नमो ये नमः पृथिव्यै नमो ओषधीभ्यः नमो वाचे नमो वाचस्पतये नमो विष्णवे बृहदे करोमि। ॐ शान्ति शान्ति शान्तिः। ॐ नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतम् माच्योढ्वं ममामुष्य। ॐ हरि ॐ सहनावतु सहनौ भुनक्तु वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ ब्रह्मविदां परं तदेशाभ्युक्तात् सत्यं ज्ञानमनन्तं ब्रह्म यो वेदनिहितं गुहायां परमे व्योमन् सोऽश्नुते सर्वान् कामान् सः ब्रह्मणा विपश्यते हि तस्माद्वा एतस्मादात्मनः कागसम्भूतः आकाशात् वायुः वायोरग्निः अग्नेयावः अद्य पृथिवी पृथिव्या ओषधयः ओषधीभ्योऽन्नम् अन्नात् पूर्वः सवा एकपूर्वोऽन्नरसमयः अयं दक्षिणपक्षः अयमुत्तरपक्षः अयमात्मा इदं मुच्चं प्रतिष्ठा तदप्येकश्लोको भवति। अन्नाद्वै प्रजा प्रजायन्ते याकाश्च पृथिवीरचिताः अतो अन्नेनैव जीवन्ति तदैर्व्यञ्जन्ततः अन्नं हि भूतानां ज्येष्ठम् तस्मात् सर्वौषधमुच्यते सर्वं वै तेऽन्नमाप्नुवन्ति येन ब्रह्मोवासते अन्नयं हि भूतानां ज्येष्ठम् तस्मात् सर्वौषधमुच्यते अन्नात् भूतानि जायन्ते जातान्यन्नेन वर्धन्ते अद्यते भूतानि तस्मादन्नं वदोच्यते तस्माद्वाये तस्मादन्नरसमयात् अन्योऽन्तरात्मा प्राणमयः तेनैकपूर्णः सवा एकपूर्णविद एव तस्य पूर्णविदताम् अन्वयं पूर्णविदः तस्य प्राणेव शिरः व्यानो दक्षिणपक्षः अपानो उत्तरपक्षः आकाशः आत्मा पृथिवी पुच्छं प्रतिष्ठा तदप्येकश्लोको भवति। ಮುಂದೆ ನಾವು ಪ್ರವರ್ತಿಸುವುದಕ್ಕೂ ಮುಂಚೆ ಸ್ವಲ್ಪ ತಗ್ಗಿಸ್ತೀರ ನೋಡಿ. ಈವರೆಗೆ ನಿನ್ನೆ ತನಕ ಶಿಕ್ಷಾವಲ್ಲಿ ಏನಾಯಿತೋ ತಗ್ಗಿಸ್ಬೇಕು. ಶಿಕ್ಷಾವಲ್ಲಿ ಭಾಗದಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನ ಚರ್ಚೆ ಮಾಡೋದೇನಾದರೂ ಸಂದೇಹಗಳಿದ್ರೆ ಒಂದೆರಡು ನಿಮಿಷದಲ್ಲಿ ಅದು ಮುಗಿಸ್ಕೊಂಡು ಮುಂದೆ ಹೋಗೋಣ. ಈವರೆಗೆ ಕೇಳಿದ್ದರಲ್ಲಿ ತಮಗೇನಾದರೂ ವಿಶೇಷವಾಗಿ ಕೇಳಬೇಕು ಅಂತ ಅನ್ಸುತ್ತೆ. ನಾನೇ ಸಾಕಷ್ಟು ಹೇಳಿದ್ದೇನೆ ವಿಷಯಗಳನ್ನ. ಸರಿ, ಮುಂದೆ ಹೋಗ. ಈಗ ಅಲ್ಲೇ ಬರುತ್ತೆ. ಈಗ ಲೆಸ್ನೇ ತಗೊಳ್ತಾ ಇದ್ದೇವೆ. ಬ್ರಹ್ಮವಿದಾಪ್ನೋತಿ ಪರಂ ವಾಕ್ಯದ ಜಿಜ್ಞಾಸೆ ಇದೆಲ್ಲ ಬರುತ್ತೆ. ಮತ್ತತ್ರಯದ ಸೂಕ್ಷ್ಮ ಅಂಶಗಳನ್ನು ಹೇಳ್ತೇನೆ. ಮೊದಲು ಶಾಂತಿ ಪಾಠ. ಸಹನಾವತು ಬಿಡಿಸ್ಕೊಳ್ಳಿ. ಸಹ ನೌ ಅವತು. ನೌ ಅಂದ್ರೆ ನಮ್ಮಿಬ್ಬರನ್ನ, ಗುರು ಮತ್ತು ಶಿಷ್ಯರನ್ನ, ಉಚ್ಚಾರ ಅನುಚ್ಚಾರ ಮಾಡುವವರನ್ನ ನಾವು ಅಧ್ಯಯನ ಮಾಡತಕ್ಕ ವೇದದ ಭಾಗ ಅವತು ರಕ್ಷಿಸಲಿ. ವೇದ ಪುರುಷ ನಮ್ಮ ರಕ್ಷಣೆ ಮಾಡಲಿ. ಸಹನವು ಭುನಕ್ತು. ವೇದಾರ್ಥ ಅಮೃತವನ್ನ ನಾವಿಬ್ಬರು ಪಾನ ಮಾಡುವಂತೆ ಅನುಭವಿಸುವಂತಾಗಲಿ.
ಸಹ ವೀರ್ಯಂ ಕರವಾವಹೈ. ಅಧ್ಯಯನ ಮಾಡ್ತಾ ಮಾಡ್ತಾ ವಿದ್ಯೆಯೂ ಬಲವತ್ತಾಗತ್ತೆ, ವಿದ್ಯಾ ಅಧಿಕಾರಿಯೂ ಬಲವತ್ತರನಾಗ್ತಾನೆ. ಇದು ದೈಹಿಕ ಬಲವಲ್ಲ, ಸ್ಪಿರಿಚುವಲ್ ಫೋರ್ಸ್. ವಿದ್ಯೆ ಏನ್ ಮಾಡುತ್ತೆ ಮನುಷ್ಯನಿಗೆ? ಕನ್ವಿಕ್ಷನ್ ಕೊಡುತ್ತೆ, ಅದೇ ಬಲ. ಆ ಕಾರ್ಯವನ್ನ ಒಬ್ಬ ಮಾಡ್ತಾ ಇರ್ತಾನೆ, ನೀವು ಪ್ರತಿಭಟಿಸ್ತೀರಿ. ಪ್ರತಿಭಟಿಸುವುದು ಯಾವ ಧೈರ್ಯದಿಂದ, ಯಾವ ಬಲದಿಂದ ಅಂತ ಕೇಳಿದ್ರೆ ಆ ನೈತಿಕ ಬಲ ಎಲ್ಲಿಂದ ಬರುತ್ತೆ? ವಿದ್ಯೆ ಕೊಡುತ್ತೆ. ಓನ್ಲಿ ಡಿವೈನ್ ವಿಸ್ಡಮ್, ಓನ್ಲಿ ಡಿವೈನ್ ಇಂಟ್ಯೂಷನ್ ಕ್ಯಾನ್ ಮೇಕ್ ಯು ಸ್ಟ್ರಾಂಗ್ ಟು ಅಪೋಸ್ ಈವಿಲ್. ನೀವು ಮಾಡಿದ ತಪ್ಪು ಹೊಡಿ ಬೇಕಾದ್ ಮಾಡು, ನಾನು ಬಾಯಿ ಇರೋ ತನಕ ನೀವು ಮಾಡಿದ ತಪ್ಪು ಅಂತ ಹೇಳ್ತೇನೆ, ನಿನ್ನ ಅಂತರಾತ್ಮ ಚುಚ್ಚಲಿ ನಿನ್ನನ್ನ. ಇದು ಒಂದೇ ನಿಲ್ಲುವ ಶಕ್ತಿ. ವಸಿಷ್ಠರು ಹಿಂದೆ ತಮ್ಮ ಮೇಲೆ ಕೈ ಮಾಡಿದ ವಿಶ್ವಾಮಿತ್ರಾದಿಗಳನ್ನೆಲ್ಲ ಎದುರಿಸಿದ್ದು ಅದೇ. ನಮ್ಮ ಪೂರ್ವಜರೆಲ್ಲ ಬದುಕಿ ಬಂದದ್ದೇ ಈ ಒಂದು ಧೈರ್ಯ. ಧೀ ಅಂದ್ರೆ ಬುದ್ಧಿ ವಿಶೇಷ, ಧೈರ್ಯ ಅಂದ್ರೆ ಬುದ್ಧಿ ಕಾರ್ಯ. ಧೈರ್ಯ ಅಂದ್ರೆ ಹುಂಬುತನ ಅಲ್ಲ, ಫೂಲ್ ಹಾರ್ಡಿನೆಸ್ ಅಲ್ಲ. ಧೀಹಿ ಶಬ್ದದ ರೂಪಾಂತರ ಧೈರ್ಯ. ತಸ್ಯ ಧೀರ ಪರಿಜಾನಂತಿ ಯೋನಿಂ ಕಶ್ಚಿತ್ ಧೀರೋ ಪ್ರತ್ಯಗಾತ್ಮ ನಮೈಕ್ಷತ. ಕಠೋಪನಿಷತ್ತಲ್ಲಿ ಧೀರ ಶಬ್ದ, ಉಪನಿಷತ್ತಲ್ಲಿ ಹೇಳೋದೆಲ್ಲ ಈ ಧೀರ. ಯಾವ ಧೀರ ಅಂದ್ರೆ ಮಾಡ್ಬಿಟ್ಟ ಕಣೆ, ಹೋಗಿ ಕೊಲ್ಲುದ್ರೆ ಕೊಲ್ಲಬಾರ್ದವನು ಕೊಂದು ಬಂದ್ಬಿಟ್ಟ, ಅದು ಧೀರ ಅಲ್ಲ. ದಿ ಕರೇಜ್ ಟು ವಿಚ್ ಸ್ಟ್ಯಾಂಡ್ ಪ್ರೆಷರ್ಸ್ ಫ್ರಮ್ ಈವಿಲ್ ಫೋರ್ಸಸ್. ನೋಡಿ, ಇದು ಬಹಳ ದೊಡ್ಡ ಅಚೀವ್ಮೆಂಟ್ ಜೀವನದಲ್ಲಿ. ನಾನು ಹೇಳೋದು ಅರ್ಥವಾಗುತ್ತೆ ತಮಗೆ. ಅಂಥವ್ರು ಇದ್ದಾರೆ ಅಂತ ಒಳ್ಳೊಳ್ಳೆ ಕೆಲಸ ಆಗಿದೆ ಜೀವನದಲ್ಲಿ. ನಿನ್ನೆ ಎಲ್ಲ ಹೇಳಿ ಜ್ಞಾಪಕ ಮಾಡ್ಕೊಳ್ಳಿ. ಜರಾಸಂಧನ ಎದುರಿಸಬೇಕಾದ್ರೆ ಎಷ್ಟು ಧೈರ್ಯ ಬೇಕು. ನೀವು ನಾನು ಕೊಲ್ಬಹುದು, ಜೈಲಿಗೆ ಹಾಕ್ಬೋದು, ಬಟ್ ಯು ಕ್ಯಾನ್ ಸಪ್ರೆಸ್ ವಾಯ್ಸಸ್ ಲೈಕ್ ಮೈಂಡ್. ಅದು ವಿದ್ಯೆ ಕೊಡುವ ಕೆಲಸ. ಆದ್ರಿಂದ ಯಾವುದು ಪ್ರಾರ್ಥನೆ ಮಾಡ್ತಾರೆ? ವಿದ್ಯೆ ನಮ್ಮನ್ನು ಕಾಪಾಡಲಿ, ನಾವು ಅದರ ಅಮೃತವನ್ನು ಚೆನ್ನಾಗಿ ಪಾನ ಮಾಡುವಂತಾಗಲಿ, ಪಾನ ಮಾಡಿದ್ದು ನಮ್ಮನ್ನು ಬಲವತ್ತರನ್ನಾಗಿ ಮಾಡಲಿ. ಮತ್ತು ಅಧ್ಯಯನ ಮಾಡುವ ನಮ್ಮ ವೇದ ಭಾಗ ಇದೆಯಲ್ಲ, ಅದು ದಿವಸ 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 ತೇಜಸ್ಸಿಂದ ಬೆಳಗಲಿ. ತೇಜಸ್ವಿ ನಾವು ಅವಧೀತಮಸ್ತು, ತೇಜಸ್ವಿ ನಾವು ಅಧೀತಮಸ್ತು. ನಾವು ಅಧೀತಂ, ನಾವು ಇಬ್ಬರೂ ಕೂಡಿ ಮಾಡತಕ್ಕ ಅಧ್ಯಯನ ಅದು ತೇಜಸ್ವಿಯಾಗಿ ಬೆಳೆಯಲಿ. ವೇದವನ್ನು ಕಾಪಾಡಿದ್ದು ತಪಸ್ಸು ಅಂತ ಹೇಳ್ತೇವೆ. ಗುರು ಶಿಷ್ಯ, ಒನ್ ಟೀಚರ್ ಒನ್ ಪ್ಯೂಪಲ್, ಅದೇ ದ್ವಿವಚನ, ಇಬ್ಬರು ಅಂತ ಹೇಳಿದ್ರು. ಒಂದು ಹೆಂಡು ಶಿಷ್ಯರಿರಬಹುದು, ಪ್ರತಿಯೊಬ್ಬ ಶಿಷ್ಯನು ಹೀಗೆ ಅನುಸಂಧಾನ ಮಾಡಬೇಕು. ಇಟ್ಸ್ ಅನ್ ಇಂಡಿವಿಜುವಲ್ ರಿಲೇಷನ್ ಬಿಟ್ವೀನ್ ದಿ ಪ್ಯೂಪಿಲ್ ಅಂಡ್ ಹಿಸ್ ಟೀಚರ್. ನೆಕ್ಸ್ಟ್ ಮ್ಯಾನ್ ಈಸ್ ಹಿಸ್ ರಿಲೇಷನ್. ಅವತ್ತು ನಾವು ದ್ವಿವಚನ ಹೇಳಬೇಕು. ಅಷ್ಟು ಜನ ಕೂಡಿ ನೀವು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಗುರು ಶಿಷ್ಯ 1000 ಶಿಷ್ಯರಿರ್ಬೋದಲ್ಲ. ಅಂದ್ರೆ 1000 ಶಿಷ್ಯರು ಪಾಠ ಮಾಡಿದ್ರೆ ಹೇಳ್ತಾ ಇದ್ದವ್ರು ಕೇಳಿದವರು ನನಗಲ್ಲ, ಪಕ್ಕದವ್ರಿಗೆ ಹೇಳ್ಕೊಂಡ್ರೆ ರಿಲೇಷನ್ ಹೋಗ್ಬಿಡುತ್ತೆ. ನೋಡಿ, ಇಟ್ಸ್ ಎ ಡೈರೆಕ್ಟ್ ರಿಲೇಷನ್ ಬಿಟ್ವೀನ್ ಎ ಪೀಪಲ್ ಅಂಡ್ ಎ ಟೀಚರ್. 1000 ಶಿಷ್ಯರಿದ್ರು, ಪ್ರತಿಯೊಬ್ಬರು ನಾನು ನನ್ನ ಗುರು ಅನ್ನೋ ಭಾವನೆ. ನಮಗಿದು ಅರ್ಥ ಆಗಲಿಲ್ಲ ಗುರುಗಳೇ, ತಿರುಗಿ ಹೇಳ್ಕೊಡಿ. ಅವ್ರೇನ್ ಮಾಡ್ತಾರೋ, ಇವ್ರೇನ್ ಮಾಡ್ತಾರೋ, ಅವ್ರೇನ್ ತಿಳ್ಕೊಳ್ತಾರೋ, ನಂಗೆ ತಿಳಿಲಿಲ್ಲ ಅಂತಂದ್ರೆ ಇಲ್ಲ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಈ ಸಂಕೋಚದಿಂದ ಕಲಿಯೋ ವಿದ್ಯೆ ಅಲ್ಲ ಇದು. ನಂಬರ್ಸ್ ಆರ್ ನೆವರ್ ಇಂಪಾರ್ಟೆಂಟ್ ಇನ್ ಅವರ್ ಓಲ್ಡ್ ಸಿಸ್ಟಮ್ ಆಫ್ ಎಜುಕೇಶನ್. ಅದಕ್ಕೆ ನೋಡಿ, ಇಲ್ಲಿಯೂ ದ್ವಿವಚನ ಹಾಕ್ತಾರೆ. ಹಿಂದಿನ ಶಾಂತಿ ಪಾಠದಲ್ಲಿಯೂ ಸಣ್ಣೋ ಮಿತ್ರ ಶಂ ವರುಣ, ನೋಡಿ ಅಲ್ಲಿಯೂ ದ್ವಿವಚನವನ್ನೇ ಹಾಕ್ತಾರೆ. ಇಟ್ ಆಲ್ವೇಸ್ ಎ ಡ್ಯುಯಲ್ ನಂಬರ್. ಅರ್ಥವಾಯ್ತಾ? ಆದ್ರಿಂದ ಮಾ ವಿದ್ವಿಷಾವಹೈ, ಗುರು ಶಿಷ್ಯರಲ್ಲಿ ದ್ವೇಷ ಬರದೇ ಇರೋ ಹಾಗಾಗಲಿ. ಪಾಠ ವೈಶಂಪಾಯಂದರು ಯಾಜ್ಞವಲ್ಕ್ಯರಲ್ಲಿ ನಡೆದೋಯ್ತಲ್ಲ, ಇಟ್ ವಾಸ್ ಎನ್ ಎಟರ್ನಲ್ ಡೆಟರೆಂಟ್. ದಟ್ ಶುಡ್ ನೆವರ್ ಹ್ಯಾಪನ್. ಏನೋ ಒಂದು ಪ್ರಶ್ನೆ ಕೇಳಿದ್ರು, ಗುರುಗೂ ಸಿಟ್ಟು ಬರಬಾರದು. ಗುರುಗಳ ಸ್ವಭಾವ ಹೇಗಿರ್ಬೇಕು ಭಾರತೀಯ ಸಂಪ್ರದಾಯದಲ್ಲಿ? ಸಂವತ್ಸರಂ ಏಕಂ ವಸ. ಇಲ್ಲಿ ಪಿಪ್ಪಲಾದರನ್ನ ಕುರಿತು 6 ಜನ ಶಿಷ್ಯರು ಹೋಗ್ತಾರೆ ಪ್ರಶ್ನೋಪನಿಷತ್ನಲ್ಲಿ. ಗುರುಗಳೇ, ನಾವು ಪ್ರಶ್ನೆ ಕೇಳೋದಿದೆ, ಸ್ವಲ್ಪ ನಮ್ಮಲ್ಲಿ 1 ವರ್ಷ ವಾಸ ಮಾಡಿ ಅಂತಾರೆ. ಒಂದು ಮಿನಿಮಮ್ 1 ವರ್ಷ ನಮ್ಮಲ್ಲಿರಬೇಕು, ನಮ್ಮ ಅನ್ನರಣದಲ್ಲಿರಬೇಕು. ಅನ್ನರಣದಲ್ಲಿದ್ದ ಮೇಲೆ ಇಲ್ಲಿ ಪ್ರವಚನಾದಿಗಳು ಅದು ಇದು ನಡೀತಿ. ಈ ಜೀವನ ಕ್ರಮವೇ ನಿನಗೆ ಎಷ್ಟೋ ಉತ್ತರ ಕೊಡುತ್ತೆ ಪ್ರಶ್ನೆಗೆ. ಫಸ್ಟ್ ಟ್ರೈ ಟು ಲಿಸನ್, ದೆನ್ ಕ್ವೆಶ್ಚನ್. ಇಲ್ಲಿ ವರ್ಷ ಇದ್ದ ಮೇಲೆ ಅಲ್ಲಿ ಇಲ್ಲಿ ಜಿಜ್ಞಾಸೆ ಬರುತ್ತೆ. ಹಿರಿಯರ ಕಡೆ ಯಾರಿಗೋ ಹೇಳಿರ್ತಾರೆ, ಸಾಕಷ್ಟು ಪಾಠ ಹೇಳುವ ಗುರುಗಳು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿರ್ತಾರೆ. ಯಾರು ಬಂದವರು ಹೊಸದಾಗಿ ಪ್ರಶ್ನೆ ಕೇಳೋದು ಏನಿರೋದಿಲ್ಲ. ವಾಟ್ ಆರ್ ದಿ ಕ್ವಶನ್ಸ್ ಯು ಕ್ಯಾನ್ ಮ್ಯಾನುಫ್ಯಾಕ್ಚರ್ ವೇದಾಂತದಲ್ಲಿ?
ನಮ್ಮ ಬುದ್ಧಿ ವಿಶೇಷ ನೀವೇನು ಹೇಳ್ತೀರಿ, ಯಾರು ನಿಮ್ಗಿಂತ ದೊಡ್ಡವರು ಇವನು ಪ್ರಶ್ನೆ ಕೇಳಿ ಹೇಳ್ತಾರೆ. ಆದ್ರೆ ನಾವು ಫ್ರಮ್ ಸೀನಿಯರ್ಸ್ ಯಾರಿಗಾದ್ರು ಡಿಸ್ಕಷನ್ ಮಾಡುವಾಗ ಇವನ್ ಕಿವಿಯಲ್ಲೂ ಬೀಳ್ತೋ ತಿಳಿಯುತ್ತೆ ಅಂತ. ಧಾರವಾಡದಲ್ಲಿ ನಮ್ಮ ಪ್ರವಚನ ಕಾಲದಲ್ಲಿ ಕೆಲವರು ಈ ಮಾತನ್ನು ಹೇಳೋರು, ಏನೋ ಕೇಳಬೇಕು ಅಂತ ಬಂದಿದ್ದೆ, ನೀವೇ ಪ್ರಶ್ನೆ ಕೇಳಿ ಉತ್ತರ ಹೇಳಿಬಿಟ್ರಿ. ತಾನೇ ಬರುತ್ತೆ ಪ್ರವಚನ ಮಾಡೋ, ಯಾರಿಗೆ ತೋರೋದಿಲ್ಲೋ ಪ್ರಶ್ನೆ, ಇಲ್ಲಿ ಈ ಪ್ರಶ್ನೆ ಬರಬಹುದು ಅಂತ ಎಬ್ಬಿಸಿ ನಾವೇ ಯಾಕೆ ಕೇಳ್ತೇವೆ ಅಂದ್ರೆ ಅದು ಕಗ್ಗಟ್ಟಿಗಿಡೋ ಜಾಗ ಗೊತ್ತಾಗುತ್ತೆ. ಅದರಿಂದ ಮೊದಲು ಕೇಳಬೇಕು, ಲಾಂಗ್ ಪೀರಿಯಡ್ ಆಫ್ ಲಿಸನಿಂಗ್. ಅದರಿಂದ ದ್ವೇಷ ಬರಬಾರದು. ಯಾಜ್ಞವಲ್ಕ್ಯರು ಅಂಥ ಮಹಾಬುದ್ಧಿವಂತರು, ಅವರು ಗುರುಗಳ ವಿರುದ್ಧವಾಗಿ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಬಿಟ್ಟರು. ಈ ವಾಸ್ ರೆಬಲ್, ಬಾರ್ನ್ ರೆಬಲ್. ಅದರಿಂದ ಕೋಲಾಹಲ ಆಗಿಬಿಟ್ಟು, ಬರೀ ರಿಪುಲ್ಸ್ ಅಲ್ಲ, ದೊಡ್ಡ ಕೋಲಾಹಲ ಆಗಿ ಹೋಯಿತು. ಆಯ್ತು, ಅದನ್ನು ಜೀರ್ಣ ಮಾಡಿಕೊಂಡು ಕೃಷ್ಣ ಯಜುರ್ವೇದ ನಮ್ಮ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಹೇಳಿಲ್ವಾ ನಾನು, ನೀವು ಬರಲಿಲ್ವಾ ಒಂದು ದಿವಸ ಹೇಳಿ. ಅದೇ ಲಿಟ್ರಲ್ ತಗೋಬೇಡಿ ಅಂತ. ನೀವು ಫಸ್ಟ್ ಡೇ ಬರಲಿಲ್ಲ, ಅಲ್ಲೇ ಬಂದಿದ್ರ, ಕೊಟ್ಟಿದ್ದನ್ನು ವಾಂತಿ ಮಾಡು ಅಂದ್ರೆ ಯು ಹ್ಯಾವ್ ನೋ ರೈಟ್ ಟು ಪ್ರಾಕ್ಟೀಸ್ ಇಟ್ ಇನ್ ಮೈ ನೇಮ್ ಹಿಯರ್ ಆಫ್ಟರ್. ನನ್ನ ಹೆಸರು ಹೇಳಬೇಡ, ಈ ಗುರುಗಳಿಂದ ಕಲಿತೆ ಅಂತ ಹೇಳಬೇಡ. ಫರ್ಗೆಟ್ ಆಲ್ ಅಬೌಟ್ ಇಟ್. ಹಾಗಾಗ್ಲಿಲ್ಲ. ಅಲ್ಲಲ್ಲ, ಈ ವಿಷಯ ನೀವು ಪ್ರಯೋಜನ ಮಾಡ್ಕೊಳ್ತೀವೋ ಬಿಡ್ತೀವೋ ಬೇರೆ ವಿಷಯ. ನನ್ನ ಹೆಸರು ಹೇಳಬೇಡ. ಗುರುಗಳ ಕೋಪ ಬಂತು ನೋಡಿ, ಯಾವ ಅರ್ಥದಲ್ಲಿ ಅವ್ರು ಆ ಕಾರ್ಯ ಮಾಡ್ತಾ ಇದ್ರು ನೋಡ್ತಾ ಇರ್ಬೇಕು ಅಂತ ಅರ್ಥನ? ಹಾಗರ್ಥವಲ್ಲ. ಈಗ ವೈಶಂಪಾಯನರು ಯಾವ ಪರಂಪರೆಯಲ್ಲಿ ಬಂದವರು? ವೇದವ್ಯಾಸರ ಡೈರೆಕ್ಟ್ ಡಿಸೈಪಲ್. ಅವರಾಗ ಯಾವುದೋ ಒಂದು ಕ್ರಮದಲ್ಲಿ ಆ ವೇದ ಮಂತ್ರಗಳು ಪ್ರತ್ಯಕ್ಷವಾಗಿದ್ದನ್ನು ಅರೇಂಜ್ ಮಾಡಿದ್ರು. ಸಂಹಿತಾ, ಬ್ರಾಹ್ಮಣ, ಮತ್ತೆ ಅದರ ತಿರುಗಿ ಹೇಳೋದು ಬೇಡ, ಹೋಗ್ಬಿಡುತ್ತೆ ಹಿಂದಕ್ಕೆ. ಬ್ರಾಹ್ಮಣ ಭಾಗಗಳು, ಸಮ್ ಪೀಪಲ್ ಹ್ಯಾವ್ ಗ್ರೇಟ್ ಕಂಟೆಂಪ್ಟ್ ಫಾರ್ ರಿಚುವಲ್ಸ್. ಕೇಳಿದಿರೋ, ನೋಡಿದಿರೋ ಇಲ್ವೋ? ಏನ್ರಿ ಇದು ಬಲೆ ತುಪ್ಪದಲ್ಲಿ ಎಲ್ಲ ಹಾಕ್ತಾರೆ, ಹೋಮ ಮಾಡ್ತಾರೆ, ಅದು ಮಾಡ್ತಾರೆ, ಈ ಮಾಡಿದ್ದೇ ಮಾಡ್ತಾರೆ. ಈ ಕಡೆ ದರ್ಬೆ ಅಂತಾರೆ, ಆ ಕಡೆ ಸಮಿತ್ ಅಂತಾರೆ, ಆ ತಗೊಂಬ ಅಂತಾರೆ, ಇದು ತಗೊಂಬ ಅಂತಾರೆ, ಹೊಗೆ ಹಾಕ್ತಾರೆ. ಸಮ್ ಪೀಪಲ್ ಹ್ಯಾವ್ ನೋ ಪೇಷನ್ಸ್ ಫಾರ್ ರಿಚುವಲ್ಸ್. ಯಜುರ್ವೇದರಿರೋದೆಲ್ಲ ರಿಚುವಲ್ಲೇ, ಬಟ್ ರಿಚುವಲ್ ವಿತ್ ಹೈ ಡ್ರಾಮ್ಯಾಟಿಕ್ ಸೆನ್ಸ್, ವಿಚ್ ವೆನ್ ಯು ಕನ್ವರ್ಟ್ ಇನ್ ಟು ಸ್ಪಿರಿಚುವಲ್ ಸಿಂಬಲ್ಸ್ ಯು ವಿಲ್ ಹ್ಯಾವ್ ವಂಡರ್ಫುಲ್ ಮೀನ್. ಅದು ಮಾಡೋದಕ್ಕೆ ತಾಕತ್ ಬೇಕು. ಇನ್ನೊಂದು ಹೇಳೋದು ಅವತ್ತು ಮರೆತಿದ್ದು ಹೇಳ್ತೇನೆ. ಯಾಜ್ಞವಲ್ಕ್ಯರಿಗೆ ಸನ್ಯಾಸದ ಕಡೆ ಒಲವಿತ್ತು. ಋಷಿಗಳಲ್ಲಿ ಸನ್ಯಾಸ ಪದ್ಧತಿ ಇರಲಿಲ್ಲ. ಅವರೆಲ್ಲ ಮಹಾಶಾಲ ಗೃಹಸ್ಥರು. ಸನ್ಯಾಸ ಅಂದ್ರೆ ನೀ ಕಾಷಾಯ ಕುಟ್ಕೋಬೇಕು, ನೀನು ಗೃಹಸ್ಥ ಧರ್ಮದಲ್ಲೇ ಇದ್ದು ಅಂಟು ಬಿಟ್ಟುಬಿಟ್ರೆ ಆಗುತ್ತಲ್ಲ ಅಂತ ಇವರು ಸಾಕ್ಷಾತ್ತಾಗಿ ಸನ್ಯಾಸವನ್ನೇ ತಗೊಂಡ್ರು. ಬೃಹದಾರಣ್ಯಕ ಉಪನಿಷತ್ತಿನ ಅನೇಕ ಭಾಗಗಳಲ್ಲಿ ದೇರ್ ಆರ್ ಪ್ರಿಡಿಲೆಕ್ಷನ್ಸ್ ಟುವರ್ಡ್ಸ್ ರಿನೌನ್ಸಿಯೇಷನ್ ಆಫ್ ದಿ ವರ್ಲ್ಡ್. ಅದು ಕೂಡುದು ಈಗ ಬಂದ್ಬಿಟ್ಟಿದೆ. ಇವತ್ತು ಬೌದ್ಧರ, ಜೈನರ ಪ್ರಭಾವದಿಂದ ಬ್ರಾಹ್ಮಣರಲ್ಲಿಯೂ ಆ ಸನ್ಯಾಸದ ಒಲವು ತುಂಬ ದೂರಕ್ಕೆ ಹೋಗಿಬಿಟ್ಟಿದೆ. ಸನ್ಯಾಸ ಅನ್ನೋ ಶಬ್ದ ಪ್ರಾಚೀನವಾದದ್ದು. ಇದರಲ್ಲಿ ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೆ, ತ್ಯಾಗ ಶಬ್ದ ಹಾಕಿದ್ರು ನೋಡಿ. ತ್ಯಾಗೇ ನೈಕೆ ಅಮೃತತ್ವಮಾನಸು, ಸನ್ಯಾಸ ಶಬ್ದ ಇಲ್ಲ. ನ ಕರ್ಮಣ ನ ಪ್ರಜಯ. ಹಾಗಿದ್ರೆ ಮಕ್ಕಳು ಬೇಡ ಅಂತ ಅರ್ಥವಲ್ಲ, ಕರ್ಮ ಮಾರ್ಗ ಬೇಡ ಅಂತ ಅರ್ಥವಲ್ಲ, ಧನ ಸಂಪಾದನೆ ಬೇಡ ಅಂತ ಅರ್ಥವಲ್ಲ. ಇದರಿಂದ ಮೋಕ್ಷ ಬರೋದಿಲ್ಲ ಅಂದ್ರು. ನ ಕರ್ಮಣ ನ ಪ್ರಜೆಯ ಧನೇನ. ಮತ್ತೆ ಯಾತ್ರಿಂದ ಬರುತ್ತೆ? ತ್ಯಾಗೇ ನೈಕೆ ಅಮೃತತ್ವ ಮಾನಸು. ಕೊಡು ತ್ಯಾಗ ಅಂದ್ರೆ ನನಗೂ ಬೇಡ ನಿನಗೂ ಬೇಡ, ಎಲ್ಲ ಹಾಳಾಗಿ ಹೋಗ್ಲಿ ಅಂತ ಹಾಕೋದಲ್ಲ. ಈಶ್ವರಾರ್ಪಿತ ಮಾಡುವುದು ತ್ಯಾಗ ಅಂತ ಹೇಳಿದ್ರು. ಸನ್ಯಾಸಸ್ಯ ಮಹಾಬಾಹೋ 18ನೇ ಅಧ್ಯಾಯ 1ನೇ ಶ್ಲೋಕ ಹೇಳಿ ನೋಡೋಣ. ತ್ಯಾಗಸ್ಯ ಚ ಹೃಷಿಕೇಶ. ತ್ಯಾಗ ಅಂತ ಕೆಲವರು ಅಂತಾರೆ, ಸನ್ಯಾಸ ಅಂತಂತಾರೆ. ಪೃಥಕ್ ಕೇಶ್, ಇದರ ಪ್ರತ್ಯೇಕ ಅರ್ಥವನ್ನು ಹೇಳು ಅಂತ ಕೇಳಿದ ಅರ್ಜುನ. ಅದಕ್ಕೆ ಭಗವಂತ ಹೇಳಿದ, ಸರ್ವಕರ್ಮ ಫಲತ್ಯಾಗ ಪ್ರಾಹು ತ್ಯಾಗಂ ವಿಚಕ್ಷಣ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಕವಯೋ. ಸನ್ಯಾಸಂ ಕವಯೋ. ನೋಡಿ ಅರ್ಥ ಏನು ವ್ಯತ್ಯಾಸ? ಕಾಮ್ಯವಾದ ಕರ್ಮಗಳನ್ನು, ನನಗೇ ಎಂಬ ಸ್ವಾರ್ಥಕ್ಕಾಗಿ ಮಾಡುವ ಕರ್ಮಗಳನ್ನು ಬಿಟ್ಟು ಬಿಡುವುದು ಸನ್ಯಾಸ. ಆ ಕರ್ಮಗಳಲ್ಲಿಯೂ ಫಲವನ್ನು ಈಶ್ವರನಿಗೆ ಅರ್ಪಿಸುವುದು ತ್ಯಾಗ ಅಂದ್ರು. ಏನು ಕಾಂಟ್ರಡಿಕ್ಷನ್ ಎಲ್ಲಿದೆ ಇಲ್ಲಿ? ಕೇಳುವಂತ ಹೇಳಿ ಗೊಂದಲ ಇರುತ್ತೆ. ಅದು ಯಾರೋ ಆಮೇಲೆ ಕೇಳಿದ್ರಲ್ಲ, ಅದನ್ನ ನೀವೇ ಯಾರೋ ಕೇಳಿದ್ದು ಕಾಣುತ್ತೆ.
ಇಷ್ಟೆಲ್ಲ ಇದ್ರು ಯತಿಗಳನ್ನೋರು ಒಂದೊಂದು ಮಠದ ಹೆಸರಲ್ಲಿ ಇಷ್ಟೆಲ್ಲ ಪ್ರಾಪರ್ಟಿ ಮಾಡ್ತಾರಲ್ಲ, ಮಾಡಬಹುದೇ ಅಂತ ಕೇಳಿದ್ರು. ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ನೀವೇ ಉತ್ತರ ಹೇಳ್ಕೊಳ್ಳಿ ಹಿಂದೆ ನಾನು. ಇದು ವೈದಿಕ ಧರ್ಮಕ್ಕೆ ಶುದ್ಧ ವಿರುದ್ಧ. ನಡೆದಿದೆ. ನೆನ್ನೆ ಪೇಪರ್ ನೋಡ್ಲಿಲ್ವಾ ನೀವು? ತುಂಬಾ ಹಿಂದಿಂದ ಲೇಟೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಕಣ್ಣೆದುರಿಗೆ. ಒಬ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನೂ ಇಲ್ಲದೆ ಮಠದಲ್ಲಿ 1600 ರೂಪಾಯಿ ಕೋಟಿ ಇಂಪ್ರೂವ್ ಮಾಡಿದ್ದಾರೆ, ಸುಡಬೇಕು ತಗೊಂಡು ಏನ್ ಮಾಡ್ತೀರಿ ನೀವು? ಪ್ರಾಪರ್ಟಿ ಮಾಡಿದ್ರೆ ಇವರ ಟಂಗ್ ಇಸ್ ಟೈಡ್. ಅನ್ಯಾಯ ಮಾಡಿದವರ ವಿರುದ್ಧ ನೀವು ಮಾಡೋದು ತಪ್ಪು ಅಂತ ಹೇಳುವಂತಹ ಶಕ್ತಿ, ವಾಕ್ಶಕ್ತಿ ಹಾಳಾಗಿ ಹೋಗ್ಬಿಡುತ್ತೆ ನಿಮಗೆ. ಅದು ಸನ್ಯಾಸಿಗಳು ಮಾಠಪತ್ಯಂ ಯತಿ ನ ಕುರ್ಯಾತ್, ಮಾಠಪತ್ಯ ಮಾಡಬಾರದು ಅಂತಿದೆ ಶಾಸ್ತ್ರ. ತನ್ನ ಮೋಕ್ಷಕ್ಕೆ ತಾನು ಹೋಗುವವನು ಹಿಂತಿರುಗಿ ನೋಡದೆ ಒಂಟಿ ವಸ್ತ ಹುಟ್ಟವನು ತನ್ನ ಹಾಗೇ ಹೊರಟು ಬಿಡಬೇಕು. ಯಾವ ಹಗಲಲ್ಲಿ ವೈರಾಗ್ಯ ಬರುತ್ತೋ ಆ ಹಗಲಲ್ಲೇ ಹೋಗಿ ಬರ್ತೇನೆ ಅಂತ ಹೇಳೋಕೆ ಹಿಂತಿರುಗಿದ್ರೆ ವಿಘ್ನ ಬರುತ್ತೆ. ಹೋಗಬೇಡ, ಹೆಂಡತಿ ಶುರು ಮಾಡ್ತಾರೆ, ಮಕ್ಕಳು ಶುರು ಮಾಡ್ತಾರೆ. ಅಲ್ಲ, ಈಗ ಮಾಠಪತ್ಯ ಅನ್ನೋದೇ ತಪ್ಪು ಅಂತಾರೆ ಪ್ರಾಚೀನ ಧರ್ಮಶಾಸ್ತ್ರಗಳಲ್ಲಿ. ನೀವು ಮಠ ಅಂದ್ರೆ ಬಿಲ್ಡಿಂಗ್ ಬಂತು. ಹಳೆ ಕಾಲದಲ್ಲಿ ಮಠದ ಬದಲು ಗುರುಕುಲ ಇತ್ತು. ಮಠಕ್ಕೆ ಅರ್ಥವೇನು ಕೇಳಿ, ಬರಕಾಲ ಸ್ವಾಮಿ ಹೇಳ್ತಾರೆ. ಮಠಕ್ಕೆ ಅರ್ಥ ಏನು? ಗುರು ಅಂದ್ರೆ ಸನ್ಯಾಸಿಯು ಶಿಷ್ಯರು ಒಟ್ಟಿಗೆ ಇದ್ದು ಇವರು ಪಾಠ ಹೇಳೋದು, ಇವರು ಪಾಠ ಕೇಳೋದು, ಇದು ಎಲ್ಲಿ ನಡೆಯುತ್ತೆಯೋ ಅದಕ್ಕೆ ಮಠ ಅಂತಾರೆ. ಗುರುಕುಲವೇ. ನೀವು ಅದೊಂದೇ ಕೆಲಸವನ್ನು ಬಿಟ್ಟು ದೊಡ್ಡದು ಕಲ್ಲು ಮಂಟಪ ಇಷ್ಟು ಅಂತಸ್ತು ಕಟ್ಟಿದ್ದು, ಅದು ಮಾಡಿದ್ದು, ಇದು ಮಾಡಿದ್ದು, ಏನ್ ಪ್ರಯೋಜನ? ವಿದ್ಯಾಭ್ಯಾಸ ಕೇಂದ್ರ ಗುರುಕುಲ ಅನ್ನೋದು. ಪಾಠಶಾಲೆ ಮಾಡಬೇಕಾದ ಅದು ಒಂದೇ ಕೆಲಸ. ಆಸ್ಪತ್ರೆ ಕಟ್ಟಿಸಿದೆ, ಧರ್ಮಛತ್ರ ಕಟ್ಟಿಸಿದೆ, ಸ್ಕೂಲ್ ಕಟ್ಟಿಸಿದೆ, ಇದು ಸೋಷಿಯಲ್ ವರ್ಕ್. ದಿಸ್ ಈಸ್ ಫಾರ್ ಅದರ್ ಪೀಪಲ್ ಟು ಡೂ. ನೀವು ಮಾಡೋದು ಧರ್ಮ ಪ್ರಸಾರ ಕೆಲಸ ಮಾಡಬೇಕು. ಸ್ಪ್ರೆಡ್ ಸ್ಪಿರಿಚುವಲಿಸಮ್. ಯು ಆರ್ ನಾಟ್ ಕನ್ಸರ್ನ್ ವಿತ್ ಎನಿಥಿಂಗ್ ಅದರ್ ದ್ಯಾನ್ ಸ್ಪಿರಿಚುವಲ್ ವೆಲ್ಫೇರ್ ಆಫ್ ದಿ ಸೊಸೈಟಿ. ಇರಲಿ, ಇವತ್ತೆಲ್ಲ ಇಂಪ್ರೂವ್ ಮಾಡಿದ್ದೇವೆ. ಧರ್ಮಶಾಸ್ತ್ರಕಾರರು ಸನ್ಯಾಸನು ಒಪ್ಪಿಕೊಂಡ್ರು. ಆಮೇಲೆ ಬಂದವರು ಇದಕ್ಕೆಲ್ಲ ಅರ್ಥಗಳನ್ನು ಕೊಟ್ಟರು. ಮನುಸ್ಮೃತಿಯಲ್ಲಿ ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಆ ಸನ್ಯಾಸಿಗಳಲ್ಲಿ ಕುಟೀಚಕ, ಬಹುದಕ, ಹಂಸ, ಪರಮಹಂಸ 4 ವಿಧ ಹೇಳಿದ್ರು. ಕೇಳಿದಿರೋ ಇಲ್ವೋ? ಕುಟೀಚಕ ಎಲ್ಲ ನದಿ ತೀರದಲ್ಲಿ ಒಂದು ಕುಟೀರವನ್ನು ಕಟ್ಟಿಕೊಂಡು ಯಾರ ಕಣ್ಣಿಗೂ ಹೆಚ್ಚಿಗೆ ಬೀಳದೆ ಉಳಿದ ಆಯುಷ್ಯವನ್ನ ಪರಮಾತ್ಮನ ಸಾಧನೆಯಲ್ಲಿ ಕಾಲ ಕಳೆಯುವವನು ಕುಟೀಚಕ. ಆ ಕುಟೀಚಕರ ಪದ್ಧತಿಯಲ್ಲೇ ತ್ರಿದಂಡಿ ಸನ್ಯಾಸತ್ವ ಬರೋದು. ಬಹುದಕರು ಏನ್ ಮಾಡ್ತಾರೆ ಅಂದ್ರೆ, ತೀರ್ಥಕ್ಷೇತ್ರಗಳನ್ನ, ಉದಕ ಅಂದ್ರೆ ಪವಿತ್ರ ತೀರ್ಥಗಳನ್ನ ಆರಿಸಿಕೊಂಡು ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅವರಿಗೆ ಲೋಕಕ್ಕೆ ಏನ್ ಸಂಬಂಧ ಅಂದ್ರೆ, ಅವ್ರ ಲೋಕ ಕೊಡಬೇಕಾದ್ದೆಲ್ಲ ಕೊಟ್ಟಾಗಿದೆ, ಲೋಕ ಅವರು ಕೊಡೋದೆಲ್ಲ ಕೊಟ್ಟಾಗಿದೆ. ದೇ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಈಗ ನಾನು ಅಕಸ್ಮಾತ್ ಸನ್ಯಾಸಿ ಆದೆ ಅಂತ ಇಟ್ಕೊಳ್ಳಿ, ನನಗೆ ಆ ಕಡೆ ಒಲವಿಲ್ಲ, ಜಾತಿಕ್ಕಿಲ್ಲ ಅಂದ್ರೆ ಬಂಧನ ಆಗುತ್ತೆ, ಮಾಡೋ ಕೆಲಸಕ್ಕೆ ತೊಂದರೆ ಆಗುತ್ತೆ. ಒಂದು ಕಾಷಾಯ ನಾವು ಕೊಡೋ ಹಾಗಿಲ್ಲ, ಭಿಕ್ಷೆಗೆ ಬೇಕಾದ್ರೆ ಅಡಿಗೆ ಅಗ್ನಿ ಮುಟ್ಟೋ ಹಾಗಿಲ್ಲ. ಇದೆಲ್ಲ ಬಹಳ ತೊಂದರೆ, ಪರಾಧೀನ. ಅಕಸ್ಮಾತ್ ಆದ್ರೆ ಯಾವ ದೃಷ್ಟಿಯಲ್ಲಿ ಆಗ್ಬೇಕು? ನಾನು ಪ್ರವಚನ ಸಾಕಷ್ಟು ಮಾಡಿ ಆಗಿದೆ, ಪುಸ್ತಕ ಬರೆದಾಗಿದೆ, ಜನರಿಗೆ ಇಂಟರ್ವ್ಯೂಸ್ ಕೊಟ್ಟಾಗಿದೆ, ಅವರು ನಾನು ಕೊಟ್ಟಾಗಿದೆ. ಈಗ ನನಗೆ ಏಕಾಂತ ಬೇಕು. ಏಕಾಂತ ಯಾತಕ್ಕೆ? ಇನ್ನು ಮುಂದಿನ ಸಾಧನೆಗೆ ಸ್ಟೇಜ್ ಆಫ್ ಕಂಪ್ಲೀಟ್ ರಿಟೈರ್ಮೆಂಟ್ ಫ್ರಮ್ ಸೊಸೈಟಿ, ಬಟ್ ಅಟ್ ದಿ ಸೇಮ್ ಟೈಮ್ ಅವೈಲಬಿಲಿಟಿ ಆಫ್ ಯುವರ್ ವ್ಯಾಲ್ಯೂಬಲ್ ಸರ್ವಿಸಸ್ ಟು ಸೊಸೈಟಿ ಇನ್ ಅನ್ ಎಮರ್ಜೆಂಟ್ ಸಿಚುವೇಶನ್. ಹತ್ರ ಊರಿಗಿದ್ದೂ ಇಲ್ಲದ ಹಾಗೆ ಇರಬೇಕು. ಅದಕ್ಕೆ ಬಹುದಕನಿಗೆ, ಕುಟೀಚಕನಿಗೆ ಈ ಸ್ವಾತಂತ್ರ್ಯವನ್ನ ತುಂಬಾ ದಣಿದು ಲೋಕಕ್ಕೆ ಅರ್ಪಿಸಿಕೊಂಡ ವ್ಯಕ್ತಿಗೆ ಒಂದು ದಿವಸ ಬೇಕಲ್ಲ ವಿಶ್ರಾಂತಿ. ಅದಕ್ಕೋಸ್ಕರವಾಗಿ ಇದನ್ನ ಇಟ್ಟರು. ಕರ್ತವ್ಯ ನನಗೆ ಇಡಲಿಲ್ಲ ಇದನ್ನ. ಹಂಸ ಅದ್ರ ಮುಂದಿನ ಅಡ್ವಾನ್ಸ್ ಸ್ಟೇಜು. ಹಂಸತ್ವ ಅಂದ್ರೆ ಮೌನವ್ರತವನ್ನ ವಹಿಸಿಕೊಂಡು ಈ ಶರೀರಕ್ಕಾಗಿ ಏನೋ ಪ್ರಯತ್ನವನ್ನ ಮಾಡದೆ ಅಯಾಚಿತವಾಗಿ ಏನೋ ಒಂದು ಹಣ್ಣು ತಾನೇ ಉದುರಿ ಬಿತ್ತು ಒಂದು ಕಡೆಯಲ್ಲಿ, ನದಿ ತೀರ್ಥ ಕುಡಿದುಕೊಂಡು ಕೊನೆಯಲ್ಲಿ ವಿದುರಾದಿಗಳೆಲ್ಲ ಪ್ರಾಣ ಬಿಟ್ಟರು ನೋಡಿ. ಸನ್ಯಾಸಿ ಅಂತ ಪ್ರಾಣ ಬಿಟ್ಟ. ಅವನು ದಹನ ಮಾಡೋಕೆ ಹೋಗ್ತಾನೆ ಧರ್ಮರಾಜ. ಅಶರೀರವಾಣಿ ಹೇಳುತ್ತೆ, ಶೂದ್ರ ಇರ್ಬೋದು, ವೇದವ್ಯಾಸರ ಪುತ್ರ, ಅವನನ್ನು ನೀನು ಇವನಿಗೆ ಗೃಹಸ್ಥನಿಗೆ ಮಾಡೋ ಹಾಗೆ ಮಾಡಬೇಡ, ಯತಿ ಧರ್ಮದಂತೆ ಅವನನ್ನು ಭೂಮಿಯಲ್ಲಿ ಸಮಾಧಿ ಮಾಡು, ಅಶರೀರವಾಣಿ ಹೇಳ್ತು. ಅದೇ ರೀತಿ ಮಾಡ್ತಾನ ಅವನು. ತಿಳಿದೆ? ಅದು ಹಂಸ. ಪರಮಹಂಸರು ಅಂದ್ರೆ ಇನ್ನೂ ಮೇಲಕ್ಕೆ ಹೋದವರು, ಕೊನೆ ಮೆಟ್ಲಲ್ಲಿ ಇರ್ತಾರೆ. ಇವತ್ತೋ ನಾಳೆ ಶರೀರವನ್ನು ಬಿಡ್ತಕ್ಕಂಥವರು, ಅವರು ಪರಮ ಮೌನದಲ್ಲಿರುವಂಥ. ನೋಡಿ, ಇವು ಯಾರು ಮಠಪತಿಗಳಲ್ಲ. ಬಹುದಕ, ಕುಟೀಚಕ, ಹಂಸ, ಪರಮಹಂಸ ಇವರು ಯಾರು ಮಠ ಕಟ್ಟೋರಲ್ಲ. ಸ್ವಾಮಿಗಳು ಸನ್ಯಾಸಿಗಳು
ಸ್ವಾಮಿ ಅನ್ನೋ ಶಬ್ದ ಜನರಲ್ ಅದು, ಯಜಮಾನ ಅಂತ ಅರ್ಥ, ಒಡೆಯರು ಅನ್ನೋ ಅರ್ಥ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಾಮಿ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಮಾಡ್ತಾರೆ. ಈ ಕಡೆ ನಾವು ಏನ್ ಸ್ವಾಮಿ ನಿಮ್ಮನ್ನು ನೋಡಿ ಬಹಳ ದಿವಸ ಆಯ್ತು ಅಂದ್ರೆ ಅವ್ರು ನಗ್ತಾರೆ. ಅಲ್ಲಿ ಎಲ್ಲರೂ ಸ್ವಾಮಿ ಅಂತ ಹೇಳ್ತಾರೆ. ದಕ್ಷಿಣದವ್ರು, ಮೈಸೂರಿನವರು ನಗ್ತಾರೆ ಧಾರವಾಡದ ಕಡೆ. ಇಲ್ಲಿ ಯಾವುದೋ ಕಾರಣಕ್ಕೆ ಅವರನ್ನ ಮಠಾಧಿಪತಿಯನ್ನು ಮಾಡಿರ್ತಾರೆ. ಮಠಾಧಿಪತಿ ಅವರಿಗೆ ಸನ್ಯಾಸ ಬೇಕಾಗಿರಲ್ಲ. ಮಠಾಧಿಪತಿ ಸನ್ಯಾಸಿ ಆಗಲೇಬೇಕು. ಈಗಿರೋ ಸನ್ಯಾಸಿಗಳಿಗೆ ಬರೋದು ಎಷ್ಟು ಸರಿ ಅಂದ್ರೆ ಬೇಕು. ನನ್ ಸನ್ಯಾಸ ಬೇಡ, ನಾನು ದೇವಸ್ಥಾನ ಆಗ್ತೀನಿ ಅವ್ರಂತ ಒತ್ತಡ ಇರುತ್ತೆ. ತುಂಬಾ ಕಡೆಯಿಂದ ಪ್ರೆಷರ್ ಇರುತ್ತೆ. ಆಯ್ತು. ಯಾತಕ್ಕೆ ಬಂತು ಎಷ್ಟು ವಿಷಯ ಚರ್ಚೆ ಇವತ್ತು? ಯಾಜ್ಞವಲ್ಕ್ಯರ ವಿಷಯಕ್ಕೆ ಬಂತಿದ್ದು. ಅಲ್ಲೆಲ್ಲ ಅದು ಮೊದಲಾಗೋಯ್ತು. ಗುರು ಶಿಷ್ಯರ ವಿಷಯದಲ್ಲಿ ದ್ವೇಷ ಯಾಕೆ ಬಂತು ಅಂತ ಮಾತು ಬಂದಾಗ ಯಾಜ್ಞವಲ್ಕ್ಯ ಪ್ರಸ್ತಾಪ ಬಂತು ನೋಡಿ. ಯಾಜ್ಞವಲ್ಕ್ಯರು ಪ್ರಕಟವಾಗಿಯೇ ಅವರು ಗುರುಗಳನ್ನ ಒಂದು ರೀತಿಯಲ್ಲಿ ಧಿಕ್ಕಾರ ಮಾಡಿ ಅದಕ್ಕೆ ಪ್ರಮಾಣ ಕೊಡುವ ಸಲುವಾಗಿ ಗುರುಗಳಲ್ಲಿ ಅಪ್ಪಣೆ ಪಡ್ಕೊಳ್ಳದೆ ವೇದಗಳಲ್ಲಿ ಕರ್ಮಕಾಂಡ ಅಂತ ಸ್ವಲ್ಪ ತಿರಸ್ಕಾರವಾಗಿ ಕಂಡು ಅದು ಜ್ಞಾನಕಾಂಡ ಹೆಚ್ಚು ಮಾಡ್ತೇನೆ, ಮುನಿಕಾಂಡ ಅಂತ ಹೆಚ್ಚು ಮಾಡಿದ್ರು. ಬೃಹದಾರಣ್ಯಕದಲ್ಲಿ ಸ್ವಲ್ಪ ಅಲ್ಲಲ್ಲಿ ಚೈತ್ರಗಳು ಕಾಣಿಸುತ್ತೆ. ಭಾಷ್ಯಕಾರಗಳೆಲ್ಲ ಸರಿಪಡಿಸ್ಕೊಂಡಿದ್ದಾರೆ. ನಿಮಗೆ ಕೃಷ್ಣ ಯಜುರ್ವೇದ ನೋಡಿ ಈ ಉಪನಿಷತ್ತನ್ನು ಬೃಹದಾರಣ್ಯಕನು ಕಂಪೇರ್ ಮಾಡಿ ಅದರಲ್ಲಿ ಒಳವು ಯಾವ ಕಡೆಗಿದೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಲೋಕಕ್ಕೆ ತಪ್ಪು ಮಾರ್ಗ ಮಾಡುತ್ತಲ್ಲ ಅನ್ನೋ ದೃಷ್ಟಿಯಿಂದ ವೈಶಂಪಾಯನರು ಕೂಡುದು ಅಂತ ಹೇಳಿದ್ರು. ವೈಶಂಪಾಯನರು ಕೋಪ ಮಾಡಿಕೊಂಡ್ರು, ದ್ವೇಷ ಮಾಡಿದ್ರು ಶಿಷ್ಯನ ಅಂತ ಅರ್ಥವಲ್ಲ. ಅವ್ರು ಮಾಡಿದ್ದು ತಪ್ಪು, ಇವ್ರು ಮಾಡಿದ್ದು ತಪ್ಪು ಅಂತ ಕಾಜಿ ನ್ಯಾಯ ಮಾಡಕ್ ಹೋಗಬೇಡಿ. ಮಾ ವಿದ್ವೇಷಾವಹೈ. ಒಂದು ದಿಗ್ದರ್ಶನ ಮಾಡೋ ಕೆಲಸ ಶಿಷ್ಯ ಮಾಡೋದೋ ಗುರು ಮಾಡೋದೋ ಹೇಳಿ? ಯಾವುದು ಒಳ್ಳೇದು ಯಾವುದು ಒಳ್ಳೇದಲ್ಲ ಅಂತ ಇವನಿಗೆ ತಿಳಿಯೋದಾಗಿದ್ರೆ ಅವನಿಗೆ ಆಗ್ಬೇಕು ಗುರು ನಿಮಗೆ. ಸ್ವಾಮಿ ಗೃಹಸ್ಥ ಧರ್ಮ ಒಳ್ಳೇದೆ, ಸನ್ಯಾಸ ಧರ್ಮ ಒಳ್ಳೇದೆ ಅಂತ ಕೇಳ್ತಾನೆ ಚಿಕ್ಕ ಹುಡುಗ. ಈ ವಯಸ್ಸಿನ ಹುಡುಗ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಏನ್ ಹೇಳ್ಬೇಕು? ಅವ್ನು ಗೊತ್ತಿರುತ್ತಾ? ಗೃಹಸ್ಥ ಆಗೋದೇನು ಸನ್ಯಾಸಿ ಅವನು ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಈ ಪ್ರಶ್ನೆ ಕೇಳಬೇಡಪ್ಪ ಅಂತೀಯ. ನಾನು ಪ್ರಶ್ನೆ ಕೇಳೋಕೆ ಅವಕಾಶ ಕೊಡಲಿಲ್ವ? ಪ್ರಶ್ನೆ ಕೇಳೋ ಯೋಗ್ಯತೆ ಇಲ್ಲ ನಿನಗಿನ್ನೂ ವಯಸ್ಸು. ಅದು ಬಂದ್ಮೇಲೆ ಒಂದು 25 ವರ್ಷ ವಯಸ್ಸಾದವನಿಗೆ ಈ ಪ್ರಶ್ನೆ ಬಂದ್ರೆ, ನೋಡು ನೀನು ಕೆಲವು ವರ್ಷ ನೀನು ಗೃಹಸ್ಥನಾಗಿ ಜೀವನವನ್ನು ಕಳಿ, ಆಮೇಲೆ ವೈರಾಗ್ಯ ಅಂದ್ರೆ ಏನು ಅನ್ನೋ ಅನುಭವ, ಅದರ ಅವಶ್ಯಕತೆ ಅನುಭವ ನಿನಗೆ ಬಂದ್ಮೇಲೆ ನಾ ಮಾತನಾಡ್ತೀನಿ ಅಂತ ಕ್ರಮವಾಗಿ ಕರ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ. ಗೃಹಸ್ಥರಾದವರಿಗೆಲ್ಲ ಮೋಕ್ಷ ಇಲ್ಲ ಅಂತಲ್ಲ, ಸನ್ಯಾಸಿ ಆದವರಿಗೆಲ್ಲ ಮೋಕ್ಷ ಆಗೇ ಬಿಡುತ್ತೆ ಅಂತಲ್ಲ. ಇದು ಒಂದು ಕ್ರಮ ಇದೆ. ಅದ್ರ ಮಾವಿದ್ವಿಷಾವಹೈ. ಈಗ ನನ್ನ ಮೇಲೆ ನಿಮ್ಗೆ ದ್ವೇಷ ಬರೋದಿಲ್ವಲ್ಲ ಇದೆಲ್ಲ ಚರ್ಚೆ ಮಾಡಿದ್ರಿಂದ. ಸನ್ಯಾಸ ಧರ್ಮದ ಬಗೆಗೆ ಪುನರಾಲೋಚನೆ ಮಾಡಬೇಕಾದದ್ದು ಬಹಳ ಇದೆ. ಯಾಕೆಂದ್ರೆ ಜಾತಿಯಲ್ಲೂ ಒಂದೊಂದು ಜಾತಿಗೆ ಒಂದೊಂದು ಸನ್ಯಾಸಿ, ಒಂದೊಂದು ಮಠ ಅಂತ ಶುರುವಾಗ್ತಾ ಇದೆ ನೋಡಿ. ಅವ್ರಿಗೇನ್ ಬೇಕು? ದೇವೇಗೌಡರು ಅಂತ ಅವರಿಗೆ ಪೊಲಿಟಿಕಲ್ ಲೀಡರ್ಶಿಪ್ ಅಂತ, ಅದು ದಟ್ ಇಸ್ ಆಲ್ ದಟ್ ದೇ ವಾಂಟ್. ಪ್ರೆಸ್ಟೀಜು. ನಮ್ಮ ಸಮಾಜದಲ್ಲಿ ಗುರುಗಳಿಲ್ಲ, ಪ್ರೆಸ್ಟೀಜು. ಇವ್ ಗುರು ತರ್ತಾನೆ, ಇವನ್ ಗುರುವನ್ ಬೇಡ ಅಂತ ತಳ್ತಾನೆ. ಅವ್ರು ಮರ್ಸಿಯಲ್ಲಿ ಇರ್ತಾರೆ ಗುರುಗಳು. ಎಂಥ ಗುರುಗಳು? ತೊಟ್ಟಿಯಲ್ಲಿ ಹಾಕ್ಬೇಕು ಅವ್ರು. ಇದು ರೆಕಾರ್ಡ್ ಮಾಡ್ತಿದ್ದಾರೆ ನೀವು. ನೀವು ಬೇಕಾದ್ದು ಮಾಡ್ಕೊಳ್ಳಿ, ನನಗೆ ಕೋಪ ಇಲ್ಲ. ದೊಡ್ಡ ದೊಡ್ಡ ಜಗದ್ಗುರುಗಳ ಎದುರಿಗೆ ಮಾತನಾಡಿದ್ದೆ ಅಂತ ಧಾರವಾಡದಲ್ಲಿ. ನೀವು ಮಾಡೋದು ಇದಲ್ರಿ ಕೆಲಸ. ಸ್ಕೂಲು ಕಾಲೇಜು ಮಾಡ್ತೀವಿ. ದೇ ಆರ್ ಬಿಲ್ಡಿಂಗ್ ಎಂಪೈರ್ ಇನ್ ದ ನೇಮ್ ಆಫ್ ವಿದ್ಯಾ. ನೀವು ಎಂಪೈರ್ ಕಟ್ಟಿಬಿಟ್ರೆ ಏನಾಗುತ್ತೆ? ಚಕ್ರಕೋಟೆ ನಿಮ್ಮನ್ನ ಯಾರು ಭೇಟಿಯಾಗೋ ಹಾಗಿಲ್ಲ, ನೀನೊಬ್ರು ದರ್ಶನ ಕೊಡೋ ಹಾಗಿಲ್ಲ. ಅಲ್ಲ ಮಾಡೋದು ಅಟ್ಲೀಸ್ಟ್ ಒಳ್ಳೆ ಕೆಲಸ. ಕ್ಯಾಪಿಟೇಷನ್ ಫೀಸ್ ಯಾಕೆ ತಗೊಳ್ತೀರಿ ಸನ್ಯಾಸಿಗಳು? ಉಳಿದವನು ಸರ್ಕಾರದವನು ಮಾಡ್ತಾನೆ, ಬೇರೆಯವ್ರ ಸಂಸ್ಥೆಯನ್ನು ಮಾಡ್ತಾನೆ ಅಂದ್ರೆ ವಿದ್ಯಾದಾನ. ನೀವು ಬೇರೆಯವ್ರ ಕಡೆಯಿಂದ ಭಿಕ್ಷೆ ಇಟ್ಟು ವಿದ್ಯಾದಾನ ಫ್ರೀಯಾಗಿ ಕೊಡಿ. ಮತ್ತೆ ಯಾವ ವಿದ್ಯೆ ಕೊಡ್ತಾ ಇದ್ದೀರಿ? ಸ್ಪಿರಿಚುವಲ್ ವಿದ್ಯೆಯಲ್ಲಿ ಕೊಡ್ತಿದ್ದೀರಿ? ಇದೆಲ್ಲ ಕೇಳೋನೊಬ್ಬ ಬೇಕು ಇವತ್ತು. ಆದ್ರಿಂದ ಇದು ಅಧ್ಯಾತ್ಮ ವಿದ್ಯೆ ಇವತ್ತು ಯಾಕೆ ಇಷ್ಟು ಶೋಚನೀಯವಾಗಿ ಕೂತು ಇದನ್ನ ಇದು ಯಾರು ಕಂಕಣ ಕಟ್ಕೊಂಡು ಇದಕ್ಕೆ ದುಡಿಬೇಕು ಅವರೇ ಮಾಡ್ತಾ ಇಲ್ಲ. ಬರ್ತಾನೆ ಕೃಷ್ಣ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾನೆ, ನಿಮ್ ಕೆಲಸ ಅದಲ್ಲ ಅಂತ. ಮುಂದಕ್ಕೆ ಹೋಗ್ಲಿ ವಿಷಯ. ದೊಡ್ಡ ಕಷ್ಟ. ಈ ಮೊದಲನೇ 2 ವಾಕ್ಯ ಹೋಗೋದಕ್ಕೆ ಇವತ್ತು ಸಾಕಾಗುತ್ತೇನೋ. ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ. ಮೊದಲು ವಾಕ್ಯ ಹೇಳಿದ್ರು, ನಮ್ಮ ಪೂರ್ವಜರು ಹೀಗೆ ಹೇಳಿದ್ದಾರೆ, ಪ್ರಮಾಣ ಕೊಟ್ಬಿಟ್ರು ಅಲ್ಲಿ. ತದೇಶ ಅಭ್ಯುಕ್ತ ಕೈ ಪೂರ್ವಜೈ ಬ್ರಹ್ಮವಿತ್ ಆಪ್ನೋತಿ ಪರಂ. ಹಾಗಂತ ನಾ ಹೇಳಿಲ್ಲ, ಹಿರಿಯರು ಹೇಳಿದ್ರು, ನಮ್ಮ ಪೂರ್ವಜರು ಹೇಳಿದ್ರು. ನಿಮ್ಗೆ ಆ ಮೊದಲನೇ ವಾಕ್ಯದಲ್ಲಿ ಏನಾದ್ರೂ ಒಂದು ವಿಸಂಗತಿ ಅಂತ ಕಾಣಬಹುದಾದದ್ದಿದೆಯೇ ನೋಡಿ. ಬ್ರಹ್ಮವಿತೆ
ಪರಂ ಆಪ್ನೋತಿ. ಬ್ರಹ್ಮವಿದನು ಮೇಲ್ಪಟ್ಟದ್ದನ್ನು ಹೊಂದುತ್ತಾನೆ. ಈ ವಾಕ್ಯದಲ್ಲಿ ಏನಾದ್ರು ಕಷ್ಟ ಕಾಣಿಸುತ್ತೆ ನಿಮಗೆ? ಅವರು ಹಿಡಿದ್ರು ನಾಡಿಯನ್ನ. ಬ್ರಹ್ಮವಿತ್ ಅಂದ್ರೇನು? ಪಡೆದ ಮೇಲೆ ಅವನಿಗೆ ಇನ್ನೂ ಹೆಚ್ಚು ಹೊಂದೋದಕ್ಕೆ ಏನಿರುತ್ತೆ? ಇಂಟೆಲೆಕ್ಚುಯಲ್ ನಾಲೆಡ್ಜ್ ಇರ್ಬೋದೇ ನೋಡಿ. ಇಲ್ಲದೆ ಇದ್ರೆ ಅದು ಕಾಂಟ್ರಡಿಕ್ಷನ್ ಇಲ್ಲಿ ಇದು ಬಾಟಲ್ ನೆಕ್. ಇದು ಬ್ರಹ್ಮವಿತಿ ಪರಂ ಆಪ್ನೋತಿ. ಈಗ ಒಬ್ಬನು ಸೇತುವೆಯನ್ನು ದಾಟುತ್ತಾನೆ. ಒಂದು ವಾಕ್ಯ ತಗೊಳ್ಳಿ. ಇದು ಉಪನಿಷತ್ತಲ್ಲಿ ಎಸ್ ಸೇತು ಈಜಾನಾನಾಂ ಚಾಂದೋಗ್ಯ. ಯಾವನು ಈ ಸಂಸಾರವನ್ನು ಈ ಕಡೆಯಿಂದ ಆ ಕಡೆಗೆ ದಾಟಬೇಕು ಅಂತ ಇಷ್ಟಪಡ್ತಾನೆಯೋ ಅವನಿಗೆ ಭಗವಂತ ಸೇತುವೆಯಾಗಿದ್ದಾನೆ ಅಂತ ಒಂದು ವಾಕ್ಯ ಬರುತ್ತೆ. ಇದನ್ನ ಹೇಳೋ ಒಂದು ಅಧಿಕರಣ ಇದೆ ಬ್ರಹ್ಮಸೂತ್ರದಲ್ಲಿ. ಈಗ ಸೇತುವೆ ಅಂತಂದ್ರೆ ಪೂರ್ವಪಕ್ಷ, ಸೇತುವೆಯಲ್ಲಿ ನಿಲ್ಲೋದೇ ಪರಮ ಪ್ರಯೋಜನವೋ ಅದನ್ನು ದಾಟ್ಕೊಂಡು ಆ ಕಡೆ ಹೋಗೋದು ಪರಮ ಪ್ರಯೋಜನವೋ? ಹಾಗಿದ್ರೆ ಪರಮಾತ್ಮ ಸೇತುವೆ ಅಂತಂದ್ರೆ ಅವನನ್ನು ದಾಟಿಕೊಂಡು ಮತ್ತೆಲ್ಲೋ ಹೋಗ್ತೇವೆ ಅಂತ ಅರ್ಥ ಆಗುತ್ತೆ ಆ ವಾಕ್ಯಕ್ಕೆ. ಇದು ಯುಕ್ತವೋ ಅಯುಕ್ತವೋ? ಅಯುಕ್ತವಾಗಿದ್ರೆ ಮತ್ತೆ ವಾಕ್ಯ ಹಾಗೆ ಹೇಳ್ತಾರೆ ಉಪನಿಷತ್ತಲ್ಲಿ ಎಸ್ ಸೇತು. ದಾಟ್ಕೊಂಡು ಹೋಗೋದಕ್ಕೆ ದಾರಿ ಅಂದ್ರೆ ಅದು ಸ್ವಲ್ಪ ಸೇತುವೆ ಆಗುತ್ತೆ. ಅದು ಅಪ್ರೋಚ್ ಆಗಿ ಎಂಜಿನಿಯರ್ ಎಲ್ಲ ಬೆಳಿತಾರೆ. ಅದಕ್ಕೆ ಅಪ್ರೋಚ್ ರೋಡ್ ಆಗುತ್ತೆ. ಅಪ್ರೋಚ್ ರೋಡ್ ಹೇಳ್ತಾ ಇಲ್ಲ ಇದು ಉಪನಿಷತ್ತು. ಅದು ಅಲ್ಲಿ ಹೇಳಿಲ್ವಲ್ಲ, ಸೇತು ಅಂತ ಅಷ್ಟೇ ಹೇಳಿತು. ಉಪಾಯ ಉಪಾಯ ಈಗ ನೀವು ಹೇಳಿದ್ದು ತುಂಬಾ ಗ್ರಾಹ್ಯ. ಅದನ್ನು ಒತ್ತಿ ಹೇಳುವುದಕ್ಕೆ ಅಲ್ಲಿ ಅವಕಾಶವಿದೆಯಾ? ಸಿದ್ಧಾಂತ ಹೇಗೆ ಮಾಡ್ತೀರಿ? ಮುಂದಕ್ಕೆಲ್ಲ ಹೋಗ್ತೀರಿ ಉಪಯೋಗಿಸ್ಕೊಂಡು. ಇಲ್ಲಿ ಗೋಡಿರೋದು ಸೇತು ಶಬ್ದದಲ್ಲಿ. ನೀವು ಹೋಗ್ತಾ ಇರೋ ದಾರಿಯಲ್ಲಿ ನಿಮ್ಮ ಪರಿಹಾರ ಸಿಕ್ಕೋದಿಲ್ಲ. ಸೇತು ಶಬ್ದಕ್ಕೆ ನಿರುಕ್ತಕ್ಕೆ ಹೋಗಿ ಎಟಿಮೊಲಾಜಿಕಲ್ ರೂಟ್ ಮೀನಿಂಗ್ ನೋಡಿ. ಸೇತು ಶಬ್ದಕ್ಕೆ ಶಿನೋತಿ ಸ್ವಸ್ಮಿನ್ ಬಧ್ನಾತಿ ಇತಿ ಸೇತು. ಯಾವನು ತನ್ನಲ್ಲಿ ಎಲ್ಲವನ್ನ ಗಂಟು ಹಾಕಿಕೊಂಡು ಅವರ ಇನ್ನೊಂದು ಪದಾರ್ಥಗಳ ಹೊಣೆಯನ್ನು ತನ್ನದು ಅಂತ ತಿಳ್ಕೊಳ್ತಾನೆಯೋ, ಮೇಲೆ ಕೆತ್ತುತ್ತಾನೆಯೋ ಅವನಿಗೆ ಸೇತು ಅಂತ ಹೆಸರು. ನೋಡಿ, ಸಿನೋತಿ ಕೂಡಿಸೋದು. ಈ ಮರಳು ಕಾಳಿರುತ್ತಲ್ಲ, ಸಿಲಿಕಾನ್, ಅದೇನ್ ಮಾಡುತ್ತೆ? ಸಿನೋತಿ, ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಅದೇ ರೀತಿ ಭಗವಂತ ಏನ್ ಮಾಡ್ತಾನೆ? ತನ್ನನ್ನು ಆಶ್ರಯ ಮಾಡಿದವರನ್ನ ಹಿಡಿದಿಟ್ಟುಕೊಳ್ಳುತ್ತಾನೆ. ಸ್ವಸ್ಮಿನ್ ಬಧ್ನಾತಿ ಇತಿ ಸೇತು. ಶಂಕರ ಭಾಷ್ಯ ಅದೇ ಹೇಳುತ್ತೆ, ರಾಮಾನುಜ ಭಾಷ್ಯ ಅದೇ ಹೇಳುತ್ತೆ. ಅಂದ್ರೆ ಏನು? ತನ್ನನ್ನು ಉಪಾಸನೆ ಮಾಡಿದವರನ್ನ ಎಂದೂ ಕೈಬಿಡುವುದಿಲ್ಲ ಅನ್ನೋ ಅರ್ಥದಲ್ಲಿ ಸೇತು ಅಂದ್ರು. ಆದ್ರಿಂದ ಪರಂ ಅತ ಸೇತು, ಇದೇ ಪರಮ ಸೇತುವೆ. ಆ ಸೇತುವೆಯಿಂದ ಆಚೆಗೆ ಹೋಗೋ ಪ್ರಶ್ನೆಯೇ ಬರೋದಿಲ್ಲ ನಿಮಗೆ. ಆಶ್ರಯ ಮಾಡಿದ ಒಬ್ಬ ಕೊಟ್ಟವನನ್ನ ಬಿಟ್ಟು ಮತ್ತೆಲ್ಲಿ ಹೋಗೋ ಪ್ರಶ್ನೆ ಬರೋದಿಲ್ವಾದ್ರಿಂದ ಸೇತು ಈ ಜಾನಾನಾಂ ಶಬ್ದಕ್ಕೆ ಪರಿಪೂರ್ಣ ಅರ್ಥವಾಗುತ್ತೆ. ಸೇತುವೆ ಅಂದ್ರೆ ಈ ಪ್ರಾಕೃತ ಸೇತುವೆಯನ್ನು ನೀವು ಬ್ರಿಡ್ಜ್ ಅನ್ನೋ ಅರ್ಥದಲ್ಲಿ ಇಟ್ಕೊಂಡು ಕನ್ಫ್ಯೂಷನ್ ಬರುತ್ತೆ. ಸೇತು ಶಬ್ದಕ್ಕೆ ಅದು ಅರ್ಥ ಅಲ್ಲ. ಅಲ್ಲಿ ಎಟಿಮಾಲಜಿಗೆ ಹೋಗ್ಬೇಕು. ಆ ರೀತಿಯಲ್ಲಿ ಇಲ್ಲಿ ಏನರ್ಥ ಮಾಡ್ತೀರಿ ಅಂದ್ರೆ ಬ್ರಹ್ಮವಿತ್ ಪರಂ ಆಪ್ನೋತಿ. ಅವರೊಂದು ಅರ್ಥ ಸೂಚನೆ ಮಾಡಿದ್ರು. ಏನ್ ಹೇಳಿದ್ರಿ? ಬ್ರಹ್ಮವಿತ್ತಂದಾಗ ಇಂಟೆಲೆಕ್ಚುಯಲ್ ಆಗಿ ನಾವು ನಿಮ್ಮತ್ರ ಎಲ್ಲ ಕುತ್ಕೊಂಡು ಬ್ರಹ್ಮದ ಬಗ್ಗೆ ಇಂಟೆಲೆಕ್ಚುಯಲ್ ಅನುಭವಾತ್ಮಕವಾಗಿ ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲಿಂದ ತಗೊಂಡ್ರಿ ಈ ವಿಷಯ ತಾವು? ತಗೊಂಡಿಲ್ಲ. ಈಗ 25 ವರ್ಷ ಇದ್ರ ಬಗ್ಗೆ ಎಲ್ಲ ಕಾನ್ಶಿಯಸ್ನೆಸ್ ಏನು ಕೊನೆಗೆ ಗೊತ್ತಾ ಇರೋದ್ರಿಂದ ಅವ್ರು ಹೇಳಿದ ತಮ್ಗೆ ಅರ್ಥ ಆಯ್ತಾ ನೋಡಿ? ಇದನ್ನು ಸ್ವಲ್ಪ ವಿವರಿಸ್ತೇನೆ. ಇಂತಹದ್ದು ಒಂದು 8-10 ವಾಕ್ಯ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಬರೆದಿದ್ದು, ಒಂದೇ ಕಡೆ ಅಲ್ಲ. ವಿಜ್ಞಾಯ ಪ್ರಜ್ಞಾನ್ ಕುರ್ವೀತ ಸಾಂದೋಗ್ಯದಲ್ಲಿ ಹೇಳ್ತಾರೆ. ವಿಜ್ಞಾಯ ಅಂದ್ರೆ ತಿಳಿದು, ಪ್ರಜ್ಞಾನ್ ಕುರ್ವೀತ ತಿಳಿಯಬೇಕು. ತಿಳಿಯಬೇಕು. ಮೊದಲು ತಿಳಿಯೋದು ಯಾವುದು? ಎರಡನೇ ತಿಳಿಯೋದು ಯಾವುದು? ಯಾವ್ದು ಹೇಳಿದಾಗ ವಿಜ್ಞಾಯ ಅಂದ್ರೆ ಒಂದು ಸ್ಟೇಜ್ನಲ್ಲಿ ಇಂಟೆಲೆಕ್ಚುವಲ್ ಆರ್ ಟೆಕ್ಸ್ಚುವಲ್ ಎನಿ ಅದರ್ ಕೈಂಡ್ ಆಫ್ ಗೈಡೆಡ್ ನಾಲೆಡ್ಜ್ ಅಂತ ಇಟ್ಕೊಳ್ಳಿ. ಇತರರಿಂದ ಪಡೆದ ದಿಗ್ದರ್ಶನ ರೂಪದ ಜ್ಞಾನವನ್ನು ಪಡೆಯುವ ಒಂದು ಸ್ಟೇಜ್ ಇದೆಲ್ಲ ವಿಜ್ಞಾಯ.
ವಿಶೇಷ ಜ್ಞಾನ ಅಂದ್ರು. ಪ್ರಕರ್ಷ ಜ್ಞಾನ ಅಂತ ಮುಂದಿನ ಶಬ್ದ ಹಾಕಿದ್ರು. ಪ್ರಕರ್ಷಾತ್ಮಕವಾದ ಜ್ಞಾನ ಯಾವುದು ಅಂದ್ರೆ ಸ್ವಾನುಭವ ಅಂತ ಅರ್ಥ ಮಾಡಬೇಕಾಗುತ್ತೆ. ಯೋಗಜನ್ಯವಾದ ಜ್ಞಾನ ಅಂತ ಅರ್ಥ ಮಾಡಬೇಕು. ಈಗ ಯಾರು ಅರ್ಥ ಮಾಡಿದ್ದಾರೆಯೋ ಇದು ನಮ್ಮ ಕಲ್ಪಿತ ಅರ್ಥವೋ. ಬೀಗದ ಕೈ ಕಳೆದೋದಾಗ ಬೀಗದ ಕೈ ಮಾಡೋನ್ ತಗೊಂಡ್ಬಂದು ಅದಕ್ಕೆ ಫಿಟ್ ಮಾಡಿಸಿ ಆರ್ಟಿಫಿಷಿಯಲ್ ಒಂದು ಕೀ ತಯಾರು ಮಾಡ್ತೇವಲ್ಲ, ಹಾಗೆ ನಾವು ಮಾಡ್ಕೊಂಡು ಕಲ್ಪಿತ ಅರ್ಥವೋ, ಇದು ಹೀಗೆ ಅರ್ಥ ಇದೆಯೋ, ಎಲ್ಲಾರು ಮಾಡಿದ್ದಾರೆಯೋ? ಇದು ಹಾಕಿ ಹೇಳಿದ್ದಕ್ಕೆ ಡೈರೆಕ್ಟ್ ಉತ್ತರ ಕೊಡಿ. ಯಾರು ಮಾಡಿದ್ದಿದೆಯೋ, ಎಲ್ಲಿ ಮಾಡಿದ್ದಾರೆ? ವಿಷ್ಣು ಪುರಾಣದಲ್ಲಿ ಮಾಡಿದ್ದಾರೆ. ಆ ವಾಕ್ಯವನ್ನೇ ತಂದು ಕೊಡ್ತಾರೆ ರಾಮಾನುಜಾಚಾರ್ಯರು. ಇದು ಎರಡರ್ಥ. ಇಲ್ಲಿ ಕೆಲವರಿಗೆ ಏನು ವಿಕಲ್ಪ ಬರುತ್ತೆ ಅಂದ್ರೆ, ಅಗ್ರಾಹ್ಯವಾದ ಜ್ಞಾನ ಒಂದಿದೆ, ವೇದಾತ್ಮಕವಾದದ್ದು, ಗ್ರಾಹ್ಯವಾದದ್ದು ಒಂದಿದೆ. ಆ ಮೊದಲನೇದನ್ನು ಪಡ್ಕೋ, ಅದನ್ನು ತಿರಸ್ಕರಿಸು, ಎರಡನೇದನ್ನ ಆಮೇಲೆ ಪಡಿ ಅಂತ ಸ್ಥೂಲ ಅರುಂಧತಿ ನ್ಯಾಯ ಅಂತ ಒಂದು ಹೇಳ್ತಾರೆ. ಈ ಶಬ್ದ ಕೇಳಿದ್ದೀರಾ? ಸ್ಥೂಲ ಅರುಂಧತಿ ನ್ಯಾಯ. ಎಷ್ಟೆಷ್ಟು ನ್ಯಾಯಗಳಿವೆ ನೋಡಿ ಜೈಮಿನಿ ನ್ಯಾಯದಲ್ಲಿ. ಅರುಂಧತಿ ಅಂತ ಒಂದು ನಕ್ಷತ್ರ ಕೇಳಿದ್ದೀರಾ? ನೋಡಿದ್ದೀರಾ? ಪ್ರಾಮಾಣಿಕವಾಗಿ ಹೇಳಿ, ನೋಡಿದ್ದೀರಾ? ಪುರೋಹಿತರು ನೋಡಿದಾರಿಯೇ? ಅದು ಹಗಲೇ ತೋರಿಸ್ಬಿಡ್ತಾರೆ. ಹಗಲಲ್ಲಿ ನಿಮಗೆ ಭಯವಾಗುತ್ತೆ. ಶಾಸ್ತ್ರಕಾರರು ಕಲ್ಪದಲ್ಲಿ ಹೇಳ್ತಾರೆ, ವಿವಾಹಿತ ಆದ ಮನುಷ್ಯರು, ಪುರುಷ ಸ್ತ್ರೀಯರು ಅವತ್ತು ಸಾಯಂಕಾಲ ಅರುಂಧತಿಯನ್ನು ನೋಡದೇ ಇದ್ರೆ ಕ್ಷಿಪ್ರ ಮರಣ ಪ್ರಾಪ್ತವಾಗುತ್ತೆ ಅಂತ ಬರೆದಿದ್ದಾರೆ. ನೋಡ್ಲಿಕ್ಕೇ ಬೇಕು. ಅದು ಕಾಣಿಸೋದಿಲ್ಲ. ಇದ್ದಿದ್ರಲ್ಲಿ ಅತ್ಯಂತ ಸಣ್ಣ ನಕ್ಷತ್ರವಂತೆ ಅರುಂಧತಿ. ಅದನ್ನು ನೋಡೋದು ಹೇಗೆ? ಅವರು ಪುರೋಹಿತರು ಮೊದಲು ನೋಡಿರ್ಬೇಕು. ಅದನ್ನ ಹಗಲಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಈಗ ನಿಶ್ಚಿತಾರ್ಥದಿಂದ ಹಿಡಿದು ನಿಷೇಕದವರೆಗಿನ ಕೆಲಸ ಎಲ್ಲ ಒಂದೇ ದಿವಸ ಮುಗಿಸೋದು. ಅದೆಷ್ಟು ಹಗಲಲ್ಲೇ ಆಗ್ಬೇಕು. ಅವರಿಗೆ ರಾತ್ರಿಯಲ್ಲೇ ಹೋಗ್ಬೇಕಲ್ಲ ಅವರು. ನೀವು ಹೀಗೆ ಮಾಡೋದಾದ್ರೆ ಅರುಂಧತಿ ತೋರಿಸೋದೆಲ್ಲಿ, ಮಾಡೋದೆಲ್ಲಿ ಕಷ್ಟ. ಈ ಹುಡುಗಿಯನ್ನ ಏಧತ್ವಷ್ಟಮಿ, ಸಪ್ತರ್ಷಿಗಳಲ್ಲಿ, ಸಪ್ತರ್ಷಿ ಪತ್ನಿಗಳಲ್ಲಿ ಅರುಂಧತಿಯಷ್ಟು ಶುದ್ಧ ಚಾರಿತ್ರವುಳ್ಳವಳು ಇತರರು ಇಲ್ಲ ಅಂತ ಉಳಿದವರು ಕೊಳ್ಳುವಂತಹ ಮಂತ್ರ ಹೇಳ್ತಾರೆ. ಈ ಹುಡುಗಿ ಮದುವೆ ಆಗುವವಳು ಆ ಸಪ್ತರ್ಷಿ ಪತ್ನಿ ಅರುಂಧತಿಯನ್ನು ಮೀರಿಸಿ 8ನೇವಳಾಗಲಿ ಅಂತ ಮಂತ್ರ ಹೇಳುತ್ತೆ. ಅದು ಆ ಪಾತಿವ್ರತ್ಯದ ಹಂತಕ್ಕೆ ಅವಳು ಮುಟ್ಟಬೇಕಾದ್ರೆ ಅರುಂಧತಿಯನ್ನು ನೋಡಬೇಕು. ಅದು ಮಿನುಗುತ್ತೆಯೋ ಮಿನುಗೋದಿಲ್ವೋ, ಮಿನುಗುವುದು ಚಳಚಳ ಅಂತ ಹೇಳ್ತಾರೆ. ಅದು ಮಿನುಗುತ್ತೆಯೋ ಮಿನುಗೋದಿಲ್ವೋ ಅಂತ ನಿಮಗೆ ಅದು ಸ್ಟ್ಯಾಟಿಕ್ ಇರೋ ಹಾಗೆ ಕಾಣಿಸುವಂತಹ ಒಂದು ವಿಚಿತ್ರ ನಕ್ಷತ್ರ. ವಸಿಷ್ಠ ನಕ್ಷತ್ರ ಬಿಟ್ಟು ಹತ್ಲಾಗಿತ್ರ ಹೋಗೋದಿಲ್ಲ. ಅದು ಅಷ್ಟು ವಿಚಿತ್ರ. ಅದನ್ನು ತೋರಿಸೋವಾಗ ಏನು ಮಾಡ್ತಾರಂತೆ ಅಂದ್ರೆ, ಅರುಂಧತಿ ಸ್ಥೂಲ ಅರುಂಧತಿ ನ್ಯಾಯದಲ್ಲಿ ಒಬ್ಬ ಅದು ಕಾಣಿಸೋದಿಲ್ಲ. ಅಲ್ಲಿ ನೋಡಯ್ಯ, ಆ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಅದಲ್ಲ ಇದು ಅಂತ ಹೇಳೋ ಸಲುವಾಗಿ ಯಾವುದನ್ನು ತೋರಿಸ್ಬೇಕೋ ಮೊದಲು ಅದನ್ನು ಬಿಟ್ಟು, ಅದು ಅಲ್ಲದೆ ಇದ್ದದ್ದನ್ನೆಲ್ಲ ತರಿಸಿರೋ ಭಾರ ಅಂತ ಮಾಡಿ ತೋರಿಸಿ ಆಮೇಲೆ ಇದು ಅಂತ ಹೇಳೋ ಹಾಗೆ ಬ್ರಹ್ಮವಿತ್ ಆಗ್ತಕ್ಕವನು ಬರೀ ಶಬ್ದ ಭಂಡಾರವನ್ನು ಬೇಡದೇ ಇದ್ದದ್ದನ್ನೆಲ್ಲ ಮೊದಲು ಅರ್ಥ ಮಾಡಿಕೊಂಡು ಅದೆಲ್ಲ ಜಳ್ಳು ಅಂತ ತಿಳಿದು ಆಮೇಲೆ ಪರಮಾಪ್ನೋತಿ. You read something only to reject it later on, and then you acquire the knowledge that you will not be able to give up. ಇದು ಒಂದು ಇಂಟರ್ಪ್ರಿಟೇಷನ್. ಇದು ನಿಮ್ಗೆ ಸರಿ ಅಂತಂದ್ರೆ ನೀವು ಇಟ್ಕೊಳ್ಳಿ, ಅದ್ರ ಮೇಲೆ ನಾವು ವಿಮರ್ಶೆ ಮಾಡೋದಿಲ್ಲ. ಇದು ಒಂದು ರೀತಿ ಅಪ್ರೋಚ್. ಬ್ರಹ್ಮವಿತ್ ಅಂದ್ರೆ 4 ವೇದಗಳನ್ನು ಓದ್ತಾನೊಬ್ಬ, ಶಬ್ದವಿತ್ತಾಗಿದ್ದಾನೆ. ನೀವು ಇಂಟೆಲೆಕ್ಚುವಲ್ ಅಂದ್ರಿ, ಇನ್ನೂ ಪ್ರಾರಂಭಕ್ಕೆ ಹೋಗ್ತೇವೆ, ಬರೀ ಶಬ್ದ ಗ್ರಹಣ ಮಾಡಿದ್ದಾನೆ. ಈ ಹುಡುಗನಿಗೆ ಉಪನಯನ ಮಾಡಿ ಅಧ್ಯಯನ ಮಾಡಿಸಿದ್ರೆ ಇನ್ನೊಂದು 3-4 ವರ್ಷ ಓದ್ತಾನೆ, ಒಳ್ಳೆ ಲಕ್ಷಣವಾಗಿ ಹೇಳ್ತಾನೆ ವೇದವನ್ನ ಅಂತ ಇಟ್ಕೊಳ್ಳಿ. ಅವನಿಗೆ ಎಷ್ಟು ಅನುಭವ ಆಗಿರುತ್ತೆ? ಏನಪ್ಪ? ಶಬ್ದಗ್ರಹಣ. ಈಗ ವೇದವಿತ್ತಂದ್ರೆ ಯಾರು? ಬರೀ ಶಬ್ದ ತಿಳ್ಕೊಂಡವರು, ಅರ್ಥ ತಿಳ್ಕೊಂಡವರು. ವಿದ್ಯೆ ಎರಡೂ ತಿಳಿದವರು ಅನ್ನೋದು ಗುರಿ ಆಯ್ತು. ಈಗ ವ್ಯವಹಾರದಲ್ಲಿ ವೇದವಿತ್ತಂದ್ರೆ ಯಾರಿಗೆ ಹೇಳ್ತೀರಿ? ಶಬ್ದ ತಿಳಿದವರಿಗೆ ವೇದವಿತ್ ಅಂತ ಹೇಳ್ತಾರೆ. ಹೌದಾ? ಅಧ್ಯಯನ ಮಾಡೋದಂದ್ರೆ ಏನ್ ಹೇಳ್ತಾರೆ? ಅಕ್ಷರ ರಾಶಿ ಗ್ರಹಣಂ. ಶ್ರೀಭಾಷ್ಯ ಮೊದಲನೇ ಅಧಿಕರಣದಲ್ಲಿ ಅಕ್ಷರ ರಾಶಿಯನ್ನ ಕೂಡಿ ಹಾಕಿದವನು, ಕಲ್ತವನು ಬೇಕಾದ್ದು ಹೇಳ್ತಾನೆ ಮಂತ್ರ. ಅವನು ಇಂದ್ರ ಸಂಬಂಧದಲ್ಲಿ ಈ ಹೋಮದಲ್ಲಿ ಮಾಡೋ ಮಂತ್ರ ಇದೆಯಲ್ಲ, ಅದನ್ನ ಹೇಳ್ತಾನ ಅವನು. ಆಯ್ತಾ? ಈ ಬಲಿ ಕೊಡುವಾಗ ಈ ಮಂತ್ರ ಹೇಳ್ತಾರಲ್ಲ, ಅದನ್ನ ಹೇಳ್ತಾನ. ಉಪನಯನದಲ್ಲಿ ಮಂತ್ರ ಹೇಳ್ತಾರಲ್ಲ, ಹೇಳ್ತಾನ. ಬೇಕಾದ್ದು ಕೇಳಿ ಇಂಡೆಕ್ಸ್ ಅವನು.
ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಶಬ್ದಗಳನ್ನು ಏನು ಬೇಕಾದ್ರೂ ಕೇಳಿ ಹೇಳ್ತಾನೆ. ಅವನನ್ನು ನೀವು ವೇದವಿತ್ ಅಂತ ಅಲ್ಲ ಅಂತ ಹೇಳೋ ಹಾಗಿಲ್ಲ, ವೇದವಿತ್ ಆಗಿದ್ದಾನೆ. ಆದ್ರೆ ಅಷ್ಟು ಮಾತ್ರದಿಂದ ಇದರ ಅರ್ಥ ಏನು? ಇವರಲ್ಲೊಬ್ರು ನಮ್ಮ ಸ್ನೇಹಿತರಿದ್ದಾರೆ, ಮಾಧವ ಸಿಂಹ ಅಂತ ಕೇಳಿದ್ದೀರಾ? ಗೊತ್ತಾ ನಿಮಗೆ? ಧಾರವಾಡಕ್ಕೆ ಬಂದಿದ್ರು ನಮ್ಮ ಷಷ್ಟಬ್ಜಿಯಲ್ಲಿ. ವೇದಾಂತ ದೇಶಿಕರ ಅಭಯ ಪ್ರದಾನ ಸಾರದ ಕೊನೇ ಶ್ಲೋಕ ಒಂದಿದೆ, ಬಾಯಿ ನುಗ್ಗುವುದಿಲ್ಲ ಅದು. ಈ ಶರಣಾಗತಿ ಮಾಡಿದ ಮೇಲೆ ವಿಭೀಷಣ ಮುಂದಕ್ಕೆ ಏನಾಯಿತು ಅಂತ ಇಡೀ ರಾಮಾಯಣವನ್ನು ಒಂದು ಶ್ರದ್ಧರ ಶ್ಲೋಕದಲ್ಲಿ ಸಮಪ್ ಮಾಡಿಬಿಟ್ಟಿದ್ರು ಆಚಾರ್ಯರು. ಅವರು ಮಾಧವ ಸಿಂಹ ತುಂಬಾ ಒಳ್ಳೆ, ಅವ್ರ ಮನೇಲಿ ಊಟ ಮಾಡಿದ್ದೇನೆ, ಪ್ರವಚನಗಳು ಕೇಳಿ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಅವರಿಗೆ ಈ ಬಾಯಿ ನುಗ್ಗದೇ ಇರುವ ಸ್ತೋತ್ರಗಳನ್ನು ಪಾಠ ಮಾಡೋದ್ರಲ್ಲಿ ತುಂಬಾ ಕುತೂಹಲ. ಸುದರ್ಶನ ಶತಕ, ಈ ರಾಮಾಯಣ ತಂದಾದಿ, ಇಂಥ ಬ್ಯಾಂಕ್ಗೆ ಹೋಗುವಾಗ ಬರುವ ದಾವಣಗೆರೆಯಲ್ಲಿ ನಿಜ ಮಾಡೋರು. ಆ ಶ್ಲೋಕ ಢಟ್ 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 ಅಂತ ಉಚ್ಚಾರ ಮಾಡಿದ್ರು. ನಮ್ಮ ಮನೆಯಲ್ಲಿ ನನಗೆ ಅಧ್ಯಯನ ಮಾಡಿಸ್ತವ್ರು ನಮ್ಮ ಶ್ವಶುರರು, ನಮ್ಮ ಮಾವಂದ್ರೊಬ್ರು, ಇನ್ನೂ ಅನೇಕರು ಪಂಡಿತರೆಲ್ಲ ಬಂದಿದ್ರು, ವೆಂಕಟನಾಥನ್ ಬಂದಿದ್ರು. ಅವರೆಲ್ಲ ಆ ಶ್ಲೋಕ ಅವ್ರು ಉಚ್ಚಾರ ಮಾಡೋ ರೀತಿ ಢಂಗ ಆಗಿಬಿಟ್ರು. ಆಮೇಲೆ ಇದಕ್ಕೆ ಎನ್ನ ಅರ್ಥ ಅಂತ ಕೇಳಿದ್ರು. ಎನ್ನವೋ ಇದಕ್ಕೆ ಎನ್ನ ತಿಳಿ ಅಂದ್ರು. ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಶ್ಲೋಕ, ಇದಕ್ಕೆ ಏನ್ರಿ ಅರ್ಥ? ಕೇಳುವವನಿಗೆ ತಿಳ್ಕೊಂಡಿದ್ದಾರೆ ಅನ್ನೋ ಭ್ರಮೆ ಆಯಿತು. ಕೇಳಿದ್ರೆ ಎನ್ನುವ ಇಷ್ಟು ಲೈಟ್ ಆಗಿ ಎನ್ನುವ, ಇದು ವೇದ ವಿತ್ತುಗಳಿರೋ ರೀತಿ. ಇದು ಪಾಠಗಳು ಕೈಲಿ ಬೆಳೆಸ್ಕೊ ಕಣ್ಣು ಮುಚ್ಕೊಳ್ತಾರೆ, ಬೆಳೆದೆಣಿಸ್ಕೊಳ್ತಾರೆ. ಇಲ್ಲಿ ಈ ಸ್ವರ ಬರ್ತವ್ರ ಕಣ್ಣು ಕಾಣಿಸ್ತಾ ಇರುತ್ತೆ ಹೇಳ್ತಾರೆ. ಅರ್ಥ ಹೇಳ್ರಿ ಅಂತಂದ್ರೆ ಅದು ನನ್ನ ಕೆಲಸ ಅಲ್ಲ ಅಂತಾರ ಅವರು. ಈಗ ವೇದವಿತ್ತಂದ್ರೆ ಈ ಗ್ರೇಡಲ್ಲಿರುವ ಅಂದ್ರೆ ಶಬ್ದಗ್ರಹಣವನ್ನ ಮಾಡಿ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಕ್ಕವನಿಗೆ ವೇದವಿತ್ ಅಂತ ನೀವು ಇಟ್ಕೊಂಡ್ರೆ, ಯಾಕೆ ಶಬ್ದಗ್ರಹಣ ತಪ್ಪು ಅಂತ ಹೇಳೋ ಹಾಗಿಲ್ಲ, ಮತ್ತು ಅನುಭವದ ರೀತಿಯೂ ಹಾಗೆ ಇದೆ. ಫಸ್ಟ್ ಯು ಮಾಸ್ಟರ್ ದಿ ವರ್ಡ್, ಆಮೇಲೆ ಅನುಭವ ಯಾವಾಗ ಬರುತ್ತೆ? ತಾನೇ ಬರುತ್ತೋ ವಿಶೇಷ ಪ್ರಯತ್ನ ಮಾಡಬೇಕು? ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುವುದಕ್ಕೊಂದು ಪ್ರಯತ್ನದ ಕಾಲ ಒಂದು ಬರಬೇಕಲ್ಲ. ಓಪನಿಂಗ್ ಯಾವಾಗ ಬರುತ್ತೆ? ಅದು ಎಲ್ಲ ಗುರುಮುಖೇನ ಮಾಡಿದ್ರೆ ಇವತ್ತು ಜವಾಬ್ದಾರಿ ಹೋಗ್ಬಿಡುತ್ತಲ್ಲ. ಅಲ್ಲ, ಗುರು ಕೃಪೆ ಇರುತ್ತೆ ನಿಮ್ಮ ಮೇಲೆ. ನಿಮಗೆ ಸಂಸಾರದ ಕೋಟಲೆ ಕೀಟಲೆ ಹಿಂಸೆಗಳಲ್ಲಿ ಎಲ್ಲಿಯೋ ಒಂದು ಕಡೆ ಇದಕ್ಕೆ ಏನರ್ಥ ಅಂತ ಕೇಳುವ ಒತ್ತಡ ಬಂದೇ ಬರುತ್ತೆ. ಸಮ್ ಟೈಮ್ ಇಟ್ ಮೇ ಬಿ ಸೂನ್ ಆರ್ ಲೇಟರ್. ಇದು ಓದಿದ್ನಲ್ಲ, ಇದಕ್ಕೆ ಏನರ್ಥ? ವೇದ ಮಂತ್ರಗಳು ಮತ್ತೆ ಇಂಗ್ಲಿಷಲ್ಲಿ ಹೇಳ್ತೇನೆ, ದೇ ಬಿಗಿನ್ ಟು ಹಾಂಟ್ ಯು. ನೀವು ಬೇಡ ಅಂದ್ರೂ ತಲೆಯಲ್ಲಿ ಗುಂಗಿಟ್ಕೊಂಡ್ ಬರುತ್ತೆ ಅದು. ನಿಮಗೆ ಸಮಸ್ಯೆಗಳು ಬಂದಷ್ಟು ಅದಕ್ಕೆ ಸರಿ ಹೊಂದುವ ಮಂತ್ರಗಳು ತಲೆಯಲ್ಲಿ ಓಡಾಡ್ತಾ, ಇಲ್ಲಿದೆ ನೋಡು ಅರ್ಥ, ಇಲ್ಲಿ ಪರಿಹಾರ ಇದೆ ನೋಡು ಅಂತ ನೀವು ಕೇಳದೇ ಇದ್ರು ನಿಮ್ಮ ಬೆನ್ನಟ್ಟಿ ಬರ್ತದೆ ಆ ಮಂತ್ರ. ನಮಗೆ ಅದು ಅನುಭವ ಆಗಿದೆ. ನೀವು ಅದನ್ನು ಬೆನ್ನಟ್ಟುವುದು, ಟ್ರೈಂಗ್ ಟು ಮೆಮೊರೈಸ್ ಒನ್ ಸ್ಟೇಜು. ಅಟ್ ಎ ಲೇಟರ್ ಸ್ಟೇಜ್ ದೇ ಬಿಗಿನ್ ಟು ಹಾಂಟ್ ಯು, ದೇ ವಿಲ್ ನಾಟ್ ಲೀವ್ ಯು ಅಲೋನ್. ನೀವು ಸುಮ್ಮನೆ ಕೂತು ಕೊಡಿಸೋದಿಲ್ಲ ಅದು. ಆವಾಗ ಏನ್ ಅರ್ಥ ಇರ್ಬೋದು ಇದಕ್ಕೆ? ಏನ್ ಅರ್ಥ ಇರ್ಬೋದು? ಎಷ್ಟೋ ಮಂತ್ರಗಳು ನಾವು ಓದಿರ್ತೇವೆ, ಶಬ್ದ ಬಿಡಿಸುವ ಕಡೆಗೆ ಲಕ್ಷ್ಯ ಕೊಟ್ಟೇ ಇರೋದಿಲ್ಲ. ಅವತ್ಯಾರು ಏನೋ ಒಂದು ಪದಾರ್ಥ ನಾನು ಕೊಟ್ಟವರು ಬ್ರಹ್ಮಚಾರಿಗೆ ಹೇಳೋ ಮಂತ್ರವನ್ನು ಹೇಳಿದ್ರು. ಏನದು? ಆಯುರ್ದ ಆದಿಮಂ ಮಂತ್ರ ಆಗಿದೆಯೇನಪ್ಪ ನಿಮಗೆ? ಏಕಾಗ್ನಿ ಕಾಂಡ. ಏನರ್ಥ? ಹೇ ಅಗ್ನಿ, ಆಯುರ್ದ ಅಗ್ನಿ. ಆಯುರ್ದ ಅನ್ನೋ ಸಂಬೋಧನೆ, ಅಗ್ನಿಗೆ ವಿಶೇಷಣ. ಆಯುಸ್ಸನ್ನು ಕೊಡುವ ಅಗ್ನಿಯೇ ಆಯುರ್ದ ಅಗ್ನಿ ಜರಸಂಗೃಣಾನ. ಈ ವಟು ಇದ್ದಾನಲ್ಲ, ಇವನ ಮುಪ್ಪು ಅಂತ ಏನಿದೆಯೋ ಜರಸ್ಸನ್ನೀ ತಗೊಂಡ್ಬಿಡು. ಜರಸಂಗೃಣಾನ. ಯಾಕೆ? ಘೃತ ಪ್ರತೀಕ. ತಿಳಿಯಾಗಿ ಕಾಯಿಸಿದ ತುಪ್ಪದಂತೆ ನೀನು ಕ್ಲಿಯರ್ ಆಗಿದ್ದೀಯೆ. ಘೃತದ ಪ್ರತೀಕವಾಗಿದ್ದೀಯೆ. ಘೃತ ಅಂದ್ರೆ ಗಟ್ಟಿ ತುಪ್ಪ ಅಲ್ಲ, ತಿಳಿಯಾಗಿರುವ ಹೋಮಕ್ಕೆ ಸಿದ್ಧವಾಗಿರುವ ತುಪ್ಪ. ಕ್ಲಾರಿಫೈಡ್ ಬಟರ್, ಲಂಪ್ ಆಫ್ ನಾಲೆಡ್ಜ್ ಅಲ್ಲ. ನಾಲೆಡ್ಜ್ ದಟ್ ಈಸ್ ಕ್ಲಾರಿಫೈಡ್ ಅಂಡ್ ಅವೈಲಬಲ್ ಟು ಯು ಇನ್ ಆಕ್ಚುಲ್. ಅದನ್ನು ಕೊಡುವನಂತೆ ನೋಡಿ ಅಗ್ನಿಯು. ಘೃತ ಪ್ರತೀಕ. ಯಾತಕ್ಕೆ? ಘೃತಯೋ ನೀ ಏದಿ. ನೀ ಅದರಲ್ಲಿಯೇ ಹುಟ್ಟಿದವನು, ಅದರಲ್ಲಿಯೇ ಬೆಳೆಯುವವನು. ಏದಿ, ನೀ ಚೆನ್ನಾಗಿ ಬೆಳಿಬೇಕು. ಸರಿಯಪ್ಪ, ಏನ್ ಮಾಡಬೇಕು ಅಂತ ಕೇಳ್ತಾನೆ ಅಗ್ನಿ. ಘೃತ ಪ್ರತೀಕೋ ಘೃತಯೋ ನಿರೇಧಿ ಘೃತಂ ಪೀತ್ವ. ಈಗ ನಾನೇನು ಸಮರ್ಪಣೆ ಮಾಡ್ತಿದ್ದೇನೆ, ಹವಿಸ್ಸನ್ನ ಉಪಯೋಗ ಮಾಡಿಕೊಂಡು. ಎಂಥದ್ದು? ಮಧು ಚಾರು ಗವ್ಯಂ. ತುಂಬಾ ಸಿಹಿಯಾದದ್ದು, ನಿನಗೆ ರೋಚಕವಾದದ್ದು, ಶ್ರೇಷ್ಠವಾದದ್ದು. ಚಾರು ಅಂದ್ರೆ ಸುಂದರವಾದದ್ದು. ಗವ್ಯವನ್ನ ಕೊಟ್ಟದ್ದು ತಗೊಂಡು ಏನ್ ಮಾಡ್ಬೇಕು ನೀವು ಅಂದ್ರೆ
ಮಧುಜಾರು ಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತ ದೇವಂ, ತಂದೆ ಮಗನನ್ನು ಕಾಪಾಡೋ ಹಾಗೆ ಈ ಮಗುವನ್ನು ಕಾಪಾಡು, ಎಲ್ಲ ನಿಂದೇ ಜವಾಬ್ದಾರಿ ಅಂತ ಹೇಳುವ ಮಂತ್ರ. ಏಕಾಗ್ನಿಕಾಂಡ ಅಭ್ಯಾಸ ಆಗಿರುತ್ತೆ ಗುರುಗಳ ಮನೆಯಲ್ಲಿ ಊರು ಹಚ್ಚಿರಿ, ಹೇಳ್ತಾ ಇರ್ತೀರಿ. ಏನಿದಕ್ಕೆ ಅರ್ಥ ಇರಬಹುದು? ನಿಮಗೆ ಒಂದು ದಿವಸ ಚುಚ್ಚೋಕ್ ಶುರು ಮಾಡುತ್ತೆ. ಚುಚ್ಚೋಕ್ ಶುರು ಮಾಡಿದ್ರೆ ಏನ್ ಮಾಡ್ತೀರಿ? ನಿಮಗೆ ಸಂಸ್ಕೃತ ಭಾಷೆ ಹಿಡಿತ ಹತೋಟಿ ಇದ್ರೆ ಭಾಷೆ ನೋಡ್ತೀರಿ, ಇಲ್ಲದಿದ್ರೆ ಹಿರಿಯನ್ ಕೇಳ್ತೀರಿ, ಇಲ್ಲಿ ಪದಪ್ರಯೋಗ ಹೇಗೆ ಅಂತ ಕೇಳ್ತೀರಿ. ದೆನ್ ದಿ ಡಾನ್ಸ್, ವೇದಾರ್ಥಗಳ ಚಿಂತನೆಯ ಕುಣಿತ ನಿಮ್ಮ ಹೃದಯದಲ್ಲಿ ಆರಂಭವಾಗುತ್ತೆ. ಹೃದಯ ರಂಗಭೂಮಿಯಾಗಿ ಅದರಲ್ಲಿ ವೇದ ಪುರುಷ ಕುಣಿಯೋಕೆ ಶುರು ಮಾಡ್ತಾನೆ. ಇಲ್ಲ ಅರ್ಥ ಇದೆ ನೋಡು, ಇಲ್ಲ ಅರ್ಥ ಇದೆ ನೋಡು. ಒಂದು ಹೆಣ್ಣು ಮಗಳು ಸುಮ್ಮನೆ ನಿಲ್ಲುವುದಕ್ಕೂ ಕಣ್ಣಲ್ಲಿ ಕೈಯಲ್ಲಿ ಅಭಿನಯ ಮಾಡಿ ಅರ್ಥ ತೋರಿಸೋದಕ್ಕೂ ವ್ಯತ್ಯಾಸ ಅಲ್ವೇ ನೋಡಿ. ವೇದ ಪುರುಷ ಸ್ಟ್ಯಾಟಿಕ್ ಆಗಿ ಕೂತಿರೋದಿಲ್ಲ. ನಿಮ್ಮ ಹೃದಯದಲ್ಲಿ ಸುಮ್ಮನೆ ಇರೋಕೆ ಅವನು ಬರಲಿಲ್ಲ. ನೀವು ವೇದ ಹಿಡಿದ್ರಿಂದ ಮುಗೀತು, ಮುನಿ ಆಗಬೇಕು, ಅದು ನಿಮಗೆ ಅರ್ಥ ಕೊಡೋಕೆ ಶುರು ಮಾಡುತ್ತೆ. ಅದು ನಿಮ್ಮನ್ನು ಉಳಿದ ಬಾಂಡೇಜ್, ಉಳಿದ ಸಂಬಂಧಗಳಿಂದ ಬಿಡಿಸಿಬಿಡುತ್ತೆ. ವೇದಾಧ್ಯಯನ ಮಾಡಿದವ್ರಿಗೆ ಗೊತ್ತು. ಯಾಕೆ ಹೇಳ್ತೇವೆ ಅಂದ್ರೆ ಅದು ಒಂದು ಸ್ಟೇಜ್ನಲ್ಲಿ ಬರೀ ಶಬ್ದಗ್ರಹಣ, ಎರಡನೇ ಸ್ಟೇಜ್ನಲ್ಲಿ ಅಂದ್ರೆ ಇದು ಎರಡೇ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸೋದು ಎರಡು ಸ್ಟೇಜು. ಇನ್ ಬಿಟ್ವೀನ್ ದೇರ್ ಮೇ ಬಿ ಹಂಡ್ರೆಡ್ಸ್ ಆಫ್ ಸ್ಟೇಜಸ್. ಚಿಂತನೆ ಮಾಡ್ತೀರಿ, ಸ್ವಲ್ಪ ಎಟದಾಗುತ್ತೆ, ಎಟ್ಕೋದಿಲ್ಲ, ಮತ್ತೆ ನೋಡ್ತೀರಿ, ಮತ್ತೊಂದು ಕಡೆ ಅಂಥದೇ ಇನ್ನೊಂದು ವಾಕ್ಯ ಸಿಕ್ಕುತ್ತೆ. ಈ ಮಹಾಭಾರತದಲ್ಲಿ ಹೇರಳವಾದಂತಹ ವ್ಯಾಖ್ಯಾನಗಳಿವೆ ವೇದ ವಾಕ್ಯಗಳಿಗೆ. ರಂಗಪ್ರಿಯ ಸ್ವಾಮಿಗಳು ನಾವು ಅವರು ಪೂರ್ವಾಶ್ರಮದಲ್ಲಿದ್ದಾಗ ಕಠೋಪನಿಷತ್ತನ್ನು ಸೆಮಿನಾರ್ ಮಾಡ್ತಿದ್ರು ಮೇಲ್ಕೋಟೆಯಲ್ಲಿ. ಲಕ್ಷ್ಮೀ ತಾತಾಚಾರ್ಯರು, ನಾನೊಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ಅದರಲ್ಲಿ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಗೀತೆಯಲ್ಲಿ ಒಂದು ಕಡೆ ಬರುತ್ತೆ ನೋಡಿ, ದೃಶ್ಯತೆಯು ಅಗ್ರಿಯ ಬುದ್ಧಿಯ. ಭಗವಂತನ ಅನುಭವ ಬುದ್ಧಿಗೆ ಎಟ್ಕೋದಿಲ್ಲ, ಇಟ್ಸ್ ಸೂಪರ್ ಇಂಟೆಲೆಕ್ಚುಯಲ್ ಅಂತ ಹೇಳ್ತೇವಲ್ಲ ಅಂತ ಯಾರೋ ವರ್ಣೆ. ಬುದ್ಧಿಗ್ರಾಹ್ಯಂ ಬುದ್ಧಿಗೆ ಎಟಕತ್ತೆ ಅಂತೆಲ್ಲ ಹೇಳಿದ್ರು. ಅವ್ರು ಹೇಳಿದ ಅಭಿಪ್ರಾಯಕ್ಕೆ ವಿರುದ್ಧ. ಆಮೇಲೆ ದೃಶ್ಯತೆಯು ಅಗ್ರಿಯ ಬುದ್ಧಿಯ, ಎಲ್ಲಿ ಬಂತಿದ್ದು? ದೃಶ್ಯತೆಯು ಅಗ್ರಿಯ ಇನ್ನೊಂದು ಶಬ್ದ ಇದೆ ಉಪನಿಷತ್ನಲ್ಲಿ. ಅಲ್ಲಿ ಬುದ್ಧಿ ಪರ್ಯಾಯವಾಗಿ ಮೋಕ್ಷ ಧರ್ಮದಲ್ಲಿ ಭೀಷ್ಮರು ಮಹಾಭಾರತದಲ್ಲಿ ಹಾಕಿದ್ದಾರೆ. ಇದನ್ನು ಹೇಳಿದ ಕೂಡಲೇ ಸ್ವಾಮಿಗಳು ಕೈ ಮುಗಿದ್ರು. ನಾವು ಹುಡುಕ್ತಾ ಇದ್ದಪ್ಪ ಆ ವಾಕ್ಯ ನೀವು ಹೇಳಿಬಿಟ್ಟೆ ನೋಡು ಅಂದ್ರೆ ಅವರು. ನಿಮ್ಗೆ ಎಲ್ಲಿ ಬೀಗದ ಕೈ ಸಿಕ್ಕೋದಿಲ್ಲ, ತಪ್ಪಿರುತ್ತೆ. ಅಲ್ಲಿ ಮತ್ತೊಂದು ಕಡೆ ಹೇಳಿದ್ರು, ವೇದವ್ಯಾಸರು ಸಾಮಾನ್ಯವಲ್ಲ, ಮಹಾಭಾರತ ಬರೀ ಬೋಳ್ ಕಥೆಯಲ್ಲ. ಹುಡುಗರನ್ನ ಹಿಡಿಯೋದಕ್ಕೆ ಒಂದು ಕಥೆ ಇರುತ್ತೆ, ಅದರ ಹಿಂದೆ ವೇದ ಕೂರು ಕಾಂಡದ ಅರ್ಥಗಳನ್ನೆಲ್ಲ ಕೊಟ್ಟಿದ್ದಾರೆ. ಉಪನಿಷತ್ತಿನ ಅರ್ಥವೆಲ್ಲ ಗೀತೆಯಲ್ಲಿ ಕೂತು, ಸುಮ್ಮನೆ ಮಹಾಭಾರತ ಬರೆದ್ರೆ ಅವರು. ವಿಷ್ಣು ಪುರಾಣದಲ್ಲಿ ಇದಕ್ಕೆ ವ್ಯಾಖ್ಯಾನ ಇದೆ ನೋಡಿ. ಆಸರ್ವಣಿ ಶ್ರುತಿ, ಇದು ಪರಾವಿದ್ಯಾ ಅಪರಾವಿದ್ಯಾ ಅಂತ ಪ್ರಕರಣ ಬರುತ್ತೆ. ಏನೋ ವ್ಯತ್ಯಾಸ ಆಯ್ತು ಆರೋಗ್ಯ ಪಾಪ. ಪರಾವಿದ್ಯಾ ಅಪರಾವಿದ್ಯಾ ಅಂತ ಹೇಳ್ತಾರೆ, ಕೇಳಿದಿರೋ ಇಲ್ವೋ? ದ್ವೇ ವಿದ್ಯೆ ವೇದಿತವ್ಯೇ. ಮುಂಡಕ ಶ್ರುತಿಯಲ್ಲಿ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ಯಾವುದೊಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತ ಆಗ್ತದೆಯೋ ಅದನ್ನು ದಯವಿಟ್ಟು ನಮಗೆ ಹೇಳಿ, ಕಣಿಬೇಡ ಅಂದ್ರು. ಈಗಿನ 8 ದಿವಸ ಆಯ್ತಾ ಉಪನ್ಯಾಸ ಶುರು ಮಾಡಿ ಉಪನಿಷತ್ತಿಂದು. ಈ ತಲೆಯಲ್ಲಿ ಎಷ್ಟೋ ಜನಕ್ಕೆ ತುಂಬಾ ಗೊಂದಲನೂ ಬಂದಿರಬಹುದು. ಒಂದೊಂದು ದಿವಸ 2 ಗಂಟೆ 2 ಗಂಟೆ ಇಷ್ಟೆಲ್ಲ ತಿಳಿಬೇಕೆ ಸ್ವಾಮಿ? ಒಂದು ಮಾತಲ್ಲಿ ತಿಳಿಬೇಕಾ? ಅದನ್ನು ಹೇಳಿಬಿಡಿ. ಏನ್ ಹೇಳ್ಬೇಕು ನಾನು? ಸರ್ವೇ ವೇದ ಯತ್ಪದಮಾಮನಂತಿ, ಅದನ್ನ ಹೇಳುವುದ್ರೆ ಓಂ ಇತ್ಯೇತದ್ ಹೇಳ್ಬಿಟ್ಟೆ. ಹೌದಾ? ಏನ್ ತಿಳಿತು? ಅದಕ್ಕೆ ಉಪವ್ಯಾಖ್ಯಾನ ಕೊಡೋ ರೀತಿಯಲ್ಲಿ, ಓಹೋ ಅದಕ್ಕಾಗೇನೋ ಇಷ್ಟೆಲ್ಲ ಸರ್ಕಸ್ಸು ಅಂತ ಕೇಳಿದ್ರೆ, ಹೌದು ಸರ್ಕಸ್ ಮಾಡಬೇಕಾಗತ್ತೆ. ಸರ್ಕಸ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಷನ್ ಆಗೋದು ಬೇಡ. ಫಾರ್ ಸೇಕ್ ಆಫ್ ಕನ್ವೀನಿಯಂಟ್ ಮೆಮೊರಿ ಅಂದ್ರೆ ಒಂದೇ ಅಕ್ಷರ ಹೇಳಿದ್ರೆ ತಿಳಿಯೋದಿಲ್ಲ. ಏನ್ ಮಾಡೋಣ? ಅಟ್ ದಿ ಅದರ್ ಎಂಡ್ ದೇರ್ ಈಸ್ ನಾನ್ ಅವೈಲಬಿಲಿಟಿ ಆಫ್ ನಾಲೆಡ್ಜ್. ಅಟ್ ದಿ ಅದರ್ ಎಂಡ್ ದೇರ್ ಈಸ್ ಕನ್ಫ್ಯೂಷನ್ ವೇರ್ ದೇರ್ ಈಸ್ ಪ್ಲೆಂಟಿ ಆಫ್ ಇಂಟರ್ಪ್ರಿಟೇಷನ್. ಯಾವ ಏನ್ ಮಾಡಬೇಕಿದೆ ನೀವು? ಅವ್ರು ಕೇಳಿದ್ರು, ಯಾವುದೊಂದಂತ ಹೇಳಿದ್ರೆ ಏಕ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ. ಇಲ್ಲೂ ಹೇಳಿದ್ರು. ಶ್ವೇತಕೇತು ತತ್ವಮಸಿ ಪ್ರಸಂಗದಲ್ಲಿಯೂ ಅದನ್ನೇ ಹೇಳಿದ್ರು. ಉತತಂ ಆದೇಶಂ ಅಪ್ರಾಕ್ಷ ಏನ ಅಶ್ವತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಶ್ವೇತಕೇತು ಅಂತ ಒಬ್ಬ ಹುಡುಗ, ಈ ವಯಸ್ಸಿನ ಹುಡುಗ, ಅಥವಾ ಇನ್ನೂ ಸ್ವಲ್ಪ 12 ವರ್ಷ ಆಗಿತ್ತು ಅಂತಾರೆ ಅವನಿಗೆ. ಅವನು ಹೇಳಿದ, ತಂದೆ ನಮ್ಮ ಕೂಲದಲ್ಲಿ ಅಧ್ಯಯನ ಮಾಡಿದ್ದವ್ರು ಯಾರೂ ಬಂದಿಲ್ಲಪ್ಪ. ನನ್ನ ತನಕ
ಸಾವಯವಕ್ಕೆ ಮುಂಚೆ ಆದ್ರೂ ಇವನು ವೇದವಿತ್ ಅನ್ನಿಸ್ಕೊಂಡು ಸಾಯ್ಬೇಕು ಕಾಣೋ. ಉಪನಯನೂ ಆಗಿಲ್ವಲ್ಲೋ ನಿನಗೆ, ಹೋಗುವ ಗುರುಕುಲಕ್ಕೆ ಎಂದ. ತಂದೆ ಮಾಡ್ತಿರ್ಲಿಲ್ಲ ಉಪನಯನ ಆಗಿನ ಕಾಲದಲ್ಲಿ. ತಂದೆ ಯಾಕೆ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಸಡ್ಡೆ ಆಗುತ್ತೆ ಮಕ್ಕಳಿಗೆ, ಅಪ್ಪನನ್ನು ಗುರು ಅಂತ ಕಾಣೋದಿಲ್ಲ. ಒಂದೇ ಮನೇಲಿದ್ದಾಗ ಏನಾದ್ರು ಏಕೋಚಂದ್ರಲ್ಲಿ ಅಂದಿರ್ತಾರೆ, ಅದು ಗುರುದ್ರೋಹ ಆಗುತ್ತೆ, ಬೈಗಳ ಬರುತ್ತಲ್ಲ ಅಂತ ತಾನು ಪಂಡಿತನಾಗಿದ್ರು ಇನ್ನೊಬ್ಬರನ್ನು ಕರೆಸಿ ಅವ್ರ ಕೈಲಿ ಉಪನಯನ ಮಾಡ್ತಿದ್ದು ಪದ್ಧತಿ ಅದು. ನಮ್ಮ ಮನೆಗೆ ನಾವೇ ಪುರೋಹಿತರು, ಇದು ಶುದ್ಧ ತಪ್ಪು. ಇನ್ನೊಬ್ರ ಕೈಲೇ ಮಾಡಿಸ್ಬೇಕು. ಮೇಮೆಂಟಿಗೆ ಮೇಮೇ ಪುರೋಹಿತರು, ಪಿಲ್ಲಿಗೆ ಬಿಟ್ರ ಪಗನಾಮಾಲು, ನಮ್ಮ ತಂದೆ ಗಾದೆ ಹೇಳೋರು. ನಮ್ಮ ಮನೆಗೆ ನಾವೇ ಪುರೋಹಿತರು, ಬೇರೆ ಪುರೋಹಿತರಿಗೆಲ್ಲ ಐಶ್ವರ್ಯ ಕೊಡೋದು, ಹಾಕು ಬೆಕ್ಕಿಗೆ ನಾಮ ಅನ್ನಂತೆ ಒಬ್ಬ. ಹಾಗಲ್ಲ. ಅದಕ್ಕೆ ಹುಡುಗ ಏನು ಮಾಡಿದ, ಲೊಟ್ಟಕೊಂಡು ಹೋದ. ಯಾರೋ ಗುರು ಹತ್ರ ಹೋದ, ಕಾಲಿಡ್ಕೊಂಡ, ನಮ್ಮಪ್ಪ ಹೀಗೆ ಹೇಳಿದ್ದಾನೆ, ನೀವು ನನಗೆ ಉಪನಯನ ಮಾಡಿ ಅಧ್ಯಯನ ಮಾಡಿಸಿ. ಅವರು ಆಯ್ತು 12 ವರ್ಷ ಇರು ಅಂದ್ರು. ಅವನಿಗೆ ಅಹಂಕಾರ ಇತ್ತಲ್ಲ, ಅಹಂಕಾರ ತಗ್ಗಿಸೋದಕ್ಕೆ ಏನೇನು ಬೇಕು, ಚಿತ್ರದುರ್ಗದ ಕೋಟೆ ಹತ್ತಿದ ಏನೋ ಹೇಳ್ಕೊಟ್ರು. 12 ವರ್ಷ ಅವನಿಗೆ 12 ವರ್ಷ ಪೀರಿಯಡ್ ಮುಗೀತಲ್ಲ, ಮುಗಿದಿದ್ದನು ಸರ್ವಜ್ಞಾತೆ ಅನ್ನೋ ದುರಹಂಕಾರ ಬಂತು. 3 ವರ್ಷ ಕಾಲೇಜ್ ಕಟ್ಟೆ ಹತ್ತಿದವನು ಡಿಗ್ರಿ ಆಯ್ತು ಅಂತ ಬರ್ತ, ಪರೀಕ್ಷೆ ಹೋಗದೇನೆ ಬರ್ಬೋದಲ್ಲ. ಬಂದವನು ಬಾಗಿಲಲ್ಲಿ ನಿಂತ, ಹೇಗೆ ನಿಂತ, ಧೂರ್ತನ ಹಾಗೆ ನಿಂತ್ಕೊಂಡ. ಹೊಸಲ ಮೇಲೆ ನಿಂತವನು ನೋಡಿದ, ಏನಪ್ಪಾ ಸ್ತಬ್ಧ ಇವ, ನೀನು ನೋಡಿದ ಎಲ್ಲ ತಿಳ್ಕೊಂಡು, ನನಗೆ ಇನ್ನು ಜಗತ್ತಿಗೆ ನಾನು ಖಬರ್ ಮಾಡೋದಿಲ್ಲ ಅಂತ ನೋಡಿ, ಡೋಂಟ್ ಕೇರ್. ಆ ಸ್ಥಿತಿಯಿಂದ ಕಾಣಿಸ್ತೀಯಲ್ಲೋ ಮಗು. ಉತತಂ ಆದೇಶಂ ಅಪ್ರಾಕ್ಷ್ಯ. ಹ್ಯಾವ್ ಯು ಹರ್ಡ್ ಆಫ್ ದಟ್ ಸುಪ್ರೀಂ ಇನ್ಸ್ಟ್ರಕ್ಷನ್? ಆದೇಶ ಅಂದ್ರೆ ಇನ್ಸ್ಟ್ರಕ್ಷನ್ ಅಂತ ಶಂಕರ ಭಾಷ್ಯ. ಆದಿಶ್ಯತೆ ಅನೇನ ಇತ್ಯಾದೇಶ ಇತಿ ಬ್ರಹ್ಮ. ಯಾವನು ಎಲ್ಲವನ್ನು ನಡೆಸ್ತಾನೆಯೋ, ಆದಿಶ್ಯತೆ ಅನೇನಂದ್ರೆ ಇವನಿಂದ ಎಲ್ಲವೂ ಇವನ ಅಪ್ಪಣೆಯಿಂದ ಯಾವುದು ನಡೆಯುತ್ತೆ ಅಂತ ಹೇಳ್ತಾರೆಯೋ ಅಂಥದ್ದೊಂದು ವಸ್ತು ಇದೆಯಲ್ಲ, ಅದರ ಬಗ್ಗೆ ಗುರುಗಳಲ್ಲಿ ಕೇಳಿ ತಿಳ್ಕೊಂಡಿದ್ಯಾ? ಉತತಂ ಆದೇಶಂ ಅಪ್ರಾಕ್ಷ್ಯ. ನೋಡ್ದ ಯಾವುದದು ಅಂಥದ್ದೊಂದು ಇದೆಯೋ. ಏನ ಅಶ್ರುತಂ ಶ್ರುತಂ ಭವತಿ. ಯಾವುದೊಂದನ್ನು ನೀ ಕಿವಿಯಲ್ಲಿ ಕೇಳಿದ್ರೆ ಎಲ್ಲ ಕೇಳಿದಾಗ ಆಗ್ತದೆಯೋ. ಅಶ್ರುತಂ ಶ್ರುತಂ ಭವತಿ. ಅಮತಂ ಮತಂ. ನೀ ತಿಳ್ಕೊಳ್ದೇ ಇದ್ದಿದ್ದು ತಿಳಿದಾಗ ಆಗ್ತದೆಯೋ. ಅವಿಜ್ಞಾತಂ ವಿಜ್ಞಾತಂ. ನಿಂಗಿರುವಾಗ ಅರ್ಥ ಆಗದೆ ಇದ್ದದ್ದೆಲ್ಲ ಅದನ್ನು ಕೇಳಿದ್ರೆ ಎಲ್ಲ ತಿಳಿದಾಗ ಆಗುತ್ತಲ್ಲಪ್ಪ, ಅಂಥದ್ದೊಂದಿದೆ, ಅದನ್ನು ಅದರ ಬಗ್ಗೆ ಕೇಳಿದ್ಯಾ ಅಂದ ಅವನು. ಇವನು ಕೊಂಚ ಗರ್ವ ಇಳಿತು, 5%. ಅಂಥದ್ದೊಂದು ಇದೆಯೇ, ನಮ್ಮ ಗುರುಗಳು ಹೇಳಲೇ ಇಲ್ವಲ್ಲ, ಹಾಗಿದ್ರೆ ಅವರಿಗೆ ಗೊತ್ತಿಲ್ಲ ಅಂದ. ಎಷ್ಟು ಮಾಡ್ರು ನೋಡಿ, ಇದು ನಮ್ಮ ಪಾಠ ಹೇಳಿದ ಮೇಷ್ಟ್ರಿಗೆ ಗೊತ್ತಿಲ್ಲ ಅಂದ. ಇವ್ರು ಬೈದ್ರು, ಛೀ ಗುರುಕುಲಕ್ಕೆ ಹೋಗಿ ಬಂದಿದ್ದೀಯೇ, ಗುರುದ್ರೋಹ ಮಾಡಿ ಮಾತಾಡ್ತಿದ್ಯಲ್ಲ, ಹೋಗಿ ಕಟ್ಕೊಂಬ ಹೋಗು. ಮುಂದೆ ಏನಾಯ್ತು, ವಿವರಗಳನ್ನು ಲಿಂಕ್ಸ್ ಕೊಟ್ಟಿಲ್ಲ. ಅವನೇನೋ ಹೇಳಿರಬೇಕು, ನನಗೆ ಅಪಮಾನವಾಗುತ್ತೆ, ಜೂನಿಯರ್ಸ್ ಜೊತೆ ತಿರುಗಿ ಕೂತ್ಕೊಂಡು ಹೋಗಿ ಗುರುಗಳ ಹತ್ರ ಕೇಳೋದಕ್ಕೆ ಅಂತ ಹೇಳಿ ಅಪ್ಪನ ಕಾಲನ್ನೇ ಹಿಡ್ಕೊಂಡು ನೀನೇ ನನಗೆ ಅದನ್ನು ಹೇಳ್ಕೊಡು ಅಂತ ಶರಣಾಗತಿ ಮಾಡಿದ. ಆಗ ಅವರು 10 ಉದಾಹರಣೆಗಳನ್ನು ಕೊಟ್ಟು ಐತದಾತ್ಮ್ಯವಿದಂ ಸರ್ವಂ ಸಾ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಉದಾಹರಣೆ ಕೊಡ್ತಾರೆ. ಐತದಾತ್ಮ್ಯಂ ಇದಂ ಸರ್ವಂ. ಅವನನ್ನ ಅಂತರಾತ್ಮನನ್ನಾಗಿ ಹೊಂದಿದ್ದು ಈ ಜಗತ್ತಲ್ಲಿ ಏನೇನು ಕಾಣ್ತೀಯೋ ಆಕಾರ, ನಾನಾಕಾರ, ರೂಪ, ಬಣ್ಣ ಇದ್ದು ಎಲ್ಲದರಲ್ಲೂ ಅಂತರಾತ್ಮನಾಗಿದ್ದಾನೆ ಅವನು. ನಿನ್ನಲ್ಲೂ ಅವನೇ ಇದ್ದಾನಪ್ಪ, ನೀನೇ ಅವನಾಗಿದ್ದೀಯೇ. ಈ ಸಾಮಾನಾಧಿಕರಣಕ್ಕೆ ಸೂಕ್ಷ್ಮದಲ್ಲಿ ಅರ್ಥ ಮಾಡಬೇಕು. ವಾಮದೇವವತ್ ಶಾಸ್ತ್ರದೃಷ್ಟ್ಯಾತು ಉಪದೇಶ. ಬ್ರಹ್ಮಸೂತ್ರ ಶಾಸ್ತ್ರದೃಷ್ಟಿಯಲ್ಲಿ ಹೇಳಿದ್ರು, ಇದು ರಫ್ ಸಮೀಕರಣ. ಅಹಂಕಾರಿ ಶ್ವೇತಕೇತುವನ್ನು ಪರಮಾತ್ಮ ಅಂತ ಹೇಳಲಿಲ್ಲ, ಹಾಗೆ ಅರ್ಥ ಮಾಡಬಾರ್ದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಥವಾ ಅವನೇ ನೀನು ಅಂತಂದ್ರೆ, ಇಲ್ಲಿ ಪ್ರಶ್ನೆ ಕೇಳ್ತಾ ದಂಡಶಿಖಾಮಣಿ ಇದ್ದಾನೆ, ಈ ದಂಡಶಿಖಾಮಣಿಯನ್ನು ದೇವರು ಅಂತ ಹೇಳಲಿಲ್ಲ. ಈಗ ನೀನು ಶಬ್ದ ನಿನ್ನಲ್ಲಿರೋ ಅಂತರಾತ್ಮನನ್ನು ಹೇಳುತ್ತೆ. ಇಲ್ಲಿರೋ ಅಂತರಾತ್ಮನು ಜಗದಾದಿಯಲ್ಲಿದ್ದವನು ಒಬ್ಬನೇ ಅನ್ನೋದು ಶಂಕರ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ, ರಾಮಾನುಜ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ. ಆದರೆ ಹೇಳುವುದರಲ್ಲಿ ಸಾಮಾನಾಧಿಕರಣ್ಯ ಅನ್ನೋದು ಬಾಧಾರ್ಥವೇ ನಿರ್ಬಾಧಾರ್ಥವೇ ಅನ್ನೋದು ಸ್ವಲ್ಪ ಟೆಕ್ನಿಕಲ್ ವ್ಯತ್ಯಾಸ. ಪ್ರಸಂಗ ಇನ್ನಷ್ಟು ಬಂದಾಗ ಹೇಳ್ತೇನೆ. ಆದ್ರೇನು ಪ್ರಕರಣ ಯಾತಕ್ಕೋಸ್ಕರ ಹೇಳಿದ್ದು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಾಗ ಆಗ್ತದೆ. ಅಂಥದ್ದೊಂದು ವಸ್ತು ಇದೆ, ಅದನ್ನು ಕುರಿತು ಅವರು ಕೇಳ್ತಾರೆ. ಇಲ್ಲಿ ಮುಂಡಕ ಉಪನಿಷತ್ತಲ್ಲಿ ಕೂಡ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಾಗ ಹೇಗಾಗುತ್ತೆ? ಇದು ಹೇಗ್ರಿ ಸಾಧ್ಯ? ಎಲ್ಲವೂ ಇದಕ್ಕೇನಾದ್ರು ಸಾದೃಶ್ಯ ಹೇಳಿ. ಆಯ್ತು, ಈ ಲೆವೆಲಲ್ಲಿ ನೀವು ಮಾತನಾಡಿದ್ರೆ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ.
ನಿಮಗಿಂತ ಕಮ್ಮಿ ತಿಳುವಳಿಕೆ ಇರೋರಿಗೆ ಇದರಿಂದ ಏನಾರು ಅರ್ಥ ಆಗುತ್ತೆ ನೋಡಿ. ಸಾದೃಶ್ಯ ಕೊಡಬೇಕು, ಉದಾಹರಣೆ ಕೊಡಿ, ಅನಾಲಜಿ ಹೇಳಿ. ಈಗ ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡಿದಾಗ ಎಲ್ಲ ನೀರು ಸ್ನಾನ ಮಾಡಿದಾಗ ಹಾಗೆ ಇದು ಮಣ್ಣಿನಿಂದ ಮಡಿಕೆ ಮಾಡ್ತಾರಲ್ವಾ, ಅದೇ ಉದಾಹರಣೆ ಕೊಡ್ತಾರೆ ಉಪನಿಷತ್ತಲ್ಲಿ. ಬೇರೆ ಬೇರೆ ಆಕಾರ ಬೇರೆ ಬೇರೆ. ಮಣ್ಣಿನ ಸ್ವರೂಪ ತಿಳ್ಕೊಂಡ್ರೆ ಮೃತ್ ಸ್ವರೂಪ, ಅದರಿಂದ ಉಂಟಾದ ಮಡಿಕೆ, ಕುಡಿಕೆ, ಗಡಿಗೆ, ಪೂಜಿ, ಇನ್ನಿನ್ನು ಬೊಬ್ಬೆಗಳ ಆಕಾರ, ಅದೆಲ್ಲದರ ಸ್ವರೂಪ ನಿಮಗೆ ಅರ್ಥವಾಗುತ್ತೆ. ಆಕಾರ ಬೇರೆ ಇರ್ಬೋದು. ಮೇಲೆ ಬಾವಿಯಿಂದ ಹಗ್ಗ ಕಟ್ಟಿ ಸೇದುವ ಆಕಾರ ಕಂಠವತ್ವ ಇದ್ರೆ ಮಾತ್ರ ಅದಕ್ಕೆ ಗಡಿಗೆ, ಕೊಡ ಅಂತ ಹೇಳ್ತಾರೆ. ಘಟತ್ವ ಅಂದ್ರೇನು? ಘಟತ್ವ ಅಂದ್ರೆ ಮಣ್ಣಿಂದಾಗಿದ್ದು, ಮಣ್ಣಿಂದ ಹೂಜಿನೂ ಮಾಡಿರ್ತಾರಲ್ಲ. ಗೋ ಅಂದ್ರೆ ಏನು? 4 ಕಾಲು ಇರೋದು ನಮ್ಗೆ ಗೊತ್ತಿಲ್ಲ. 4 ಕಾಲು ಬೆಕ್ಕಿಗೂ ಇರುತ್ತೆ, ಕತ್ತೆಗೂ ಇರುತ್ತೆ. ಗೋವಿನಲ್ಲಿ ಮಾತ್ರ ಇರಬೇಕು, ಉಳಿದದ್ರಲ್ಲಿ ಇರಬಾರದು. ಅತಿ ವ್ಯಾಪ್ತಿ ಅವ್ಯಾಪ್ತಿ ದೋಷ ಹೇಳಬಾರದು. ಅತಿ ವ್ಯಾಪ್ತಿ ಅಂದ್ರೆ ಓವರ್ಲ್ಯಾಪಿಂಗ್ ಡಿಸ್ಕ್ರಿಪ್ಷನ್. 4 ಕಾಲು ಇದೆ ಅಂತ ಹೇಳಿದ, 4 ಕಾಲು ಎಲ್ಲ ಪ್ರಾಣಿಗೂ ಇದೆ, ಹಾಗಲ್ಲ. ಆ ದೋಷಗಳಿಲ್ಲದೆ ಇರೋ ರೀತಿಯ ಡೆಫಿನೇಷನ್ ಕೊಡಬೇಕು. ಡೆಫಿನೇಷನ್ ಯಾತಕ್ಕೆ ಬೇಕು? ಬುದ್ಧಿಗೆ ಗ್ರಹಿಸುವುದಕ್ಕೆ ಡೆಫಿನೇಷನ್ಸ್ ಬೇಕೇ ಬೇಕು. ಅಲ್ಲ, ಅನುಭವದಲ್ಲಿರೋ ವಿಷಯವನ್ನು ಯಾಕೆ ಡಿಸ್ಕ್ರೈಬ್ ಕೇಳ್ತೀರಿ ಅಂತ ಕೇಳಿದ್ರೆ ತರ್ಕ ಮಾಡುವುದು ಯಾಕೆ ಕೆಲಸವನ್ನ. ಈಗ ಇಲ್ಲಿ ಬಿಲ್ಡಿಂಗ್ ಇದೆ, ಗಣಪತಿ ಗುಡಿ ಯಾವುದು ಅಂತ ಕೇಳಿದ್ರೆ ಈ ರಾಮಕೃಷ್ಣ ನಗರ 5 ಬ್ಲಾಕ್ ಹೋಗಿ ಯಾವುದೇ ಮನೆಗೆ ಹೋದ್ರೂ ಅದು ಗಣಪತಿ ಗುಡಿ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ ನೋಡಿ. ಇದಕ್ಕೆ ಮಾತ್ರ ಗುಡಿ ಅಂತ ಹೇಳಬೇಕು. ಸುತ್ತ ತೋಟ ಗೀಟ ಇರೋದು ನವಗ್ರಹ ದೇವಸ್ಥಾನ ಅಂತ ಒಂದಿದೆ ನೋಡಿ, ಅದ್ರ ಪಕ್ಕದಲ್ಲಿ ಕೇಳಿ ಹೇಳ್ತಾರೆ. ನಿರ್ದೇಶನ ಮಾಡಿ ಪರ್ಟಿಕ್ಯುಲಾರಿಟಿ. ಅದನ್ನ ಪರ್ಟಿಕ್ಯುಲಾರಿಟಿ ಅಂದ್ರೇನು? ದಟ್ ವಿಥೌಟ್ ವಿಚ್ ಅ ಥಿಂಗ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಅಸಾಧಾರಣ ಲಕ್ಷಣ ಹೇಳಬೇಕು. ಆ ಅಸಾಧಾರಣ ಲಕ್ಷಣ ಹೇಳುವುದು ಆ ವಸ್ತುವಿನ ಗ್ರಹಿಕೆಗೆ ನಮಗೆ ಅನುಕೂಲವಾಗುತ್ತೆ. ಅದು ಮ್ಯಾಪ್ ಹಾಕಿ, ಚಿತ್ರ ಹಾಕಿ, ಇಲ್ಲಿ ಬರುತ್ತೆ ನೋಡು, ತೋರಿಸ್ತಾರೆ ನೋಡಿ. ಇದಮಿತ್ತಂ ಜ್ಞಾನವನ್ನು ಅತೀಂದ್ರಿಯವಾದ ವಸ್ತುವಿನಲ್ಲಿ ಹೇಳಬೇಕು. ಇದೇ ಗೋಳಿರೋದು. ಇದು ಸೋಲಾರುಂಧತಿ ನ್ಯಾಯ ಅವೆಲ್ಲರೂ ಜಾತಿಕೆ ಅಂದ್ರೆ ನಾವು ನೀವು ಯಾರು ಕಣ್ಣಿಂದ ಕಾಣದೇ ಇರುವ ವಸ್ತುವನ್ನು ನಿರ್ದೇಶನ ಮಾಡಿ ಹೇಳಬೇಕು. ಅದು ಗೋಳು ಕೂತಿರೋದು. ಅದಕ್ಕಾಗಿ ಮಣ್ಣು ಮಡಿಕೆ ಉದಾಹರಣೆ ಒಂದು ಹೇಳ್ತಾರೆ. ಯಥಾ ಖಲು ಸೌಮ್ಯ. ಅದಕ್ಕ ಏನ್ ಹೇಳಿ? ಇನ್ನೂ ಕಷ್ಟ ಮಾಡಿಬಿಟ್ರ. ಗೋವೇ ಕಾಣಿಸ್ತಾ ಇಲ್ಲ ನೀವು. ಅದು ರೋಮ ಗೋಪಗಳು ದೇವತೆಗಳು ಅಂತ ಬೇರೆ ಹೇಳಿಬಿಟ್ರಿ. ಇದು ಆಗಲ್ಲ. ಸುಲಭ ಹೇಳ್ತಾರೆ. ಶಾಸನಾದಿಮತ್ವಂ. ಶಾಸನ ಅಂದ್ರು ಕೇಳಿದಿರ ಶಬ್ದ? ಗೋವಿನ ಕೊರಳಲ್ಲಿ ಸ್ವಲ್ಪ ವಂಕಿಯಾಗಿ ತೆಳುವಾಗಿ ಒಂದು ಚರ್ಮದ ಆಕಾರ ಇದೆಯಲ್ಲ, ಅದಕ್ಕೆ ಶಾಸನ ಅಂತಾರೆ. ಅದು ಎತ್ತಿಗಿಲ್ಲ, ಅದು ಕೋಣಕ್ಕಿಲ್ಲ. ಕುರಿ ಅಥವಾ ಆಡು, ಎಮ್ಮೆ, ನಾಯಿ ಯಾವ ಪದಾರ್ಥಕ್ಕೂ ಇಲ್ಲ, ಗೋವಿಗೆ ಮಾತ್ರ ಇದೆ. ಅದಕ್ಕೆ ಶಾಸನಾದಿಮತ್ವ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಾಕಿ ನೀವು ಬೆಳೆಸ್ಕೊಳ್ಳಿ. ಅದೇ ರೀತಿಯಲ್ಲಿ ಬ್ರಹ್ಮವಸ್ತುವಿಗೆ ಏನು ಲಕ್ಷಣ? ಪರಮಾತ್ಮನಿಗೆ ಜ್ಞಾತೃತ್ವ ಲಕ್ಷಣ ಅಂತೀರ, ಜೀವಾತ್ಮನಿಗೂ ಇದೆ. ಸರ್ವಜ್ಞತ್ವ ಅಂತ ಹೇಳ್ತೀರಾ, ಮುಕ್ತಾತ್ಮನಿಗೂ ಸರ್ವಜ್ಞತ್ವ ಇದೆ. ಸರ್ವತ್ರ ವ್ಯಾಪಕನಾಗಿದ್ದಾನೆ ಅಂತಾರ. ಜೀವಾತ್ಮನು ಭಗವತ್ ಸಂಕಲ್ಪಾಯತ್ವವಾಗಿ ಸರ್ವವ್ಯಾಪಕತ್ವ ಅವನಿಗೂ ಉಂಟು. ಕಾಮಾನ್ನಿ ಕಾಮರೂಪಿ ಏತತ್ ಸಾಮಗಾಯನ್. ಕಾಮಾನ್ ಲೋಕ, ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡುವ ಶಕ್ತಿ ನೋಡಿ. ಮುಕ್ತನಾದ ಜೀವಾತ್ಮನಿಗೆ ಹೆಚ್ಚು ಕಮ್ಮಿ 1-2 ಲಕ್ಷಣ ಬಿಟ್ಟರೆ ಭಗವಂತನಷ್ಟು ಸರ್ವವ್ಯಾಪಕತ್ವಾದಿ ಲಕ್ಷಣಗಳು ಉಂಟು. ಇದನ್ನೆಲ್ಲ ನೀವು ಇಟ್ಕೊಂಡು ಹೋದ್ರೆ ದೇವರನ್ನ ವರ್ಣನೆ ಮಾಡೋಕ್ಕಾಗೋದಿಲ್ಲ. ದೇವರಂದ್ರೇನು, ಬ್ರಹ್ಮಲಕ್ಷಣ ಅಂದ್ರೇನು, ಇಲ್ಲೇ ಉಪನಿಷತ್ತಲ್ಲಿ ಹೇಳ್ತಾರೆ ಮುಂದೆ. ಇಷ್ಟೊಂದು ಉಪನಿಷತ್ ರಾಶಿಯಲ್ಲಿ ನಮ್ಮ ತೈತ್ರೀಯದಿಂದ ಲಕ್ಷಣ ತಗೊಂಡಿದ್ದಾರೆ. ಯಾವುದು ಅಂದ್ರೆ ಯಥೋವ ಇಮಾನಿ ಭೂತಾನಿ ಜಾಯಂತೆ. ಭೃಗುವಲ್ಲಿ ಹೇಳ್ತಾರೆ ನೋಡಿ. ಭೃಗುರ್ವೈವಾರುಣಿ. ಅದು ಇದು ಸೇರಿಸಿ ಹೇಳ್ಬಿಡ್ತೇವೆ. ನಾವಲ್ಲಿ ಮುಟ್ಟೋಕ್ಕಾಗುತ್ತೀವೋ ಇಲ್ವೋ. ಇಲ್ಲಿ ಏನು ಪಂಚಕೋಶ ಹೇಳ್ತಾರೆ. ಇವತ್ತು ಅನ್ನಕೋಶದ ಒಂದು ಮಂತ್ರ ಓದಿದ್ದೇವಲ್ಲ, ಇದೇ ಅಪವರ್ತನಗಳನ್ನು ಅಲ್ಲಿಯೂ ಕೊಡ್ತಾರೆ. ಈ ಎರಡೂ ಕೂಡಿ ಒಂದೇ ಯೂನಿಟ್. ತಂದೆ ಹತ್ರ ಹೋದ ವರುಣಂ ಪಿತರ ಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಪರಮಾತ್ಮ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಡು, ಇನ್ಸ್ಟ್ರಕ್ಟ್ ಮೀ ಅಬೌಟ್ ಗಾಡ್ ಅಂತ ಕೇಳಿದ. ಅವನ ತಂದೆ ಹೆದರಿಬಿಟ್ಟ. ಅವನು ಹೇಳಿದ ತಸ್ಮಾ ಏ ತತ್ಪ್ರೋವಾಚ. ಏನಂತ ಹೇಳಿದ?
ನೀನು ಇದನ್ನ ತಪಸ ಬ್ರಹ್ಮ ವಿಜಿಜ್ಞಾಸ ನೀ ತಪಸ್ ಮಾಡಿ ತಿಳ್ಕೋಬೇಕು. 5 ರೂಪಾಯಿ ಕೊಟ್ಟು ಧನಿಯಾ ಕೊಡ್ರಿ ಅಂದ್ರೆ ಅಂಗಡಿಲಿ ಕೊಡ್ತಾರಲ್ಲ, ಆ ಕೊಡೋದಲ್ಲ ಬ್ರಹ್ಮವಿದ್ಯೆ. ನಾನು ಲಕ್ಷಣ ಹೇಳ್ತೇನೆ, ಹುಡುಕೋದು ನೀನೇ ಮಾಡು ಅಂದ. ಹೋಗ್ಲಿ ಲಕ್ಷಣ ಮಾಡಿ ಹೇಳು ಅಂದ ಅವನು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಲೋಕದಲ್ಲಿ ಕಾಣಿಸ್ತಕ್ಕಂತಹ ಭೂಧಾತುವಿಗೆ ಇರುವುದು ಅಂತ ಅರ್ಥ. ಇದೇ ಎನ್ನುವ ಆಕಾರದ ಯಾವ್ಯಾವ ವಸ್ತುಗಳಿದೆಯೋ, ಪಂಚಭೂತಗಳಾಗ್ಬೋದು, ಜೀವರಾಶಿಗಳಾಗ್ಬೋದು, ಇವೆಲ್ಲವೂ ಯಾವನಿಂದ ಉಂಟಾಗ್ತವೆಯೋ, ಏನ ಜಾತಾನಿ ಯಸ್ಮಿನ್ನೇವ ಜೀವಂತಿ, ಯಾವನಿಂದ ಉಂಟಾಗಿ ಯಾವನಲ್ಲಿಯೇ ವಾಸ ಮಾಡ್ತವೆಯೋ, ಕೊನೆಗೆ ಯತ್ ಪ್ರಯಂತಿ ಅಂದ್ರೆ ಅಭಿಸಂವಿಶಂತಿ, ಯಾವನಲ್ಲಿ ಲೀನವಾಗಿ ಅಂದ್ರೆ ಆತ್ಯಂತಿಕ ನಾಶ ಅಲ್ಲ. ಪ್ರಯಂತಿ ಅಂದ್ರು ಪ್ರವಿಶಂತಿ, ಅವನ ಹೊಟ್ಟೆಯಲ್ಲಿಯೇ ಹೋಗಿ ಸೇರ್ತೇವೆ, ಅದು ರಕ್ಷಣೆ ವ್ಯಾಪಾರವೇ. ತದ್ವಿಜಿಜ್ಞಾಸಸ್ವ ಅಂತ ತಿಳ್ಕೊ, ಅದು ಬ್ರಹ್ಮ ಅಂತ. ಅವನೇನ್ ಮಾಡ್ದ, ತಿಳಿಸಿ ಬಿಡು ಲಕ್ಷಣ ಅಂತ. ಹೋದ ಕೂತ ಒಂದಷ್ಟು ವರ್ಷ ತುಂಬಾ ಚಿಂತನೆಯನ್ನು ಮಾಡಿದ, ಬ್ರಹ್ಮಚಿಂತನೆ ಮಾಡಿದ, ಯೋಗ ಮಾಡಿದ, ತಪಸ್ ಮಾಡಿದ. ಅವನಿಗೆ ಅನ್ನಿಸ್ತು ಅವನ ತಲೆಗೆ ಅನ್ನವೇ ಬ್ರಹ್ಮ ಅಂತ. ಯಾಕೆ? ನಾವು ಅನ್ನದಲ್ಲೇ ಹುಟ್ಟಿದ್ದೀವಿ ಅಲ್ಲೋ ನೋಡಿ. ನಮ್ಮನ್ನು ಉಂಟು ಮಾಡಿದ ತಂದೆ ತಾಯಿಂದಗಳು ನಮ್ಮನ್ನು ಯಾವ ದ್ರವ್ಯದಿಂದ ಉಂಟು ಮಾಡಿದ್ರು? ಅವರೇನು ಅನ್ನ ತಿಂದಿದ್ರು, ಏನ್ ಪದಾರ್ಥಗಳಿಂದ ಶರೀರ ಬೆಳೆಸ್ಕೊಂಡಿದ್ರು, ಅದೇ ಸ್ಟಫ್, ಅದೇ ದ್ರವ್ಯವನ್ನ ತಂದೆ ತಾಯಿಗಳು ಇನ್ನೊಂದು ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ದಿಸ್ ಸ್ಟಫ್ ಆಫ್ ವಿಚ್ ಯುವರ್ ಬಾಡಿ ಈಸ್ ಮೇಡ್ ಆಫ್ ದಿ ವೆರಿ ಸೇಮ್ ಸ್ಟಫ್ ಆಫ್ ವಿಚ್ ದಿ ಬಾಡೀಸ್ ಆಫ್ ಯುವರ್ ಫಾದರ್ ಅಂಡ್ ಮದರ್ ಆರ್ ಮೇಡ್. ಅದೊಂದು ಅನ್ನದ ರೂಪ, ಇದೊಂದು ಅನ್ನದ ರೂಪ. ಆದ್ರಿಂದ ಅನ್ನ ದ್ವೈ ಪ್ರಜಾಯಂತೆ ಯಾ ಕಾಶ್ಚ ಪೃಥ್ವಿ, ಇಲ್ಲೂ ಅದನ್ನು ಹೇಳ್ತಾರೆ ನೋಡಿ. ಇವಲ್ಲಿ ಹೇಳ್ತಾರೆ, ಮುಂದೆ ಅದನ್ನು ಹೇಳ್ತಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ತೀರ್ಮಾನ ಮಾಡೇ ಬಿಟ್ಟ. ವ್ಯಜಾನಾತ್ ವಿಶೇಷವಾಗಿ ತಿಳ್ಕೊಂಡ. ಅನ್ನದೇವ ಹೇಳಿ ಮುಂದೆ. ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅಭಿಸಂಬಿಸಂತಿ. ತಿಳ್ಕೊಂಡ ವಿಜ್ಞಾಯ. ಅಲ್ಲಿಗೆ ತೀರ್ಮಾನ ಆಗಲಿಲ್ಲ, ಕನ್ವಿಕ್ಷನ್ ಬರಲಿಲ್ಲ. ಇಲ್ಲಿ ಏನೋ ಕುಂಟ್ತಾ ಇದೆ ಅಂತ ಅನ್ನಿಸ್ತು. ಪುನರೇ ವರುಣಂ ಪಿತರಮುಪಸಸಾರ. ನನ್ನ ತಲೆ ಹೀಗೆ ತೋರ್ತಾ ಇದೆಯಪ್ಪ, ಇದು ಸರಿಯೋ ತಪ್ಪೋ ತಿಳಿಲಿಲ್ಲ, ನನಗಿನ್ನು ಗೊಂದಲಕ್ಕೆ ಹಾಕಬೇಡ, ದಯವಿಟ್ಟು ನೀನೇ ಹೇಳ್ಬಿಡು ಅಂತ ಕೇಳ್ದ. ಹೋಮ್ವರ್ಕ್ ಮಾಡಿ ಕೈ ಸುಸ್ತಾಗಿದೆ, ಅಪ್ಪ ನೀ ಬರ್ಕೊಡು ಅಂತ ಕೇಳಿದಾಗೆ ಹುಡುಗರು. ನೀ ಹೇಳಿದೆ, ನಾನು ಬರ್ತಿದ್ದೀನಿ 2 ಪೇಜ್, ನನಗೆ ಆಗೋದಿಲ್ಲ, ಅವ್ರು ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರೆ, ನೀ ಬರ್ಕೊಡು ಅಂತ ಕೇಳ್ತಾರಲ್ಲ, ಆ ರೀತಿ. ಅದು ಇವ್ರು 2ನೇ ಸಲ ಕೇಳ್ತಾ ಅವನಿಗೆ ನಿಷ್ಠೆ ಎಷ್ಟಿದೆ ನೋಡಿ, ತಿಳಿಕ ಅವರಿಗೆ ತಲೆ ಓಡ್ತಾ ಇಲ್ಲ. ತಂದೆ ಹೇಳಿದ, ಅಲ್ಲೇ ಪೆದ್ದು ಮುಂಡೆ ಇದೆ, ನಾ ಆಗ್ಲೇ ಹೇಳಿದ್ದೇನೆ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ಮುಂದೆ ಹೋದ. ಅಲ್ಲಿ ಕೂತ್ಕೊಂಡು ಏನ್ ಮಾಡಿದ, ಓಹೋ ನಾ ಹೇಳಿದ ತಪ್ಪಾಯಿತು, ಅನ್ನಕ್ಕಿಂತ ಮೇಲ್ಪಟ್ಟ ದ್ರವ್ಯ ಇನ್ನೊಂದಿದೆ, ಅದನ್ನು ಹುಡುಕಲಿಲ್ಲ ಅಂತ ತಿಳ್ಕೊಂಡು ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್. ಅಲ್ಲ, ಅನ್ನವನ್ನ ಕಂಟ್ರೋಲ್ ಮಾಡೋದು ಯಾವುದಮ್ಮ? ಈ ಶರೀರ ರೂಪ ಅನ್ನ ಇದೆಯಲ್ಲ, ಈ ಪಿಂಡ ತನ್ನಷ್ಟಕ್ಕೆ ತಾನೇ ಹೇಳುತ್ತೆ, ಕೂಡುತ್ತೆ, ವ್ಯಾಪಾರ ಮಾಡುತ್ತೆ ಅಂದ್ರೆ ಇದರಲ್ಲಿ ಪ್ರಾಣ ಅಂತ ಒಂದು ದ್ರವ್ಯ ಇದೆ. ಅದರಲ್ಲಿ ಈ ಸಮಾನ ಮತ್ತು ಉದಾಹರಣೆಗಳು ಚೆನ್ನಾಗಿಲ್ದಿದ್ರೆ ಬೆರಳು ಕೈ ಕಾಲು ಆಡಿಸೋಕ್ಕಾಗೋದಿಲ್ಲ. ಈ ಚೇಷ್ಟೆಗಳೆಲ್ಲ ಆಗಬೇಕು. ಉಸಿರಾಟವೆಂಬುದಿಲ್ಲದೆ ಇದ್ರೆ ಎಷ್ಟು ಅನ್ನವನ್ನು ಹಾಕಿದರೂ ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಪ್ರಾಣವೇ ಪರಮಾತ್ಮ ಅಂತ ತಿಳ್ಕೊಂಡ. ಆದರೂ ಡೌಟ್ ಇತ್ತು. ಪುನರೇ ವರುಣ ಪಿತರ, ಪೀಡಿಸೋದಕ್ಕೆ ಅವನೇ. ಅವನ ಮಗನಿಗೆ ಹೇಳ್ಕೊಡ್ಲಿಲ್ಲ, ನೀನ್ ತಪಸ್ ಮಾಡು ಅಂತ. ಯಾಕೆ ಹೇಳಕ್ ಬರೋದಿಲ್ಲ. ತಂದೆ ಹೇಳಿದ, ಮುಟ್ಟಾಳ ಆಗಲೇ ಹೇಳಿದ್ದೆ, ತಿರುಗಿ ಬಂದೆ ನೀನು ಹೋಗಾಸಿಗೆ ಅಂತ. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಪರ್ಯಾಯದಲ್ಲಿ ಹೇಳ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ ಓದಿದ್ರೆ. ಆಮೇಲೆ ಯೋಚನೆ ಮಾಡಿದ, ಮನಸ್ಸು ಮನಸ್ಸೇ ಬ್ರಹ್ಮ ಅಂತ ತಿಳ್ಕೊಂಡ. ಯಾಕೆ? ಪ್ರಾಣಕ್ಕೆ ಮೇಲೆ ಮನಸ್ಸು ಅಲ್ವೇ? ಮನಸ್ಸು ಮಾಡಿದ್ರೆ ಪ್ರಾಣ ನಿರೋಧ ಮಾಡಿಬಿಡ್ಬಹುದು. ಒಳಗೆ ಬರೋ ಉಸಿರನ್ನು ತಡಿಬಹುದು, ಹೊರಗೆ ಬರೋದನ್ನು ಮಾಡಬಹುದು, ಕಠಿಣವಾಗಿ ಪ್ರಾಣ ಬಿಡೋದಕ್ಕೆ ಮನಸ್ಸಿಂದ ತಂದೆ ತಾಯಿ ಸಂಕಲ್ಪ ಮಾಡಿ ಮನಸ್ಸಿಂದ ಒಳ್ಳೆ ಮಕ್ಕಳು ಬೇಕು ಅಂತ ಅಡಿತಾರೆ. ಹುಟ್ಟಿದವರು ಏನ್ ಮಾಡ್ತಾರೆ? ತಮ್ಮನ ಸಂಕಲ್ಪಾದಿಗಳಿಂದ ಅನ್ನ ಗ್ರಹಿಸ್ತಾರೆ, ಪ್ರಾಣ ಮಾಡ್ತಾರೆ. ಮನಸ್ಸೇ ಬ್ರಹ್ಮ ಅಂತ ತಿಳ್ಕೊಂಡ. ತಿರುಗಿ ಸಂಶಯ ಬಂತು. ತಂದೆ ಹತ್ರ ಹೋದ. ಆಮೇಲೆ ಹೇಳುವುದ ತಂದೆ ಅದೇ ಜವಾಬ್ ಕೊಟ್ಟ. ಇವನೇನ್ ತಿಳ್ಕೊಂಡ, ಮುಂದಕ್ಕೆ ಹೋದ. ಎಷ್ಟು ವರ್ಷ ಆಗಿರ್ಬೇಕು ನೋಡಿ ಅವನಿಗೆ. ಅವನ ಒಂದೇ ಪ್ರಶ್ನೆ ಉತ್ತರ ಕೊಡಿ. ಇವನು ತಪಸ್ಸು ಎಷ್ಟು ವರ್ಷ ಮಾಡಿರ್ಬೇಕು? ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನಮಯ ಕೋಶ ಅಂತ ಒಂದು ಹೇಳ್ತೇವೆ, ಒಂದು ಚೀಲ.
ಈಗ ಫ್ಯಾಕ್ಟರೈಸೇಷನ್ ಆಫ್ ದಿ ಹ್ಯೂಮನ್ ಪರ್ಸನಾಲಿಟಿಯಲ್ಲಿ ನಡೆದಿರುವ ಸಿಂಪಲ್ ವಿಷಯದ ಭಾಷೆಯಲ್ಲಿ ಹೇಳಬೇಕಾದ್ರೆ ಮನುಷ್ಯನ ಪುರುಷ ಆಕಾರದಲ್ಲಿರುವ ಈ ಶರೀರ ಇದೆಯಲ್ಲ, ಇದರಲ್ಲಿ ಏನೇನು ಅಡಗಿದೆ ಅಪವರ್ತನ. ಅವನು ತಿಳಿದಿದ್ದು ತಪ್ಪು ಅಂತಲ್ಲ, ಅಷ್ಟೇ ಅಲ್ಲ ಅಂತ ಹೇಳಬೇಕು. ಅದಕ್ಕೆ ನೇತಿ ನೇತಿದ್ದು ಇಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ಹೋಗು, ಇನ್ನೂ ಮುಂದಕ್ಕೆ ಹೋಗು. ಅನ್ನವನ್ನು ಬ್ರಹ್ಮ ತಿಳ್ಕೊಂಡು ತಪ್ಪಲ್ಲ, ಅನ್ನ ಬ್ರಹ್ಮ ಉಂಟು. ಪ್ರಾಣ ಬ್ರಹ್ಮ ತಪ್ಪಲ್ಲ, ಅದು ಉಂಟು. ದೇವಸ್ಥಾನಕ್ಕೆ ಹೋಗಿದ್ದೇನೋ, ಹೋಗಿದ್ದೆ. ಏನ್ ಮಾಡಿದೆ? ಬಾಗಿಲು ಹೊಸಲೊಳಗೆ ದೊಡ್ಡ 7ನೇ ಪ್ರಾಕಾರದಲ್ಲಿ ಹೊರಗಡೆ ಶ್ರೀರಂಗದಲ್ಲಿ ಹೋಗಿ ಕೂತಿದ್ದು, ಬಸ್ಸು ಗಿಸ್ಸು ಒಳಗೆ ನಾಯಿ ಹೋಗೋದೆಲ್ಲ ನೋಡ್ಕೊಂಡ್ ಬಂದ್ರೆ ಶ್ರೀರಂಗಕ್ಕೆ ಹೋಗಿದ್ದೇನೋ, ಹೋಗಿದ್ದೆ. ಇಲ್ಲ ಅಂತೀರಾ? ಪ್ರಾಕಾರದಲ್ಲಿ ಕೂತಿದ್ದ. ದೇವರ ದರ್ಶನ ಆಯ್ತೇನೋ ಅಂದ್ರೆ ಅಯ್ಯೋ ಅದೊಂದು ಇದೆಯೇನು ಅಲ್ಲಿ ನೋಡಿಲ್ಲ ಅಂತ ನಾವು ತಿರುಗಿ ಹೋಗುವಂತ. ಅಲ್ಲಿ 2 ಕಾವೇರಿ ನದಿ ಮಧ್ಯದಲ್ಲಿದೆಯಲ್ಲಪ್ಪ, ಅದು ಶ್ರೀರಂಗದ ದೇವಸ್ಥಾನ. ಅಲ್ಲಿ ಹೋಗಿ ಸುಮ್ಮನೆ ಮುಟ್ಟಿ ವಾಪಸ್ ಬಂದ್ರೆ ಕಂಡಕ್ಟರ್ ಹೋಗ್ತಾನೆ, ಬಸ್ ಡ್ರೈವರ್ ಹೋಗ್ತಾನೆ, ದಿವಸ ಶ್ರೀರಂಗಕ್ಕೆ ಹೋಗ್ತಾರೆ. 2ನೇ ಪ್ರಾಕಾರಕ್ಕೆ ಹೋದ, 2ನೇ ಚೀರ, ಸೆಕೆಂಡ್ ಶೀಟ್ ಪ್ರಾಣ. ಆಮೇಲೆ ಮುಂದಕ್ಕೆ ಹೋದ ಮನಸ್ಸು ಅಂದ. ಈಗ ನೀವು ಕಷ್ಟ ಬರುತ್ತೆ. ಮುಂದೆ ಯಾವುದು? ವಿಜ್ಞಾನ ಬ್ರಹ್ಮೇ ದಿವ್ಯಜಾನಾತ್. ವಿಜ್ಞಾನ ಅಂದ್ರೆ ಏನಿಲ್ಲಿ? ಅದ್ಯಾವುದದು ಮನಸ್ಸಿನ ಮೇಲಿರೋದು? ನಮ್ಮ ಶರೀರದಲ್ಲಿ ತೋರಿಸ್ಬೇಕು. ಲೊಕೇಟೆಡ್ ಅಂಡ್ ಶೋಲ್ಟಮಿ. ಯಾರು ಹೇಳಿದ್ರಿ? ಇನ್ನೊಂದು ಅದರಿಂದ ಜನನು ಆತ್ಮಜ್ಞಾನವೇ ದೇವರು. ಇಲ್ಲಿ ಒಬ್ಬ ಮಹಾಚಾರ್ಯರು ಬುದ್ಧಿ ವಿಶೇಷ ಅಂತ ಅರ್ಥ ಮಾಡಿದ್ದಾರೆ. ವಿಜ್ಞಾನ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಮಾಡಿದ್ದಾರೆ. ಇನ್ನೊಬ್ರು ಇಲ್ಲ, ಅದು ಜೀವಾತ್ಮನಿಗೆ ಪರ್ಯಾಯ ಅಂತ ಅರ್ಥ ಮಾಡಿದ್ದಾರೆ. ಜೀವಾತ್ಮನಿಗೆ ಪರ್ಯಾಯ ಅನ್ನುವುದೇ ಪ್ರಾಯಶಃ ಸರಿ ಅಂತ ಕಾಣುತ್ತೆ. ಅದನ್ನೇ ಒಪ್ಕೊಳ್ಳದಿದ್ರೆ ಬುದ್ಧಿಗೂ ಮುಂದೆ ಹೇಳುವ ಆನಂದಮಯಕ್ಕೂ ನಡುವೆ ಜೀವಾತ್ಮ ಎಲ್ಲಿ ಬರೋದೇ ಇಲ್ಲ. ಆಮೇಲೆ ನೋಡಿ, ಬರದೇ ಇದ್ರೆ ಬೇಡ. ಬುದ್ಧಿ ಆದ್ಮೇಲೆ ಅವನಿದ್ದಾನ, ಆತ್ಮಶಬ್ದ ವಾಚನಾದ ಭಗವಂತ ಇದ್ದಾನಲ್ಲ, ಅವನ ಪ್ರತಿಫಲಿತ ಚೈತನ್ಯ ಒಂದು ಬಿಂಬ ಜೀವಾತ್ಮ ಅಂತ ಹೇಳುವ ಮತದಲ್ಲಿ, ಅದ್ವೈತ ಮತದಲ್ಲಿ ಜೀವಾತ್ಮ ಅಂತ ಒಂದು, ಪರಮಾತ್ಮ ಅಂತ ಒಂದು, ಸ್ಪಷ್ಟವಾಗಿ 2 ವಸ್ತು ಬೇಕಾಗಿಲ್ಲ. ಅಲ್ಲಿ ಆತ್ಮ ಅನ್ನೂ ಒಂದೇ ಶಬ್ದದಿಂದ 2 ನಿರ್ವಹಿಸ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬುದ್ಧಿ ಅಂದ್ರೆ ವಿಜ್ಞಾನ ಅಂತ ಒಂದು ಅರ್ಥವನ್ನು ಹೇಳುವುದು ಆ ಮತಕ್ಕೆ ಸಮಂಜಸವಾದ ಅರ್ಥ. ಅದರ ಬಗ್ಗೆ ನಾವು ವಿಮರ್ಶೆ ಮಾಡಬಾರದು, ಅವರು ಹೊರಟ ದಾರಿ ಅದು. ಆದ್ರೆ ಶ್ರುತಿ ಏನು ಹೇಳ್ತಾರೆ ನೋಡಿ, ವಿಜ್ಞಾನ ಶಬ್ದ ವ್ಯಾಖ್ಯಾನ ಈ ಪ್ರಕರಣದಲ್ಲಿ ನೋಡಿ. ಇವತ್ತೀಗ ಹೇಳ್ತಾ ಇದ್ದೇವಲ್ಲ, ಈ ಅಧ್ಯಾಯದಲ್ಲಿ ಕೊಡ್ತಾರೆ ಅದನ್ನ. ಇಲ್ಲೇ ತಗೊಳ್ಳಿ ಸ್ವಲ್ಪ ಮುಂದೆ. ಯಾರೋ ಹೇಳಿದ್ರಲ್ಲ ಆಗಲೇ, ಯಾರಪ್ಪ ಹೇಳಿದ್ರಿ ಅದನ್ನ? ಅದು ಇಂದ ವಾಕ್ಯ ಕಳಿತಲೆ ಅರ್ಕದ್ದು. ಇದಕ್ಕೆ ಅರ್ಥ ಹೇಳ್ಕೊಡಿ. ಪ್ರಾಣಕ್ಕೆ ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಸ್ಥೆ. ಆಮೇಲೆ ಮನಸ್ಸಿಗೆ ಬಂದ್ರೆ, ವಾಕಿಗೆ ಬಂದ್ರೆ ತೋವಾಚೋ ನಿವರ್ತಂತೆ. ಅದ್ರ ಮುಂದಿನ ವಾಕ್ಯ ತಗೊಳ್ಳಿ, 196ನೇ ಪುಟ ನಮ್ಮ ಪುಸ್ತಕದಲ್ಲಿ, ಗಣಪತಿ ಪ್ರಕಾಶನದ್ದು ನೋಡಿ. ವಿಜ್ಞಾನ ಶಬ್ದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ವಿಜ್ಞಾನಂ ಯಜ್ಞಂತನುತೆ ಕರ್ಮಾಣಿ ತನುತೆ ಪಿತ. ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ. ವಿಜ್ಞಾನಂ ಬ್ರಹ್ಮ ಚೇದ್ವೇದ ತಸ್ಮಾಚ್ಚೇನ್ನ ಪ್ರಮಾದ್ಯತಿ. ಶರೀರೇ ಆತ್ಮನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಮಾದ್ವಾ ಏತಸ್ಮಾದ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯಃ ತೇನೈಷ ಪೂರ್ಣಃ. ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ. ತಸ್ಯ ಪ್ರಿಯಮೇವ ಶಿರಃ. ಮೋದೋ ದಕ್ಷಿಣ ಪಕ್ಷಃ ಪ್ರಮೋದ ಉತ್ತರ ಪಕ್ಷಃ. ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠ. ತದಪೇಶ ಶ್ಲೋಕೋ ಭವತಿ. ಅದಕ್ಕೆ ಮೇಲ್ಪಟ್ಟು ಇನ್ಸ್ಟ್ರಕ್ಷನ್ ಇಲ್ಲ. 24 ಸೂತ್ರ ಇದೆ ಆನಂದಮಯಾಧಿಕರಣದಲ್ಲಿ. ಬ್ರಹ್ಮಸೂತ್ರಕಾರರು ಮೊದಲು ಚರ್ಚೆಗೆ ಆಯ್ದುಕೊಂಡಿರೋ ಉಪನಿಷತ್ತಿನ ಭಾಗ ಅಂದ್ರೆ ತೈತ್ರಿ ಇದ್ದೇ ತಗೊಂಡಿದ್ದಾರೆ. ಪರಮಾತ್ಮನಿಗೆ ಡೆಫಿನೇಷನ್ ಕೊಡುವಾಗ ಇದೇ ಸೂತ್ರ, ಈ ಉಪನಿಷತ್ತನ್ನೇ ಉಪಯೋಗ ಮಾಡಿಕೊಂಡ್ರು. 100 ಬೇರೆ ಬೇರೆ ವಾಕ್ಯಗಳಿವೆ. ವಿಜ್ಞಾನಂ ಬ್ರಹ್ಮ ಒಂದು ಕಡೆ ಹೇಳುತ್ತೆ, ಆನಂದೋ ಬ್ರಹ್ಮ ಇನ್ನೊಂದು ಕಡೆ ಹೇಳುತ್ತೆ, ಯತ್ತದೃಶ್ಯಂ ಅಗ್ರಾಹ್ಯಂ. ಯಾವುದು ಕಣ್ಣಿಗೆ ಕಾಣಿಸೋದಿಲ್ವೋ,
ಯಾವುದು ಗ್ರಹಣಕ್ಕೆ ಎಟ್ಕೋದಿಲ್ಲವೋ ಬುದ್ಧಿಗೆ, ತದಪಾಣಿ ಪಾದಂ ಯಾವುದು ಕೈ ಇಲ್ಲವೋ ಕಾಲಿಲ್ಲವೋ, ಅವಾಕಿ ಯಾವುದು ಮಾತಾಡೋದಿಲ್ವೋ, ಅನಾದರ ಯಾವುದರಲ್ಲಿಯೂ ಕುತೂಹಲ ತೋರಿಸೋದಿಲ್ವೋ, ದಟ್ ವಿಚ್ ಡಸ್ ನಾಟ್ ರೆಸ್ಪಾಂಡ್ ಟು ಎನಿ ಬಾಡಿ ಫಾರ್ ಎನಿಥಿಂಗ್. ಇದು ಮುಂಡಕದಲ್ಲೇ ಬರುತ್ತೆ. ಇದನ್ನ ಡೆಫಿನೇಷನ್ ಹೇಳಿಲ್ಲ. ಇಲ್ಲೇ ತೈತ್ರಿಯದಲ್ಲೇ ಇನ್ನೊಂದು ವಾಕ್ಯ ಇದೆಯಲ್ಲ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅದನ್ನ ಡೆಫಿನೇಷನ್ ಹೇಳ್ಬೋದಾಗಿತ್ತಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಎಂಥ ಡೆಫಿನೇಷನ್ ನೋಡಿ. ಇದನ್ನ ತಗೊಳ್ಳಿಲ್ಲ. ಯಥೋ ವಾಯುವಾನ್ ಇದನ್ನೇ ಯಾತಕ್ಕೆ ತಗೊಂಡ್ರು? ಉಳಿದಿದ್ದು 106 ಡೆಫಿನೇಷನ್ ಅದನ್ನೆಲ್ಲ ಬಿಟ್ಟು ಇದನ್ನೇ ಯಾತಕ್ಕೆ ತಗೊಂಡ್ರು? ಇದನ್ನೆಲ್ಲ ತುಂಬಾ ಸೂಕ್ಷ್ಮ ನೋಡಬೇಕು. ಹೇಳ್ತಾರೆ ಮುಂದೆ ಸ್ವಲ್ಪ ಬಂದಾಗ. ಈಗ ಇಲ್ಲಿ ವಿಜ್ಞಾನ ಶಬ್ದಕ್ಕೆ ಪರ್ಯಾಯ ಇದನ್ನೇ ಯಾತಕ್ಕೆ ಹೇಳಿದ್ರು? ಬುದ್ಧಿ ಅಂತ ಇಟ್ಕೊಂಡ್ರೆ ಅರ್ಥ ಆಗ್ತೀವಿ ಹೊಂದುತ್ತೆ ನೋಡಿ. ವಿಜ್ಞಾನ ಶಬ್ದ ಎಟಕಬೇಕಾದ್ರೆ ನಿಮಗೆ ಅದರ ಫಂಕ್ಷನಲ್ ಗ್ರಾಸ್ಪ್ ನಿಮಗೆ ಒಂದು ಕೊಡ್ತಾ ಇದ್ದಾರೆ ನೋಡಿ. ಬುದ್ಧಿ ಅಂದ್ರೆ ವಿಜ್ಞಾನಂ ಯಜ್ಞಂತನುತೆ. ಮನುಷ್ಯ ಮಾಡುವ ಕರ್ಮರೂಪ ವ್ಯಾಪಾರಗಳೆಲ್ಲವನ್ನ ಯಜ್ಞ ಅಂತ ಹೇಳಿದ್ರೆ ಅದನ್ನೆಲ್ಲವನ್ನೂ ಬುದ್ಧಿಯೇ ಮಾಡಿಸುತ್ತೆ. ಆಗ ಅರ್ಥ ಆಗುತ್ತೆ. ಕರ್ಮಾಣಿ ತರುತೆ ಬಿಚ ಅಂದ್ರೆ ಬೌದ್ಧಿಕ ಆಧ್ಯಾತ್ಮಿಕ ಯಜ್ಞಗಳನ್ನು, ಪ್ರಾಕೃತವಾದ ಪಾಂಚಭೌತಿಕವಾದ ಕರ್ಮಗಳನ್ನು ಈ ವಿಜ್ಞಾನವೇ ಮಾಡುತ್ತೆ. ಆದ್ರಿಂದಲೇ ವಿಜ್ಞಾನಂ ದೇವ ಸರ್ವೇ ಎಲ್ಲಾ ದೇವತೆಗಳು ಈ ವಿಜ್ಞಾನವನ್ನೇ ಬ್ರಹ್ಮಜ್ಯೇಷ್ಠ ಮುಪಾಸತೆ. ಬ್ರಹ್ಮಜ್ಯೇಷ್ಠ ಸೀನಿಯರ್ ಮೋಸ್ಟ್ ಕ್ರಿಯೇಷನ್ ಆಫ್ ಗಾಡ್. ದೇವರು ಸೃಷ್ಟಿ ಮಾಡಿದ ಮೊದಲನೇ ವಸ್ತು ಅಂದ್ರೆ ಇದು ವಿಜ್ಞಾನ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಮುಂದೆ ಒಂದು ವೇಳೆ ಚೇತ್ ವಿಜ್ಞಾನಂ ಬ್ರಹ್ಮ ಚೇತ್ ವೇದ ಇದನ್ನೇ ನೀವು ಪರಮಾತ್ಮ ವಸ್ತು ಬ್ರಹ್ಮ ವಸ್ತು ಅಂತ ತಿಳ್ಕೊಂಡರೆ, ಚೇತ್ ಅಂದ್ರೆ ಶಬ್ದ ಒಂದು ವೇಳೆ ಅಪಿ ಅಂದ ಹಾಗೆ ಮುಗಿಲಿಲ್ಲ, ಮುಂದಿನ ವಾಕ್ಯದಲ್ಲಿ ತಿರುಗಿ ಚೇತ್ ಹಾಗೆ ತಸ್ಮಾತ್ ಚೇತ್ ನ ಪ್ರಮಾದ್ಯತಿ. ತಿಳ್ಕೊಂಡ ಜ್ಞಾನದಿಂದ ನೀವು ಪ್ರಮಾದ ಮಾಡಿಕೊಳ್ಳದೆ ಇದ್ರೆ, ಕನ್ಫ್ಯೂಷನ್ ಆಗದೆ ಇದ್ರೆ, ಪ್ರಶ್ನೆ ಆಗದೆ ಇದ್ರೆ, ಶರೀರೇ ಪಾಪ್ಮನೋ ಹಿತ್ವಾ ನಿನ್ನ ಶರೀರದಲ್ಲಿರುವ ಪಾಪಗಳನ್ನೆಲ್ಲ ನೀನು ಬಿಟ್ಟು ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ಅಂದ್ರೆ ಬರೀ ಬುದ್ಧಿ ಉಪಾಸನೆಯಿಂದ ಇಷ್ಟೆಲ್ಲ ಫಲ ಬರುತ್ತೆ ನಿಮಗೆ. ಯಾವುದಿದು ವಿಜ್ಞಾನ? ಅರವಿಂದರು ಈ ದ್ವೈತಾದ್ವೈತದ ಪ್ರಶ್ನೆಯೇ ಬೇಡ ಅಂತ ಇದ್ಕೊಂಡು ಹೊಸ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸೂಪರ್ ಮೈಂಡ್ ಅಂತಾರೆ ನೋಡಿ. ಬಹಳ ನಿಶ್ಚಿತವಾದ ಮಹಾಯೋಗಿ ಅವರು. ಇವತ್ತಿನ ಈಗಿನ ಪೂರ್ವ ಪಶ್ಚಿಮ ದೇಶಗಳ ಜಿಜ್ಞಾಸುಗಳಿಗೆ ಹಳೆ ಶಬ್ದಗಳನ್ನು ಹಾಕಿದರೆ ಗೊಂದಲ ಬರುತ್ತೆ ಅಂತ ಹೇಳಿ ಸೂಪರ್ ಮೈಂಡ್ ಅಂತ ಶಬ್ದವನ್ನು ಹಾಕಿದ್ರು. ಸೂಪ್ರಾಮೆಂಟಲ್ ಕಾನ್ಷಿಯಸ್ನೆಸ್ ಹೇಳ್ತಾರೆ. ಅದನ್ನ ಈ ಶಬ್ದಕ್ಕೆ ಅನುಗುಣವಾಗಿ ಹಾಕಿದ್ದಾರೆ. ಮೈಂಡ್ ಲೆವೆಲ್. ಮೈಂಡ್ ಅಂದ್ರೆ ನೀವೇನು ಹೇಳ್ತೀರಿ? ಬರೀ ಮನಸ್ಸು ಅಂತೀರಾ, ಬುದ್ಧಿ ಅಂತೀರಾ? ಇಂಗ್ಲಿಷ್ ಭಾಷೆಯಲ್ಲಿ ಇದು ಓವರ್ಲ್ಯಾಪಿಂಗ್. ಮೈಂಡ್ ಅಂದ್ರೆ ಮನಸ್ಸಿಗೂ ಹೇಳ್ತೀರಿ, ನೀವು ಬುದ್ಧಿಗೂ ಹೇಳ್ತೀರಿ. ಇದು ಎರಡು ದ್ರವ್ಯ ಅಂತ ನಮ್ಮಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಮನಸ್ಸಂದ್ರೇನು, ಬುದ್ಧಿ ಅಂದ್ರೇನು? ಮನಸ್ಸು ಹೇಳಿ. ಅಲ್ಲ, ಯಾವುದು ಹೈಯರ್ ಅಂತ ಕೇಳಲಿಲ್ಲ. ಎರಡರಲ್ಲಿ ಫಂಕ್ಷನಲ್ ಡಿಫರೆನ್ಸ್ ಏನು? ಮನಸ್ಸು ಮಾಡೋ ಕೆಲಸ ಏನು, ಬುದ್ಧಿ ಮಾಡೋ ಕೆಲಸ ಏನು? ಭಾವನೆ ಅಂದ್ರೇನು? ಹೋಗುತ್ತೆ, ಆಯ್ತು. ಅಲ್ಲ, ಮನಸ್ಸಿನ ಮೂಲ ಬುದ್ಧಿಗೆ ಅದು ಹೇಳಿದ್ರಿ. ಅಲ್ಲ, ನಿಮ್ ಪ್ರಕಾರ ಬುದ್ಧಿ ಚಂಚಲವೇ ಇಲ್ವೇ? ಚಂಚಲತ್ವ ಅನ್ನೋದು ಮನಸ್ಸಿಗೂ ಉಂಟು, ಬುದ್ಧಿಗೂ ಉಂಟು. ಆದ್ರೆ ವ್ಯವಸಾಯಾತ್ಮಕವಾದ್ರೆ ಬೇರೆ, ಅವ್ಯವಸಾಯಾತ್ಮಕವಾದ್ರೆ ಬೇರೆ. ಲಕ್ಷಣ ಭಿನ್ನ ಮಾಡಿ ಹೇಳಿದ್ರು ಗೀತೆಯಲ್ಲಿ. ಈಗ ಮನಸ್ಸು ಅಂದ್ರೆ ಸಂಕಲ್ಪ ಮಾಡುವ ಒಂದು ದ್ರವ್ಯ ಅಂತ ಇಟ್ಕೊಳ್ಳಿ. ನಿಮ್ದು ಯಾವುದೇ ಇಚ್ಛೆ ಆಯಿತು, ಇಚ್ಛೆ ಉತ್ಪತ್ತಿ ಆಗೋದಲ್ಲಿ ಅದು ಮನಸ್ಸು. ಅಂದ್ರೆ ದಟ್ ವಿಚ್ ಜನರೇಟ್ಸ್ ಆಸ್ ಯು ಸೆಡ್ ಫೀಲಿಂಗ್ಸ್, ಭಾವನೆ ಅಂತ ಇಟ್ಕೊಳ್ಳಿ ಅಥವಾ ವಿಚಾರ ಅಂತ ಇಟ್ಕೊಳ್ಳಿ. ಈ ಬೇಕು ಅಥವಾ ಬೇಡ ಅನ್ನುವ ಪ್ರವೃತ್ತಿ ಏನೇನಿದೆಯಲ್ಲ ಮನುಷ್ಯನಿಗೆ, ಅದೆಲ್ಲದರ ಮೂಲ ಕೇಂದ್ರ ಮನಸ್ಸೆಂಬ ದ್ರವ್ಯ. ಹೃದಯ ಅನ್ಬೇಡಿ, ಫಿಸಿಕಲ್ ಹಾರ್ಟ್ ಆಗಿಬಿಡುತ್ತೆ ಅದು. ಉಪನಿಷತ್ತಲ್ಲಿ ಬರೋ ಹೃದಯ ಇಟ್ಸ್ ಎ ಸೆಂಟರ್ ಫಾರ್ ಹ್ಯೂಮನ್ ಆಕ್ಟಿವಿಟಿ. ಆ ಹೃದಯ ಅಂದ್ರೆ ಈ ಫಿಸಿಕಲ್ ಹಾರ್ಟ್ ತಗೊಂಡ್ರೆ ಸೈಕಾಲಜಿಸ್ಟ್ ಒಪ್ಪೋದಿಲ್ಲ. ಇದೆಲ್ಲ ಇದೇ ಕೇಂದ್ರ ಅಂತಾರೆ ಅವರು.
ಕ್ರಿಯಾತ್ಮಕವಾದದ್ದು. ಅಂದ್ರೆ ನಮ್ಗೆ ಯಾವುದೋ ಒಂದು ಮುಟ್ಟಬಾರ್ದು, ಆದ್ರೆ ಅದು ಕಷ್ಟದಲ್ಲಿದೆ, ನಾವು ಏನೋ ಒಂದು ಮಾಡ್ಕೊಂಡ್ರು ಅದು ಕಷ್ಟದಲ್ಲಿದೆ ಅಂತ ನಾವು ಸಹಾಯ ಮಾಡಿಲ್ಲ ಅಂತ ಒಂದು ಉಚ್ಚಾರಿಸನಾಗ ಬುದ್ಧಿ ಬರುತ್ತಲ್ಲ, ಅದು ಬುದ್ಧಿ ಬಿಡಿ ನೋಡಿ, ಯೂಸಿಂಗ್ ವರ್ಡ್ಸ್ ಇಂಡಿಸ್ಕ್ರಿಮಿನೇಟ್ಲಿ, ಅದು ಮನಸ್ಸು. ಈಗ ಮಾಡಬಾರ್ದಪ್ಪ, ಬೇಡ ಅಂತ ಅದು ಅವರ ಪರಾಮರ್ಶೆ. ಮನಸ್ಸಿಂದ ಸಂಕಲ್ಪ, ಬುದ್ಧಿ ಸಂಕಲ್ಪ ಬೇಕು ಬೇಡ ಎನ್ನುವ ಬಯಕೆಗಳು ಹುಟ್ಟುವ ಜಾಗವೆಲ್ಲ ಮನಸ್ಸು. ಬುದ್ಧಿಯಿಂದ ಯೋಚನೆ ಮಾಡಿ ಅದು ಒಮ್ಮೆ ಹುಟ್ಟಿದ ಮೇಲೆ ಅದನ್ನು ಪರ್ಯಾಲೋಚನೆ ಮಾಡಿ ಇದು ಕಾರ್ಯವೇ ಅಕಾರ್ಯವೇ. ದ ಹೈಯರ್ ಆಸ್ಪೆಕ್ಟ್ ಆಫ್ ದಿ ಮೈಂಡ್ ವಿಚ್ ಇಂಟರ್ಪ್ರಿಟ್ಸ್, ವಿಚ್ ಅನಲೈಸಸ್, ವಿಚ್ ಡಿಸ್ಕ್ರಿಮಿನೇಟ್ಸ್, ವಿಚ್ ಇದು ಅನಾಲಿಟಿಕಲ್ ಶಕ್ತಿ ಹೇಳ್ತೇವಲ್ಲ, ಈ ಮನಸ್ಸಲ್ಲಿ ಇನ್ನೂ ಹೊಡೆದಿದ್ದಾರೆ ನಮ್ಮ ಪೂರ್ವಿಕರು. ಚಿತ್ತಿ ಅಂತ ಒಂದು ಹೇಳ್ತಾರೆ, ಕೇಳಿದ್ದೀರಾ? ಫಿಲ್ಮ್ ಸೀರಿಯಲ್ ಬಂದಿತ್ತಲ್ಲ, ಆ ಚಿತ್ತಿ ಅಲ್ಲ ಇದು, ಚಿತ್ತ, ಚಿತ್ತಿ, ಸೈಕಿ ಅಂತ ಹೇಳ್ತೇವೆ ನೋಡಿ. ಮನುಷ್ಯನಿಗೆ ತನ್ನ ಅರಿವಿಗೆ ಬರದಂತೆಯೇ ಹೃದಯದ ಆಳ, ಶಬ್ದನೇ ಹಾಕ್ತೀನಿ, ಹೃದಯದ ಅಂತರಾಳಕ್ಕೆ ಒಂದು ವಿಷಯ ಹೋಗ್ಬಿಟ್ಟು ಕೂತಿರುತ್ತೆ. ಅದು ಲ್ಯಾಬಿರಿಂತ್ ಆಫ್ ಮೈಂಡ್. ಈ ಮನಸ್ಸನ್ನು ಅರ್ಥ ಮಾಡ್ಕೊಂಡು ದೇವರ ತನಕ ಹೋಗೋದು ಬೇಡವೇ ಬೇಡ. ಈ ಮನಸ್ಸೊಂದು ತಿಳ್ಕೊಂಡ್ರೆ ಎಷ್ಟು ನಿಶ್ಚಿತವಾಗಿ ನಮ್ಮ ಪೂರ್ವಿಕರು ಅನಲೈಸ್ ಮಾಡಿದ್ದಾರೆ ನೋಡಿ. ಅದು ಮನಸ್ಸಿನ ಅಂತರಾಳಕ್ಕೆ ಒಂದು ವಿಷಯ ಹೋಗ್ಬಿಟ್ಟಿರುತ್ತೆ, ವಿಥೌಟ್ ಯುವರ್ ಓನ್ ಅವೇರ್ನೆಸ್. ಈಗ ಗ್ರಹಣ ಆಗುವಾಗ ಕತ್ತಲೆ ಒಂದು ಪಟ್ಟಿ, ಡೆನ್ಸ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಆದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಇನ್ನು ಬೇರೆ ಬೇರೆ ಕತ್ತಲೆ ಛಾಯೆಗಳಿರುತ್ತೆ. ಅದಕ್ಕೇನು ಹೇಳ್ತಾರೆ ನೋಡಿ, ಅಂಬ್ರಲ್ ಪೆನಂಬ್ರಲ್ ರೀಜನ್ಸ್ ಅಂತ ಹೇಳುವ ಹಾಗೆ ಈ ಮನಸ್ಸಿಗೆ ಅರಿವಿನ ಆಚೆ ಈಚೆಯ ಅಂಬ್ರಲ್ ಪೆನಂಬ್ರಲ್ ಕಾನ್ಷಿಯಂಟ್ ಸ್ಟೇಜಸ್ ಇರ್ತವೆ. ಅದಕ್ಕೆ ತನ್ನ ಬಗ್ಗೆ ತನಗೆ ತಿಳುವಳಿಕೆ ಇರುತ್ತೋ ಇಲ್ಲೋ ಅದನ್ನು ಮಾಡಿಕೊಡೋದು ಸ್ವಲ್ಪ ಮಟ್ಟಿಗೆ ಬುದ್ಧಿ ಕೆಲಸನೂ ಆಗುತ್ತೆ. ಮನಸ್ಸು ತನ್ನನ್ನು ತಾನೇ ಪರಾಮರ್ಶೆ ಮಾಡುವ ಸ್ಟೇಜಿಗೆ ಬಂದ್ರೆ ಅದಕ್ಕೆ ಬುದ್ಧಿ ಅಂತ ಹೇಳ್ಬೋದು. ಇದರ ಎವಲ್ಯೂಟ್ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ ಬಂದಾಗ ಹೀಗೂ ಹೇಳ್ಬೋದು ಅಂತ ಕಾಣುತ್ತೆ ಪ್ರಾಯಶಃ ಅದು. ಆದ್ರಿಂದ ಇಲ್ಲಿ ವಿಜ್ಞಾನ ಶಬ್ದದಿಂದ ಕೇವಲ ಬುದ್ಧಿಯನ್ನು ಹೇಳುವುದಾದರೆ, ಮನಸ್ಸಿನ ಒಂದು ರೂಪ ಹೇಳೋದಾದರೆ ಇದನ್ನೆಲ್ಲ ಹೊಂದಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸೂಪರ್ ಮೈಂಡ್ ಅಂದ್ಬಿಟ್ಟು ಅರ್ಬಿದ್ರು. ಮೈಂಡಿಗೆ ಮೇಲೆ ಇರೋದು ಯಾವುದು? ಮನಸ್ಸಿಗೂ ಬುದ್ಧಿಗೂ ಮೇಲ್ಪಟ್ಟದ್ದು ಯಾವುದು? ವಾಟ್ ಈಸ್ ದಿ ಏಜೆಂಟ್ ಇನ್ ವಿಚ್ ಆಲ್ ಫೈನಲ್ ಡಿಸಿಷನ್ಸ್ ಆಫ್ ಡೂಸ್ ಅಂಡ್ ಡೋಂಟ್ಸ್ ಆರ್ ವೆಸ್ಟೆಡ್? ಯೋಚನೆ ಮಾಡಿ. ಇದಂ ಕಾರ್ಯಂ, ಇದು ಮಾಡ್ತಕ್ಕದ್ದಲ್ಲ, ಇದು ಕೇಳಬೇಕಾದ್ದು, ಇದು ನೋಡಬೇಕಾದದ್ದು. ಇದು ಮನಸ್ಸಿಗೆ ಬಿಡ್ತೀರಾ, ಬುದ್ಧಿಗೆ ಬಿಡ್ತೀರಾ? ಇನ್ನೊಂದು ಏಜೆನ್ಸಿ ಇದೆಯಾ ಮೇಲೆ? ಸ್ವಲ್ಪ ಯೋಚನೆ ಮಾಡು. ಡೋಂಟ್ ಜಂಪ್, ದಯವಿಟ್ಟು ಆನ್ಸರ್ ಕ್ವಿಕ್ ಮಾಡಕ್ಕೆ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಮನಸ್ಸು ಏನೋ ಹೇಳ್ತು, ಯಾವನೊಬ್ಬ ಏನೋ ಮಾಡಿದ, ಆದ್ರಿಂದ ಪಾಪವೋ ಪುಣ್ಯವೋ ಬಂತು, ಅನುಭವಿಸೋನು ಯಾರು? ಪಾಪ ಪುಣ್ಯದ ಕೇಂದ್ರ ಯಾವುದು? ಮನುಷ್ಯನ ವ್ಯಕ್ತಿತ್ವದಲ್ಲಿ ಮನಸ್ಸಲ್ಲ, ಬುದ್ಧಿ ಅಲ್ಲ. ಮನಸ್ಸು ಮತ್ತು ಬುದ್ಧಿ ಇದು ಶರೀರದ ಪ್ರಕೃತಿಯ ಪಂಚಭೂತದ ಎವಲ್ಯೂಟ್ಸ್, ಅದರಲ್ಲಿಯೇ ಹಾಕಿಬಿಟ್ಟು. 7ನೇ ಅಧ್ಯಾಯ ಗೀತೆ ನೋಡಿ. ಉಪನಿಷತ್ ಓದೋರಿಗೆ ಗೀತೆ ಬಾಯ್ಪಾಠ ಆಗಿರ್ಬೇಕು. ರೆಫರೆನ್ಸ್ ಕೊಟ್ಟರೆ ಎಲ್ಲಿಂದ ಹೇಳ್ಬೇಕು ನೀವು? 7ನೇ ಅಧ್ಯಾಯದ ಪ್ರಾರಂಭ ಶ್ಲೋಕಗಳನ್ನು ಹೇಳಿ ಯಾರು ದಯವಿಟ್ಟು. ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಗ್ಗೋ ವಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ. ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಕ್ಷದ ಅಪರೇಯಂ ಇತಸ್ತು ಅನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಭೂಮಿ ಅಂದ್ರೆ ಪೃಥ್ವಿ, ಆಪಃ ಅನಲಃ, ವಾಯು, ಖಂ ಅಂದ್ರೆ ಆಕಾಶ, ಪಂಚಭೂತ ಆಯ್ತಾ. ಮನಃ ಮನಸ್ಸು, ಬುದ್ಧಿರೇವಚ ಅದಕ್ಕೆ ಮೇಲೆ ಅಹಂಕಾರ, ಈಗೋ, ಅಂತಃಕರಣ ಅಂತ ಶಾಂಕರ ಸಿದ್ಧಾಂತದಲ್ಲಿ ಯಾವುದಕ್ಕೆ ಹೇಳ್ತಾರೆಯೋ ಅದು ಅಹಂಕಾರ. ಈಗೋ ಅಂದ್ರೆ ಬೇರೆ, ಜೀವಾತ್ಮ ಅಂದ್ರೆ ಬೇರೆ ಆಗುತ್ತೆ. ಏನ್ ವ್ಯತ್ಯಾಸ? ಅಹಂಕಾರ ಅಂದ್ರೇನು? ಅಹಂಕಾರ ಬಿಡು. ಹಾಗಾದ್ರೆ ಏನು ಅಂತ ಕೇಳ್ತಾ ಇದ್ದೇವೆ. ನಾನು ನನ್ನದು ಅನ್ನುವ ವ್ಯವಹಾರ, ಶಬ್ದ ಪ್ರಯೋಗ ನಿಮ್ಮ ಹೃದಯದ ಎಷ್ಟು ಆಳದಿಂದ ಹೇಳ್ತೀರಿ? ನೀವು ಟ್ಯಾಂಜೆನ್ಷಿಯಲ್ ಹೊರಟೋದ್ರಿ. ಅಹಂಕಾರ ಬಿಡಬಹುದು. ಬಿಡೋದು ಯಾವ್ದದು ಅಂತ, ಬಿಡಬೇಕಾದ ಯಾವುದು, ಕಟ್ಕೊಂಡದ್ದು ಯಾವ್ದದು? ಅದೇನು ಅಹಂಕಾರ ಅಂದ್ರೆ ಏನದು?
ಅಂದ್ರೆ ಏನದು ಯಾವುದು ಈಗ ನೋಡಿ ಅಲ್ವಾ ಇದು ಗೋಳಿದೆ ನೋಡಿ. ನಾನು ಅನ್ನುವುದು ಒಳಗಿರುವ ಪರಮಾತ್ಮನಿಗೂ ಅನ್ವಯ ಆಗುತ್ತೆ. ನಾನು ಅನ್ನುವುದು ಅವನ ಅಧೀನವಾದ ಸರ್ವಕರ್ಮ ಮಾಡುವ ಬಿಡುವ ಕೊನೆ ಹೊತ್ತ ಜೀವಾತ್ಮನಿಗೂ ಅನ್ವಯವಾಗುತ್ತೆ. ಮನಸ್ಸು ಬುದ್ಧಿಗೂ ಅನ್ವಯವಾಗುತ್ತೆ. ಅಹಂಕಾರ ದ್ರವ್ಯಕ್ಕೂ ಅರ್ಥವಾಗುತ್ತೆ. ಇದರಲ್ಲಿ ನೀವು ನಾನು ಅನ್ನೋದು ಯಾವುದು? ಇದನ್ನೇ ಜಡ ಬರ್ತಾ ರಘುಗಳನ್ನೇ ಕೇಳಿ ಅವನಲ್ಲಿಂದ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದು. ಈ ನಾನು ಅಂದ್ರೆ ಯಾರು? ಜೀವಾತ್ಮ ಆ? ಯಾರು ಹೇಳಿದ್ರಿ? ನೋಡಿ, ಅಹಂಕಾರಕ್ಕೆ 10 ಅರ್ಥ ಇದೆ. ಅಮೃತಕೋಶ ನೋಡಿ. ಅಹಂಕಾರಕ್ಕೆ ಜೀವೇ ಬುದ್ಧವು ಮೊದಲು ದೇಹಕ್ಕೆ ಹೇಳ್ತಾರೆ. ಮಲಗಿದ್ದವನ್ ಬಿಟ್ಟು ಯಾರು ಹೇಳಿದ್ರೆ ನಾನು ಅಂತಾನೆ. ಏನರ್ಥ? ಶರೀರವನ್ನೇ ಅಹಂಕಾರ ಅಂತ ಅವನು. ಈಗ ನೀವು ಈಗ ಅಂದ್ರೆ ಏನು, ಇಂಗ್ಲಿಷಲ್ಲಿ ಈ ಶಬ್ದ ಹಾಕಿಟ್ಟುಬಿಟ್ರು. ಅದು ಎಲ್ಲಿಂದ ಬಂತು, ಯಾವ ಮೂಲ ದೊಡ್ಡ ಇಷ್ಟ ನೋಡ್ಕೋಬೇಕು. ಈಗ ಅಂದ್ರೇನು? ನಿಂದೆಲ್ಲ ನೀನೇ ಮಾಡ್ತೀನಿ ತಿಳ್ಕೊಂಡಿದ್ಯೋ, ನೀನು ಅಹಂಕಾರ ನೋಡು ಅಂತಾರೆ. ಈ ಅಹಂಕಾರ ಯಾವುದಿದು? ಮೊದಲು ನಾನು ಆಮೇಲೆ ನೀನು ಅನ್ನೋದೇ ನಾನು. ನಾನಲ್ಲದೆ ಇದ್ದದ್ದನ್ನ ನಾನು ಅಂತ ತಿಳ್ಕೊಳ್ಳುವ ಭ್ರಮೆಗೆ ಈಗ ಅಂತ ಹೇಳ್ತೇವೆ ನೋಡಿ. ಹೇಳು ಜೀವಾತ್ಮ ಭ್ರಮೆ. ಜೀವಾತ್ಮ ಭ್ರಮೆ. ಅಲ್ಲಿ ಹೋಗ್ಬಿಡ್ಬೇಡಿ. ದಟ್ ಇಸ್ ಅನದರ್ ಎಕ್ಸ್ಟ್ರೀಮ್. ಅಲ್ಲ, ದೇಹಾತ್ಮ ಭ್ರಮೆ. ದೇಹಾತ್ಮ ಭ್ರಮೆ ಹೇಳಿ. ಈಗ ಅವ್ರನ್ನ ಕರೀರಿ ಅಂತವರೊಬ್ರು. ಯಾರು ಅವರು ಅಂದ್ರೆ ಕಪ್ಪಿಗಿದ್ದಾರಲ್ಲ ಅವ್ರನ್ನ ಅಂದ್ರು. ಕಪ್ಪಿಗಿರೋದು ದೇಹ ಸ್ವಾಮಿ, ಕಪ್ಪಿಗಿರೋದು ಜೀವಾತ್ಮ ಅಲ್ಲ. ಸ್ಥೂಲೋಹಂ, ಕೃಶೋಹಂ, ವೃದ್ಧೋಹಂ. ಇದು ಉಪಾಧಿ. ಶಾಂಕರ ಮತದಲ್ಲಿ ಇದಕ್ಕೆ ಉಪಾಧಿ ಅಂತಾರೆ. ಉಪಾಧಿ ಅಂದ್ರೇನು? ಅನ್ ಅನ್ನೆಸೆಸರಿ ಡಿಸ್ಕ್ರಿಪ್ಷನ್ ಆಫ್ ಸಮಥಿಂಗ್ ಅರ್ಜೆಂಟ್. ಶಾಖಾಚಂದ್ರ ನ್ಯಾಯ. ಚಂದ್ರ ಕಾಣಿಸ್ತಾರಲ್ಲಿ ಪೂಜೆಯಾಗಿ ಅಲ್ಲಿ ಕಾಣಿಸ್ತಾನೆ ನೋಡ್ರಿ. ಎಲ್ರಿ ಆ ಕೊಂಬೆ ಮೇಲಿದಾನಲ್ಲ ಅಂತಾರೆ. ಕೊಂಬೆ ಮೇಲಿಲ್ಲ ಚಂದ್ರ ಅಲ್ಲಿ. ಕೊಂಬೆ ಅನ್ನೋದು ಉಪಾಧಿ. ಅನಿವಾರ್ಯವಾಗಿ ಹೇಳಬೇಕಾದ ಒಂದು ಅಸಂಬದ್ಧವಾದ ವಿಷಯ. ಅದರ ಮೇಲೆ ಆ ಹೊತ್ತಲ್ಲಿ ಅವನು ದೇವದತ್ತರ ಮನೆ ಯಾವುದು ಕಾಗೆ ಕೂತಿದೆಯಲ್ಲ ಅಂದ ಅವನು. ಇವನು ತಿರುಗಿ ನೋಡೋ ಹೊತ್ತು ಕಾಲ ಕಾಗೆ ಇಲ್ಲ, ಗುಬ್ಬಚ್ಚಿ ಕೂತಿತ್ತು. ಹಾಗೆ ಗುಬ್ಬಚ್ಚಿ ಕೂತಿದೆಯಲ್ರಿ ಇಂದ. ಇದಕ್ಕೆ ತಟಸ್ಥ ಲಕ್ಷಣ ಅಂತಾರೆ ಶಾಂಕರ ವ್ಯವಹಾರದಲ್ಲಿ ಮಹಾಚಿಂತಕರವರು. ತಟಸ್ಥ ಲಕ್ಷಣ ಅಂದ್ರೆ ಏನು? ಆಕ್ಸಿಡೆಂಟಲ್ ಕ್ಯಾರೆಕ್ಟರಿಸ್ಟಿಕ್. ಆಕ್ಸಿಡೆಂಟ್ ಅವನು ಹೇಳೋ ದೇಶ ಕಾಲದಲ್ಲಿ ಅದಿತ್ತು. ಈಗ ಸತ್ಯಜ್ಞಾನ ಅನಂತ ಬ್ರಹ್ಮ ಅನ್ನೋದು ತಟಸ್ಥ ಲಕ್ಷಣವೇ, ನಿಜವಾದ ಲಕ್ಷಣವೇ? ಆ ಪ್ರಶ್ನೆಗೆ ಬರೋ ಮುಂಚೆ ಈಗೋ ಒಂದು ಇದು ಕೇಳ್ಕೊಳ್ಕೊಳ್ಳಿ. ಈಗೋ ಅನ್ನುವುದು ನಾನು ಅದಕ್ಕೆ ಹೇಳ್ತಾರೆ ಅನಾತ್ಮನ್ಯ ಆತ್ಮಬುದ್ಧಿ ಸಹ ಅಶ್ವೇ ಸ್ವಮಿತಿ ಯಾಮತಿ. ವಿಷ್ಣು ಪುರಾಣ. ನೀವು ಶ್ರುತಿಗಳಿಗೆ ಅರ್ಥ ಬೇಕು ಅಂದ್ರೆ ಸಂಗ್ರಹವಾದ 6000 ಶ್ಲೋಕದ ವಿಷ್ಣು ಪುರಾಣದ ವಾಕ್ಯಗಳು ಎರಚಾಡಿ ಬಿಟ್ಟಿವೆ ಕಾಮೆಂಟ್ರಿನ. ಅನಾತ್ಮನಿ ಆತ್ಮಬುದ್ಧಿಯ, ಆತ್ಮವಲ್ಲದರಲ್ಲಿ ಆತ್ಮಬುದ್ಧಿಯನ್ನ ಯಾವುದು ಮಾಡಿಸುತ್ತೆಯೋ ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ. ನಾನು ಯಜ್ಞ ಮಾಡ್ತೀನಿ, ನಾನು ದಾನ ಮಾಡ್ತೀನಿ, ನಾನು ಇಷ್ಟಪಟ್ಟರೆ ಮಠ ಕಟ್ತೀನಿ, ನಾನು ಇಷ್ಟಪಟ್ಟರೆ ಮಠವನ್ನು ಉರುಳಿಸ್ತೇನೆ. ನಿನ್ನೆ ಪೇಪರ್ ಬಂದಿರೋ ಅಸಂಬದ್ಧ ಪ್ರಲಾಪಗಳೆಲ್ಲ ಈಗೋ ಮಾಡೋ ಕೆಲಸನ ಒಬ್ರು ಹೇಳ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಹೇಳ್ತಾರ ಮಾತನ್ನ. ನಮಗೆ ನಗೆ ಬರುತ್ತೆ ಅಂತ ನೋಡಿ. ಇವು ಯಾರು ಕಟ್ಟಡ ಕಟ್ಟೋದಕ್ಕೆ, ಇಳಿಸೋದಕ್ಕೆ, ಮಠ ಮಾಡೋದಕ್ಕೆ? ಸಂಕಲ್ಪ, ಸರ್ವಸಂಕಲ್ಪ ಶಕ್ತಿ ಜಗದೀಶ್ವರ ಇದ್ದಾನೆ. ಅದಕ್ಕೆ ಇವು ಸಬ್ಮಿಟ್. ಇವತ್ತು ಆ ಸಬ್ಮಿಟ್ ನಾವು ಶರಣಾಗತಿ ಹೇಳ್ತೇವೆ, ಬರೋದಿಲ್ಲ ಮನುಷ್ಯನಿಗೆ. ಶತ್ರು ಯಾವುದು ಅಂದ್ರೆ ಅಹಂಕಾರ. ಈಗೋ ಅಂದ್ರೇನೆ ಡರ್ಟಿ. ಬೈ ಡೆಫಿನೇಷನ್ ಈಗೋ ಇಸ್ ಡರ್ಟಿ. ನಾನು ಅಲ್ಲದೆ ಇದ್ದದ್ದನ್ನೆಲ್ಲ ನಾನು ಅನ್ನೋ ಶಬ್ದದ ವ್ಯಾಪ್ತಿಯಲ್ಲಿ ತಂದು ಬಿಡುತ್ತೆ. ಇದು ಎಷ್ಟು ವಿವೇಕ ಮಾಡಿಕೊಡುತ್ತೆ ಅದು. ಐಡೆಂಟಿಫಿಕೇಶನ್ ಈಗೋ ಬೇಕಾಗಿಲ್ಲ. ಈಗೋ ಇದು ಐಡೆಂಟಿಫೈ ಮಾಡಿದರೆ ನೀವು ಇನ್ನೊಂದ್ಸಲ ನೋಡು ಹೊತ್ತಿಗೆ ಅವನು ಈಗೋ ಇನ್ನೊಂದು ರೂಪ ಆಗಿರುತ್ತೆ. ಅದು ಕೋತಿ ಇದ್ದ ಹಾಗೆ. ಅದು ಈ ಹೆಂಟೆ ಗೊತ್ತ ಗೋಸುಂಬೆ ಹೇಳಿದ್ವಲ್ಲ, ಒಂದು ಕ್ಷಣ ಹೇಳ್ತಾ ನಾನು ಯಮ ಪಶುಗಳನ್ನು ದಂಡಿಸುವಂತೆ ನಿನ್ನ ಕೊರಳಿಗೆ ಹಗ್ಗ ಬೀರಿ ನೇಣು ಹಾಕಿಬಿಡ್ತೀನಿ ಇಂದ ರಹುಗುಣ. ಅಲ್ಲಿ ತನಕ ನಗದೇ ಇದ್ದವ್ರು ಜಡ ಬರ್ತಾನಕ್ಕ. 5 ನಿಮಿಷ ಆದ್ಮೇಲೆ ಮತ್ತೆ ಬುದ್ಧಿ ತಪ್ಪಾಯ್ತು ಅಂತ ಅವನ ಕಾಲಿಗೆ ಬೀಳ್ತಾನೆ. ಇವಾಗ ಬುದ್ಧಿ ಇದೆಯೇ ಮಾಡೋನಿಗೆ? ಸಿಕ್ಕಾಪಟ್ಟೆ ಕೂಗಾಡೋದು, ಬಾಯಲ್ಲಿ ನೊರೆ ಬರೋ ಹಾಗೆ. ಆಮೇಲೆ ತಪ್ಪಾಯ್ತು ಅಂತ ಹೇಳ್ತಾನೆ. ಆ ತಪ್ಪಾಯ್ತು ಅನ್ನೋ ಕಾರ ಅಟ್ಟುಕೊಳ್ತಾನೆ ಅಂದ್ರೆ ಅವನ ಈಗೋ ಅದು ಎಲ್ಲೆಲ್ಲಿ ತಗೊಂಡೋಗ. ಒಂದು ಕ್ಷಣ ಅಳ್ತಾನೆ, ಒಬ್ಬರ ಕಾಲಿಗೆ ಬೀಳ್ತಾನೆ, ದಯವಿಟ್ಟು ನನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿ ಅಂತ ಕೇಳ್ತಾನೆ. ಯಾರ ಕಾಲಿಗೆ ಬೀಳದೇ ಇದ್ದಿದ್ದಿಲ್ಲ. ಆಮೇಲೆ ನನ್ನ ನಿಮ್ಮಿಂದ ಏನಾಯ್ತು ಅಂತ ಕೇಳ್ತಾನೆ. ಏನ್ ಮಾಡ್ತೀವಿ? ಇದು ಶುದ್ಧ ಕೋತಿ. ಇದು ಅಹಂಕಾರ. ಈ ಅಹಂಕಾರ ನಾಶ ಆಗೋ ತನಕ ಮನುಷ್ಯನಿಗೆ ಮೋಕ್ಷವಿಲ್ಲ. ಅದನ್ನು ಇಲ್ಲಿ ವಿಜ್ಞಾನ ಶಬ್ದದಲ್ಲಿ ಹೇಳಲಿಲ್ಲ. ಪ್ರೈಡ್ ಆಲ್ಸೋ. ಪ್ರೈಡ್ ಮೇ ಬಿ ಜಸ್ಟಿಫೈಡ್ ಸಮ್ಟೈಮ್ಸ್. ನಾವೆಂಥ ಗುರುಗಳನ್ನು ಪಡೆದವು. ಅಭಿಮಾನ. ಪ್ರೈಡ್ಗೆ ಅಭಿಮಾನ ಅಂತ ಹೆಸರು.
ಈ ಅಹಂಕಾರ ಈಗೋಗೆ ದುರಭಿಮಾನ ಅಂತ ಹೆಸರು. ಅರ್ಥವಾಯ್ತಾ ನೋಡಿ. ಆದ್ರಿಂದ ಇಲ್ಲಿ ವಿಜ್ಞಾನ ಶಬ್ದಕ್ಕೆ ಇದು ಆತ್ಮ ಅಂತ ನೀವು ಪರ್ಯಾಯ ಮಾಡ್ಕೊಳ್ಳದೆ ಇದ್ರೆ ನಿಮ್ಗೆ ತುಂಬಾ ಮುಗ್ಗರಿಸಬೇಕಾಗಿ ಬರುತ್ತೆ. ಇದು ವಿಜ್ಞಾನಂ ಯಜ್ಞ ಅಂತ ಅನ್ನುತ್ತೆ. ಈ ಮಾಡು ಬಿಡು ಎಲ್ಲ ಕೆಲಸವನ್ನು ಮಾಡೋರು ಪ್ರೈಮ್ ಚಾಯ್ಸ್ ಮಾಡೋನು ಯಾರು ಅಂತ ಕೇಳಿದ್ರೆ ಮನಸ್ಸೇ ಬುದ್ಧಿಯ ಜೀವಾತ್ಮೆ ಯಾರಿಗೆ ಹೇಳ್ತೀರಿ? ಜೀವಾತ್ಮನಿಗೆ ಹೇಳಬೇಕು. ಜೀವಾತ್ಮನಿಗೆ ಯಾತಕ್ಕೆ ಹೇಳಬೇಕು? ಆ ಕಡೆ ನೋಡಿ, ಇದರಿಂದ ಬರುವ ಪಾಪ ಪುಣ್ಯ ಯಾರ ತಲೆ ಕಟ್ತಾನೆ ಜಗದೀಶ್ವರ? ನಾನಲ್ಲ ಸ್ವಾಮಿ, ನನ್ನ ಮನಸ್ಸು ಮಾಡ್ತು ಅಂತ ಹೇಳ್ತೀರಾ? ಕೋರ್ಟಲ್ಲಿ ನಿಂತಾನೊಬ್ಬನ್ನ, ನೀ ಕೊಲೆ ಮಾಡಿದೀಯ. ನಾ ಮಾಡಲಿಲ್ಲ ಸ್ವಾಮಿ, ಮಾಡಬೇಕು ಅಂತ ಮನಸ್ಸು ಹೇಳ್ತು ಮಾಡಿಬಿಟ್ಟೆ ಅಂತ. ಅವನು ಈಸ್ ಇಟ್ ಲೀಗಲಿ ವ್ಯಾಲಿಡ್? ಆ ಮನಸ್ಸನ್ನು ನೀನ್ ಯಾಕೆ ವಶದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ನನ್ನ ಬುದ್ಧಿ ಹಾಗೆ ಮಾಡ್ತು, ಅಲ್ಲಿ ಬುದ್ಧಿನ ಆ ರೀತಿ ಬೆಳೆಸೋನು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಹೊಣೆಗಾರಿಕೆ, ಪ್ರಿನ್ಸಿಪಲ್ ಆಫ್ ರೆಸ್ಪಾನ್ಸಿಬಿಲಿಟಿ, ಆ ಶಬ್ದ ನೀವು ಹಾಕೋದಾದ್ರೆ ಅದಕ್ಕೆ ಅದನ್ನೇ ಬಳಸಿ ಯಜ್ಞ ಕರ್ಮಾಣಿತನುತೆ ಬಿಜ ಕರ್ಮಾಣಿತನುತೆ, ಇದು ಮಾಡಬೇಕಾದ ಕೆಲಸ, ಇದು ಅಕರ್ತವ್ಯ ಇತ್ಯಾದಿ ಆರಿಸಿಕೊಳ್ಳೋದು, ರಿಜೆಕ್ಷನ್ನು ಚಾಯ್ಸು ಮಾಡೋ ಪ್ರಿನ್ಸಿಪಲ್ ಇದೆಯಲ್ಲ, ಅದು ಜೀವಾತ್ಮ. ಅದನ್ನ ಪರಮಾತ್ಮನ ಸೃಷ್ಟಿಯಲ್ಲಿ ಮೊದಲನೇ ವಸ್ತು, ಮೊದಲನೇ ಜೀವ ಅಂದ್ರೆ ಬ್ರಹ್ಮದೇವ. ವಿಜ್ಞಾನಂ ದೇವ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ ಅಂದ್ರೆ ಆತ್ಮೋಪಾಸನೆ. ಉಪಾಸನೆ ಶಬ್ದ ಹಾಕಿಬಿಟ್ಟು ನೋಡಿ, ಫಸ್ಟ್ ಸ್ಟೇಜಲ್ಲಿ ಉಪಾಸನೆ ಮಾಡುವುದು ನಿಮ್ಮ ಆತ್ಮವನ್ನೇ ಕುರಿತು. ಆತ್ಮ ಉಪಾಸನೆ ಮಾಡಿ ಜ್ಞಾನಯೋಗ ಆಗದೆ ಇದ್ರೆ ಮುಂದಿನ ಯೋಗ ನಿಮಗೆ ಸಿದ್ಧಿ ಆಗೋದಿಲ್ಲ. ಅದನ್ನು ಅರಿಸ್ಕೋ. ಶರೀರವೇ ನಾನಲ್ಲ, ಇದು ಬಿದ್ದು ಹೋಗುತ್ತೆ. ಸ್ಮಶಾನ ಸುಟ್ಟು ಹಾಕಿಬಿಡ್ತಾರೆ. ಸುಟ್ಟು ಹಾಕೋದು ಶರೀರವನ್ನ. ಆತ್ಮ ವಸ್ತುವಿಗೆ ಮರಣವಿಲ್ಲ. ಇದು ಅಮರವಾದದ್ದು, ಜ್ಯೋತಿ ಸ್ವರೂಪವಾದದ್ದು. ಅದರೊಳಗೆ ಏನಿದೆ ಚಿಂತನೆ ಮಾಡ್ತಾ ಹೋಗು, ಪರಮಾತ್ಮ ತತ್ವ ಮುಂದೆ ತಿಳಿಯುತ್ತೆ. ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಮುಂದೆ ಎಷ್ಟೋ ದೂರ ಹೋಗಬೇಕು, ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಲ್ಲ. ಅದಕ್ಕೆ 2 ಸಲ ಚೇತ ಅಂತ. ವಿಜ್ಞಾನಂ ಬ್ರಹ್ಮಚೇದ್ವೇದ, ಅದೇ ಪರಮಾತ್ಮ ವಸ್ತುವಿನ ರೂಪಾಂತರ ಅಂಶ ಅಂತ ತಿಳ್ಕೊಂಡ. ತಸ್ಮಾತ್ ಚೇತನ ಪ್ರಮಾದ್ಯತಿ, ಇದರಲ್ಲಿ ದೃಢವಾದ ಗ್ರಹಿಕೆ ಇತ್ತು ಅನ್ನೋ ಪಕ್ಷದಲ್ಲಿ ಆವಾಗ ಶರೀರದಲ್ಲಿರುವ ಪಾಪಗಳೆಲ್ಲ ಹೋಗುತ್ತೆ. ಆತ್ಮಜ್ಞಾನದಿಂದ ಮಾತ್ರ ಪಾಪ ಹೋಗುತ್ತೆ. ವೃಜನಂ ಸಂತರಿಷ್ಯತಿ. ಗೀತಾ 4ನೇ ಅಧ್ಯಾಯದಲ್ಲಿ ಜ್ಞಾನ ಪ್ರಶಂಸೆ ಭಗವಂತ ತುಂಬಾ ಮಾಡ್ತಾನೆ. ಆದ್ರಿಂದ ಇಲ್ಲಿ ಈ ಅಪವರ್ತನಗಳಲ್ಲಿ ಯಾತಕ್ಕೆ ಹೇಳಿದ್ವು ಅಂತ ಕೇಳಿದ್ರೆ ಬ್ರಹ್ಮವಿದೆ 2 ಜ್ಞಾನ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲಿಂದೆಲ್ಲಿಗೆ ಹೊರಟೋಯ್ತು. ಒಂದನ್ನು ಹೇಳು ಅಂತ ಅವ್ರು ಕೇಳಿದ್ರೆ ದ್ವೇ ವಿದ್ಯೆ ವೇದಿತವ್ಯೇಂದ್ರು ಮುಂಡಕದಲ್ಲಿ. ಒಂದನ್ನು ತಿಳ್ಕೊಳ್ಬೇಕಲ್ಲ, ಅದನ್ನು ಹೇಳಿದ್ರೆ ಆ ಒಂದು ತಿಳಿಬೇಕಾದ್ರೆ ಇನ್ನೊಂದು ತಿಳಿಬೇಕಾಣೆ ನನಗೆ. ಅದು ಡ್ಯೂಯಲ್, 2 ಮೆಟ್ಲಿದ್ದ ಹಾಗೆ. ಒಂದೇ ಮೆಟ್ಲು ಹೇಳಿ ನನಗೆ ಚಾಮುಂಡಿ ಬೆಟ್ಟ ಹತ್ತಬೇಕು, ಎಷ್ಟು ಮೆಟ್ಲು ಬೇಕು? ಇದರಲ್ಲಿ ಯಾವ ಮೆಟ್ಲಿಗೆ ರಾಕಿ? ನಿಮ್ಗೆ ಮೇಲೆ ತಗೊಂಡೋಗೋ ಮೆಟ್ಲು ಯಾವುದು? ಕೊನೆ ಮೆಟ್ಲು ಇರಬಹುದು, ಆದ್ರೆ ಕೊನೆ ಮೆಟ್ಲಿಗೆ ಹೋಗೋದಕ್ಕೆ ನಿಮ್ಗೆ ಎಲ್ಲಾ ಮೆಟ್ಲು ಬೇಕು. ಇದರಲ್ಲಿ ಅಗ್ರಾಹ್ಯವಾದದ್ದು ಯಾವುದು? ಯಾವುದೂ ಇಲ್ಲ. ಅದಕ್ಕೆ ದ್ವೇ ವಿದ್ಯೆ ವೇದಿತವ್ಯೇ ಪರಾಚ ಅಪರಾಚ. ಒಂದು ಹೈಯರ್ ನಾಲೆಡ್ಜ್, ಒಂದು ಲೋಯರ್ ನಾಲೆಡ್ಜ್. ಅಥವಾ ಹೈಯರ್ ಲೋಯರ್ಕ್ಕಿಂತ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ. ಇದನ್ನು ವಿಷ್ಣು ಪುರಾಣಕಾರ ಹೇಳಿದರು. ಶಬ್ದ ಬ್ರಹ್ಮಾಗಮಮಯಂ ಪರಂ ಬ್ರಹ್ಮ ವಿವೇಕಜಂ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾದಿಗಚ್ಚತಿ. ಶಬ್ದಾತ್ಮಕವಾದ ಜ್ಞಾನ, ಇನ್ನೊಂದು ಅನುಭವಾತ್ಮಕವಾದ ಜ್ಞಾನ. ಅವತ್ತು ಉದಾಹರಣೆ ಕೊಟ್ಟೆ. ಡೆಲ್ಲಿ ಪಟ್ಟಣಕ್ಕೆ ಹೋಗ್ಬೇಕು, ಒಬ್ಬ ಹುಡುಗ ಇಂಟರ್ವ್ಯೂ ಆಗಬೇಕು. ನೀವು ನೋಡಿದ್ದೀರಿ. ಅವನು ಹೇಳ್ತಾನೆ, ಸ್ವಾಮಿ ಈ ಹೋಟೆಲ್ ಎಲ್ಲಿ ಬರುತ್ತೆ? ಇದು ಹೋಟೆಲ್ ಯಾವ? ಚಾಣಕ್ಯ. ಒಂದು ಹೋಟೆಲ್. ಚಾಣಕ್ಯನ ಯಾರು ಹೋಟೆಲ್ ಮಾಡಿಲ್ಲ, ಅಕಸ್ಮಾತ್ ಮಾಡಬಹುದು. ಇದೆಯಾ? ಚಾಣಕ್ಯನ ಹೆಸರಲ್ಲಿ, ಚಾಲುಕ್ಯ ಅಲ್ಲ. ನೋಡಿದ್ರಪ್ಪ, ಅಕಸ್ಮಾತ್ ಬಂದ್ಬಿಡ್ತು. ವೇದ ಓದಿದ ಬಾಯಿ ಸುಳ್ಳಾಗ ಓದಿದ್ದು. ನೀವು ನೋಡಿರ್ತೀರಿ ಅಂತ ಇಟ್ಕೊಳ್ಳಿ. ಆ ಹುಡುಗ ಹೋಗ್ಬೇಕು ಇಂಟರ್ವ್ಯೂಗೆ, ಅವ್ನು ನೋಡಿಲ್ಲ. ಅವ್ರಿಗೆ ಯಾಕೆ ಗೈಡ್ ಮಾಡ್ತೀರಿ? ಒಂದು ಮ್ಯಾಪಲ್ಲಿ ಹಾಕ್ತೀರಿ. ನೋಡಪ್ಪ, ಇದು ಬೆಂಗಳೂರು ಸ್ಟೇಷನ್ ಆಯ್ತಾ, ಇಲ್ಲಿಂದ ಹೀಗೆ ಹೋದ್ರೆ ಭೂಸಾವಲ್ ಬರುತ್ತೆ, ಇಟಾರ್ಸಿ ಬರುತ್ತೆ, ಅದೆಲ್ಲ ಬರುತ್ತೆ, ಆಗ್ರಾ ಬರುತ್ತೆ, ಭೋಪಾಲ್ ಬರುತ್ತೆ, ಇಲ್ಲಿ ಡೆಲ್ಲಿ ಸ್ಟೇಷನ್ನು, ನೀನು ಇಲ್ಲಿ ಇಳಿಬೇಕು. ಅವನು ನೋಡ್ರ, ಓಹೋ ಇಲ್ಲಿಂದ ಇಷ್ಟು ಚೋಟು ಅಂತ ಹೇಳಿ ಇಳಿತೀನಿಂದ. ಆಮೇಲೆ ಅಲ್ಲಿ ಹೋದ್ರೆ ಈ ಕಡೆ ಹೋಗು, ರಿಕ್ಷಾ ತಗೊಂಡು ಹೋಗು, ಅಲ್ಲಿ ಯಾರನ್ನಾರು ಕೇಳು, ಯಾವುದೋ ಒಂದು ಲೊಕ್ಯಾಲಿಟಿ ಹೇಳ್ತೀರಿ, ಯಾವ ಭಾಗೋ ಹೇಳ್ತಿರಲ್ಲ, ಕರೋಲ್ ಭಾಗೋ ಮತ್ತೊಂದು, ಅಲ್ಲಿ ಹೋಗಿ ಇಳ್ಕೊ. ಅವ್ನು ನೋಡ್ತಾನೆ, ಅವ್ರಿಗೆ ಅದೇ ಕರೋಲ್ ಭಾಗ ಕಾಣಿಸುತ್ತೆ. ಅವನ ಮನಸ್ಸಲ್ಲಿ ಸ್ಪಷ್ಟ ಚಿತ್ರ ಬಂತೆ. ಕರೋಲ್ ಬಾಗ್ಲಲ್ಲಿ ಇಂತಹ ಸರ್ಕಲ್ ಅಂತ ನೀವಂದ್ರೆ ಅವನ ತಲೆಯಲ್ಲಿ ಏನ್ ಬರುತ್ತೆ ಚಿತ್ರ? ಅವನ್ ನೋಡಿದ ಮೈಸೂರಿಂದ ಯಾವುದೋ ದರಿದ್ರ ಸರ್ಕಲ್ಲೇ ಜ್ಞಾಪಕ ಬರುತ್ತೆ. ಒಂದು ಸಾದೃಶ್ಯದಿಂದಲೇ, ವಿಕಲ್ಪದಿಂದಲೇ ನೋಡ್ತಾನೆ. ಆಮೇಲೆ ಅಲ್ಲಿ ಈ ಕಡೆ ತಿರ್ಕೋ, ಅಲ್ಲಿ 5 ಮಾಡಿ ಇರುವಂತಹ ಒಂದು ಕಟ್ಟಡ ಇದೆ, ಇದರಲ್ಲಿ ಇಷ್ಟೇ ಜಾಗ, ಅಲ್ಲಿ ಹೋಗಿ ನೀ ಕೇಳು. ಅವ್ರಿಗೀಗ ಸ್ಥೂಲವಾಗಿ ಒಂದು ಜ್ಞಾನ ಬಂತೆ ಬರಲಿಲ್ವೇ?
ಬಂತು. ಆದರೆ ನೀವು ನೋಡಿದ ಪ್ರತ್ಯಕ್ಷಾತ್ಮಕವಾದ ಆ ಊರಿನ ಅನುಭವ ಅವನಿಗೆ ಬಂತೆ. ಈಗ ಮೊದಲನೇ ನಾಲೆಡ್ಜ್ ಬೇಕಂತೀರಾ ಬೇಡ ಅಂತೀರಾ? ಆ ದೇವಿದ್ಯೆಯಲ್ಲಿ ಅಪರಾವಿದ್ಯ ಅನ್ನೋದು ಈಗಿರೋದು. ಇದು ಶಬ್ದ ಬ್ರಹ್ಮಾತ್ಮಿಕ ಉಪನಿಷತ್ತೆಲ್ಲ ಓದಿಬಿಟ್ಟು ಆನಂದಮಯ ಅದು ಅವನ ತಲೆ ಮೇಲೆ ಕೂತಾಗ ನಾನು ಮಾತಾಡ್ತೇನೆ. ನಿಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ಇಂಡೈರೆಕ್ಟ್ ನಾಲೆಡ್ಜ್. ಲೋಯರ್ ಅಂದ್ರೆ ಏನರ್ಥ? ಇದು ಪರೋಕ್ಷವಾದ ಜ್ಞಾನ. ಆಮೇಲೆ ಮುಂದಕ್ಕೆ ಅವನು ಒಂದ್ಸಲ ಎರಡು ಸಲ ಡೆಲ್ಲಿಗೆ ಹೋಗಿ ಆ ಕಟ್ಟಡ ಗಿಟ್ಟ ನೋಡ್ಕೊಂಡ್ ಬಂದ್ಮೇಲೆ ಏನ್ ಅನ್ಸುತ್ತೆ ಅಂದ್ರೆ ಅವನು ಸ್ವಾನುಭವದಲ್ಲಿ ಬಂದ್ಬಿಡ್ತು. ಅದಕ್ಕೆ ಆಮೇಲೆ ಗೈಡೆನ್ಸ್ ಬೇಕಾಗಿರೋದು. ಆದ್ರಿಂದ ಒಂದು ಶಬ್ದ ಬ್ರಹ್ಮಾಗಮಮಯಂ, ಇನ್ನೊಂದು ಪರಬ್ರಹ್ಮ ವಿವೇಕಜಂ. ಬ್ರಹ್ಮ ವಿವೇಕ ಅಂದ್ರೆ ಇದೇ ಪರಮಾತ್ಮ ವಸ್ತು ಅನ್ನುವ ಇನ್ನು ಸಂಶಯ, ಇನ್ನು ವಿಪರ್ಯಯ, ಇನ್ನು ಕನ್ಫ್ಯೂಷನ್, ಪ್ರಮಾದ, ಗೊಂದಲ ಇಲ್ಲದೆ ಇರುವಂತಹ ಜ್ಞಾನ, ಅದು ಎರಡೂ ಬೇಕಾದ್ರಿಂದ ಇಲ್ಲಿ ಮೊದಲು ಇಲ್ಲಿ ಮುಗಿಸ್ತೇನೆ. ಬ್ರಹ್ಮವೀತಿ ಅಂದ್ರೆ ಯಾವ ಸ್ಟೇಜ್ ಹೇಳಿದ್ರು? ಶಬ್ದಜ್ಞಾನ.